ನಮಸ್ಕಾರ. ಇವತ್ತು ಅಕ್ಕನ ಮಾತು 8ರ ಅಡಿಯಲ್ಲಿ ಅಂಬರೀಷ್ ನುಗುಡೋನಿಯವರ ಗೌರಿಯರು ಕಾದಂಬರಿ ಕುರಿತ ಚರ್ಚೆ ನಡೀತಾ ಇದೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕನ್ನಡ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಸಚ್ಚಿ ರಮೇಶ್ ಅವರೇ, ಕನ್ನಡ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಸಚಿವರಾದಂತಹ ಡಾಕ್ಟರ್ ಸುಪರ್ಣ ರೈ ಅವರೇ, ನಮ್ಮ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶಿವಾನಂದ ಬೆರಕಮಠ ಅವರೇ, ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಯರಿಸ್ವಾಮಿ ಅವರೇ, ಇವತ್ತು ಉಪನ್ಯಾಸ ನೀಡಲಿರುವ ಸಬಿತಾ ಬನ್ನಾಡಿ ಅವರೇ, ರಾಜಲಕ್ಷ್ಮಿ ಕೋಡಿಬೆಟ್ಟ ಅವರೇ, ಹಾಗೂ ಆನ್ಲೈನ್ ಮೂಲಕ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲ ಚಿಂತನಾಸಕ್ತರು, ಇವತ್ತಿನ ದಿನದಲ್ಲಿ ಅಂಬರೀಷ್ ನುಗುಡೋನಿ ಅವರ ಗೌರಿಯರು ಕಾದಂಬರಿ ಹೆಚ್ಚು ಚರ್ಚೆಗೆ ಒಳಗಾಗ್ತಾರೆ. ಮಹಿಳಾ ಅಧ್ಯಯನ ವಿಭಾಗದಿಂದ ಸ್ತ್ರೀವಾದಿ ಕಾದಂಬರಿ ಎಂದೇ ಗುರುತಿಸಿಕೊಂಡಂತಹ ಗೌರಿಯರು ಕಾದಂಬರಿಯ ಕುರಿತ ಒಂದು ಚರ್ಚೆಯನ್ನ ಏರ್ಪಡಿಸಿದ್ದೇನೆ. ಈ ಕಾದಂಬರಿ ವಿವಾಹ ಸಂಸ್ಥೆಯನ್ನ ಪ್ರಾಬ್ಲಮೆಟೈಸ್ ಮಾಡ್ತಾ ಹೋಗಿದೆ, ಕುಟುಂಬ ಸಂಸ್ಥೆಯನ್ನ ಪ್ರಾಬ್ಲಮೆಟೈಸ್ ಮಾಡ್ತಾ ಹೋಗಿದೆ. ಸಾಮಾನ್ಯವಾಗಿ ಕುಟುಂಬ ಆಗಿರಬಹುದು, ಮದುವೆ ಆಗಿರಬಹುದು, ಅದು ಹೆಣ್ಣು ಮಕ್ಕಳ ಹಕ್ಕುಗಳನ್ನ ಸಮಾಧಿಯಾಗಿಸಿದ ಮೇಲೆಯೇ ರಚನೆಗೊಳ್ತದೆ. ಮದುವೆಯಾದ ಕಾರಣದಿಂದಾಗಿ ಹೆಣ್ಣು ಮಗಳು ದೇಹದ ಮೇಲಿನ ಹಕ್ಕನ್ನ ಕಳೆದುಕೊಳ್ತಾಳೆ, ಅಥವಾ ಮದುವೆ ಮುಂಚೆಯೂ ಕೂಡ ಈ ಕುಟುಂಬದಲ್ಲಿ ಆಕೆ ತನ್ನ ದೇಹದ ಮೇಲಿನ ಹಕ್ಕು ಅಥವಾ ಭಾವನೆ ಮೇಲಿನ ಹಕ್ಕು, ಆಯ್ಕೆ ಸ್ವಾತಂತ್ರ್ಯದ ಹಕ್ಕು, ನಿರಾಕರಣೆ ಸ್ವಾತಂತ್ರ್ಯದ ಹಕ್ಕು, ಉದ್ಯೋಗದ ಹಕ್ಕು, ಓದಿನ ಹಕ್ಕು ಎಲ್ಲವೂ ಕೂಡ ಕುಟುಂಬವೇ ಅದನ್ನ ನಿರ್ಧರಿಸ್ತಾ ಇರ್ತದೆ. ಸೊ ಹೆಣ್ಣು ಮಕ್ಕಳು ಹಕ್ಕುಗಳತ್ತ ನಡೆಯುವುದಂದ್ರೆ ಕುಟುಂಬಗಳನ್ನ ವಿಘಟಿಸುವುದು ಅಂತ ನೋಡ್ಲಾಗ್ತಾ ಇದೆ. ಯಾವ ಹೆಣ್ಣು ಮಗಳು ಹಕ್ಕುಗಳನ್ನ ಚಲಾಯಿಸ್ತಾಳೋ ಬಹುಸಂಖ್ಯಾತರು ಅವರು ವಿಚ್ಛೇದನೆಗೆ ಒಳಗಾಗಿದ್ದಾರೆ. ಇದಕ್ಕೆ ನನ್ನ ಅನೇಕ ಸ್ನೇಹಿತರ ಬದುಕು ಕೂಡ ನನ್ನ ಕಣ್ಣೆದುರಿಗೆ ಇದೆ. ವಿವಾಹ ಸಂಸ್ಥೆ ಒಳಗಡೆ ಉಳಿಯುವುದೆಂದರೆ, ಕುಟುಂಬ ಸಂಸ್ಥೆ ಒಳಗಡೆ ಉಳಿಯುವುದೆಂದರೆ ಸಾಂಪ್ರದಾಯಿಕ ಒಂದು ಗ್ರಹಿಕೆಗಳನ್ನ ಗೌರವಿಸುವುದು. ಆ ಸಾಂಪ್ರದಾಯಿಕ ಗ್ರಹಿಕೆಗಳು ಎಂದೂ ಕೂಡ ಹೆಣ್ಣಿನ ಸ್ವಾಯತ್ತತೆಯನ್ನ, ಸ್ವಾತಂತ್ರ್ಯವನ್ನ, ಅಸ್ಮಿತೆಯನ್ನ ಅದು ಒಪ್ಕೊಳ್ಳಲ್ಲ. ಇಂತಹ ಒಂದು ಸಾಮಾಜಿಕ ವಾತಾವರಣದಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳನ್ನ ಕೇಂದ್ರಕ್ಕೆ ತಂದುಕೊಂಡು ಕುಟುಂಬವನ್ನ, ಸಮಾಜವನ್ನ ಮರಿಪರಿಶೀಲಿಸೋದು ಬಹಳ ಸೂಕ್ಷ್ಮ ಮತ್ತು ಸವಾಲಿನ ವಿಷಯ. ಬಹಳ ಬ್ಯಾಲೆನ್ಸ್ಡ್ ಆಗಿ ಅದನ್ನ ನಾವು ನಿರೂಪಣೆ ಮಾಡಬೇಕಾಗತ್ತೆ. ಅಂತಹ ಬ್ಯಾಲೆನ್ಸ್ಡ್ ಆಗಿ ನಿರೂಪಣೆಯನ್ನ ಈ ಕಾದಂಬರಿ ಮಾಡ್ತಾ ಹೋಗುತ್ತೆ. ಬಹಳ ದೊಡ್ಡ ಸಂಕೀರ್ಣ ಸವಾಲವನ್ನ ಗೌರಿಯರು ಕಾದಂಬರಿ ಬಹಳ ಜವಾಬ್ದಾರಿಯಿಂದ ಅದು ನಿಭಾಯಿಸಿದೆ ಅಂತ ಹೇಳ್ಬೋದು. 4 ತಲೆಮಾರಿನವರ ಸಂಕೀರ್ಣ ಜೀವನದ ಹದಗೊಂಡ ಕಥನದ ನೈಜೆ ಪ್ರಸ್ತುತ ಕಾದಂಬರಿಯನ್ನ ನಿರೂಪಿಸಿದೆ. ಅರಿವು ಪಡೆದುಕೊಂಡಂತಹ ಆಧುನಿಕ ಮಹಿಳೆಯರಾದಂತಹ ಶಿವಲೀಲಾ, ಅಕ್ಕಮ್ಮ, ಶ್ರೀದೇವಿಯರ ಮೂಲಕ ಮದುವೆ ಸಂಸ್ಥೆಯನ್ನ, ದಾಂಪತ್ಯ ನಿಷ್ಠೆಯನ್ನ ನಿಷ್ಠೂರ ವಿಮರ್ಶೆಗೆ ಒಳಪಡಿಸಿದರೆ, ಸದಾಶಿವಪ್ಪ, ಶಿವಲಿಂಗಪ್ಪ ಹಾಗೂ ಶಂಕರಲಿಂಗ ಇವರ ಮೂಲಕ ರೈತರ ಜೀವನದ ಸಂದಿಗ್ಧತೆಯನ್ನ ಹಾಗೂ ಸವಾಲನ್ನ ಬಹಳ ಸೂಕ್ಷ್ಮವಾಗಿ ಕಾದಂಬರಿ ನಿರೂಪಿಸ್ತಾ ಹೋಗ್ತದೆ. ಚಿನ್ನೂರಿನಲ್ಲಿ ಪಾರ್ವತಿ ಸದಾಶಿವಪ್ಪನವರ ಮನೆಯಲ್ಲಿ ನಡೆಯುವ ಗೌರಮ್ಮನ ನೋಪಿ ಪೂಜೆಯನ್ನ ನೆಪವಾಗಿಸಿಕೊಂಡು ಹೆಣ್ಣು ಮಕ್ಕಳ ಗೌರಿಯರ ಸಂಕಟದೊಳಗೂ ಅವರಲ್ಲಿ ಜೀವಂತವಾಗಿದ್ದಂತಹ ಆತ್ಮವಿಶ್ವಾಸವನ್ನ, ಘನತೆಯನ್ನ, ಬದುಕಿನ ಜಿಗುಟತನವನ್ನ ಕಾದಂಬರಿ ಹಿಡಿದಿದೆ. ಪ್ರಸ್ತುತ ಕಾದಂಬರಿಯು ಮಹಿಳೆಯರನ್ನ ಕೇಂದ್ರಕ್ಕೆ ತಂದುಕೊಂಡು ತಮ್ಮ ಸಂಪಾದನೆ ಮೇಲೆ ತಾವು ಹಕ್ಕು ಉಳಿಸಿಕೊಳ್ಳುವುದನ್ನ,
ಕೌಟುಂಬಿಕ ಜವಾಬ್ದಾರಿಯಲ್ಲಿ ಸಮಾನ ಹಂಚಿಕೆ ಇರಬೇಕೆಂಬ ಅಪೇಕ್ಷೆಯನ್ನ, ದಾಂಪತ್ಯದಲ್ಲಿ ಗಂಡು ಲೈಂಗಿಕ ನಿಷ್ಠೆ ಹೊಂದಿರಬೇಕೆನ್ನುವ ನಿರೀಕ್ಷೆಯನ್ನ ಕಾದಂಬರಿ ಬಹಳ ಅರ್ಥಪೂರ್ಣವಾಗಿ ನಿರೂಪಿಸಿದೆ. ಹಾಗೂ ತಾಯಿಯಾಗಲು ಮದುವೆ ಸಂಸ್ಥೆ ಅಗತ್ಯ ಇಲ್ಲ ಎನ್ನುವ ನಿಲುವನ್ನು ಕೂಡ ಈ ಕಾದಂಬರಿ ಮಾರ್ಮಿಕವಾಗಿ ಸೂಚಿಸುತ್ತದೆ. ಶಿವಲೀಲಾ, ಅಕ್ಕಮ್ಮ, ಶ್ರೀದೇವಿ ಈ 3 ಪಾತ್ರಗಳ ಮೂಲಕ ಕಾದಂಬರಿ ಮಹಿಳಾ ಹಕ್ಕುಗಳನ್ನ ಸಂರಕ್ಷಿಸಿ ಮದುವೆ ಮತ್ತು ಕುಟುಂಬ ಸಂಸ್ಥೆಗಳನ್ನ ಛಿದ್ರಗೊಳಿಸಿದಂತೆ ಮೇಲ್ನೋಟಕ್ಕೆ ಕಂಡುಬರ್ತದೆ. ಆದರೆ ಆಳದಲ್ಲಿ ಮದುವೆಯಾಗದೆ ತಾಯಿಯಾದ ಶ್ರೀದೇವಿಯನ್ನು, ಆಕೆಯ ಮಗನನ್ನು, ಬೇರೆ ಬೇರೆ ಕಾರಣಗಳಿಂದ ವಿಚ್ಛೇದನೆ ಪಡೆದುಕೊಂಡ 3 ಹೆಣ್ಣು ಮಕ್ಕಳನ್ನು ಸಂಪ್ರದಾಯಸ್ಥ ತಾಯಿ ತಂದೆಗಳಿಂದ ಸ್ವೀಕರಿಸುವ ಮೂಲಕ ಹೊಸ ನೈತಿಕ ಮೌಲ್ಯಗಳನ್ನು ಒಳಗೊಂಡಂತಹ ಆಧುನಿಕ ಕುಟುಂಬ ರಚನೆಯನ್ನ ಸಾಧ್ಯವಾಗಿಸುತ್ತದೆ ಹಾಗೂ ಅದನ್ನ ಮಾನ್ಯಗೊಳಿಸುತ್ತದೆ ಎನ್ನುವುದು ಈ ಕಾದಂಬರಿಯ ಹೆಚ್ಚುಗಾರಿಕೆಯಾಗಿ ನಿಲ್ತದೆ. ಪ್ರಸ್ತುತ ಕಾದಂಬರಿಯಲ್ಲಿ ತಂದೆ, ಗಂಡ, ತಾಳಿ ಎನ್ನುವ ಸಾಂಸ್ಕೃತಿಕ ಸಂಕೇತಾರ್ಥಗಳನ್ನ ಬಹಳ ಅರ್ಥಪೂರ್ಣವಾಗಿ ಬಂಧಿಸ್ತದೆ. ಅಂದ್ರೆ ಈ ಸಾಂಸ್ಕೃತಿಕ ಪರಿಕಲ್ಪನೆಯನ್ನ ಒಡೆಯುವಾಗಲೂ ಕೂಡ ಅದು ಹಕ್ಕುಗಳನ್ನ ಕೇಂದ್ರಕ್ಕೆ ತೆಗೆದುಕೊಳ್ತದೆ. ಸಂವಿಧಾನದ ನೆಲೆಯಲ್ಲಿರುವ ಸಮಾನತೆಯ ಒಂದು ತತ್ವವನ್ನ ಕೇಂದ್ರಕ್ಕೆ ತಂದುಕೊಂಡು ಬಹಳ ಅರ್ಥಪೂರ್ಣವಾಗಿ ತಂದೆ ಅಂದ್ರೆ ಹೆಜಮೋನಿಕ್ ಆಗಿ ಯಾವ ಪರಿಕಲ್ಪನೆಗಳು ಹೆಣ್ಣಿನ ಹಕ್ಕುಗಳನ್ನ ನಿರಾಕರಿಸ್ತವೋ ಆ ಪರಿಕಲ್ಪನೆಗಳನ್ನ ಅತ್ಯಂತ ಅರ್ಥಪೂರ್ಣವಾಗಿ ಎಲ್ಲರೂ ಅದನ್ನ ಹೌದು ಅಂತ ಒಪ್ಪಿಕೊಳ್ಳುವ ಹಾಗೆ, ಸಾಂಪ್ರದಾಯಿಕ ಮನಸ್ಸುಗಳು ಕೂಡ ಅದನ್ನು ಸ್ವೀಕರಿಸುವ ಹಾಗೆ ಬಹಳ ಚಂದಾಗಿ ಈ ತಂದೆ, ಗಂಡ, ತಾಳಿ ಅನ್ನುವ ಈ ಪ್ರಧಾನವಾಗಿ ಈ ಮಗು ಪರಿಕಲ್ಪನೆಯನ್ನ ಇಡೀ ಕಾದಂಬರಿ ಉದ್ದಕ್ಕೂ ಅದನ್ನ ಪ್ರಶ್ನಿಸ್ತಾ, ಮರುಶೋಧಿಸ್ತಾ, ಅದನ್ನ ಒಡಿತಾ ಅಲ್ಲಿ ಕಾದಂಬರಿ ಉದ್ದಕ್ಕೂ ಮಹಿಳೆಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ, ಆಯ್ಕೆ ಸ್ವಾತಂತ್ರ್ಯವನ್ನ, ಜೀವನದ ಆಯ್ಕೆ ಸ್ವಾತಂತ್ರ್ಯವನ್ನ ಅಥವಾ ಅವಳ ಮದುವೆಯಾಗದೆ ಮಗುವನ್ನ ಹೊಂದುವ ಸ್ವಾತಂತ್ರ್ಯವನ್ನ ಎಲ್ಲವನ್ನೂ ಬಹಳ ಅರ್ಥಪೂರ್ಣವಾಗಿ ಕಾದಂಬರಿ ಹಿಡಿದಿರ್ತದೆ. ಈ ಬಂಜನ ಪ್ರಕ್ರಿಯೆ ಸಾಂಪ್ರದಾಯಿಕ ಸಂಸ್ಥೆಗಳನ್ನ ಮುರಿಯುವುದಕ್ಕೆ ಮಾತ್ರ ಸೀಮಿತಗೊಳ್ಳುವುದಿಲ್ಲ, ಅದು ಸಮನ್ವಯ ಸಮಾಜದ ನಿರ್ಮಾಣದೆಡೆಗೆ ಅದು ಸಾಕ್ತದೆ. ಸಾಮಾನ್ಯವಾಗಿ ಏನ್ ನೋಡ್ತದೆ ಅಂದ್ರೆ ಹೆಣ್ಣು ಮಕ್ಕಳ ಹಕ್ಕುಗಳನ್ನ ಪಡೆಯುವುದಂದ್ರೆ ಕುಟುಂಬಗಳನ್ನ ಮುರಿಯುವುದು, ಮದುವೆ ಸಂಸ್ಥೆಯನ್ನ ಮುರಿಯುವುದು ಅಂತ. ಹೀಗಾಗಿ ಅಂದ್ರೆ ಆ ಕುಟುಂಬಗಳು ಉಳಿಯಬೇಕೆಂದ್ರೆ, ಮದುವೆ ಸಂಸ್ಥೆಗಳು ಉಳಿಬೇಕೆಂದ್ರೆ ಈ ಅಧಿಕಾರದ ಆಳ್ವಿಕೆ ಅಲ್ಲಿ ನಿರಂತರವಾಗಿರಬೇಕು. ಗಂಡಿನ ಅಧಿಕಾರದ ಆಳ್ವಿಕೆ, ಆ ಸಂಕೇತಗಳು ನಿರಂತರವಾಗಿರಬೇಕು ಅಂತ ಅನ್ನೋದನ್ನ ಹೇಳ್ತಾರೆ. ಹೀಗಾಗಿ ಈ ಒಂದೇನಿದೆಯಲ್ಲ, ಇಂಥ ಒಂದು ಸಂಸ್ಥೆಯನ್ನ ನಿರಾಕರಿಸ್ತಾನೆ. ಏಕಕಾಲದಲ್ಲಿ ಎಂಥ ಜೊತೆ ಅಥವಾ ಎಂತಹ ಒಂದು ಸಂಗಾತಿಗಳ ಒಂದು ನಿರ್ಮಾಣ, ಸಮಾಜ ಬದಲಾವಣೆಗೆ ಎಂಥ ಸಂಗಾತಿಗಳ ಒಂದು ಸಮನ್ವಯದ ಜೋಡಿಯ ಅಗತ್ಯ ಇದೆ ಅಂತ ಅನ್ನೋದನ್ನು ಕೂಡ ಈ ಕಾದಂಬರಿ ಅಲ್ಲಿ ಹೇಳ್ತಾ ಹೋಗುತ್ತೆ. ಆಮೇಲೆ ಗೌರಿ ಪೂಜೆಯ ನೆಪದಲ್ಲಿ ಭೂಮಿಯನ್ನ ನಂಬಿ ಬದುಕು ಮಾಡುವ ರೈತರ ಭಾವನೆಯನ್ನ, ಅವರ ಆತ್ಮಹತ್ಯೆ ಹಿಂದಿರುವ ಕಾರಣಗಳನ್ನ ಈ ಕಾದಂಬರಿ ಬಹಳ ಅತ್ಯಂತ ವಿವೇಕದಿಂದ ಪರಿಶೋಧಿಸ್ತದೆ. ಸಾಮಾನ್ಯವಾಗಿ ರೈತರ ಆತ್ಮಹತ್ಯೆಯನ್ನ ನೋಡಿದ್ರೆ ಅದಕ್ಕೆ ಅಂದ್ರೆ ರೈತರ ಆತ್ಮಹತ್ಯೆ ಅನ್ನೋ ಪರಿಭಾಷೆಯೇ ಅದು ಏನ್ ನೋಡುತ್ತೆ ಅಂದ್ರೆ ಅದು ಸರ್ಕಾರದ ಜವಾಬ್ದಾರಿಯನ್ನ, ಸಮಾಜದ ಜವಾಬ್ದಾರಿಯನ್ನ, ಅದು ಬಂಡವಾಳಶಾಹಿ ವ್ಯವಸ್ಥೆಗಳ ಒಂದು ದೌರ್ಜನ್ಯವನ್ನ ಅದು ನಿರಾಕರಿಸಿ ಅವರ ಹತ್ಯೆಗೆ ಅವರನ್ನೇ ಕಾರಣರಾಗಿಸ್ತಾ ಹೋಗುವ ಒಂದು ರಾಜಕೀಯ ಒಂದು ಹುನ್ನಾರ ಈ ಪರಿಭಾಷೆಯಲ್ಲಿದೆ. ಆದ್ರೂ ನಾವು ಆ ಪರಿಭಾಷೆಯನ್ನ ಅಧಿಕೃತ ಎನ್ನುವಂತೆ ಬಹಳ ಪ್ರಶ್ನಾತೀತವಾಗಿ, ಪವಿತ್ರವಾಗಿ ಆ ಪದವನ್ನ ಬಳಸ್ತಾ ಇರ್ತೀವಿ. ರೈತರ ಆತ್ಮಹತ್ಯೆ ಅನ್ನೋದೇ ಅದು ಆತ್ಮಹತ್ಯೆ ಅನ್ನೋದ್ರ ಬದಲಿ ಆತ್ಮವನ್ನು ತೆಗೆದರೆ ಏನಾಗುತ್ತೆ? ರೈತರ ಹತ್ಯೆ. ಆ ರೈತರ ಹತ್ಯೆ ಯಾವ್ಯಾವ ಕಾರಣದಿಂದ ನಡೀತದೆ ಅಂತ ಅನ್ನೋದನ್ನ, ಅಂದ್ರೆ ಅವರ ಆತ್ಮದೊಳಗಡೆ ಈ ಕಾದಂಬರಿ ಪ್ರವೇಶ ಮಾಡಿ ಅವರ ಹತ್ಯೆಗೆ ಇರುವ ಕಾರಣಗಳನ್ನ ಅದು ಶೋಧ ಮಾಡ್ತಾ ಹೋಗುತ್ತೆ. ಅಂದ್ರೆ
ಈ ಒಂದು ಸೈಟ್ ಮಾಡೋದು, ಹೋಟೆಲ್ ತೆರೆಯುವುದು, ರೆಸಾರ್ಟ್ ನಿರ್ಮಿಸುವುದು ಮೊದಲಾದ ಬಂಡವಾಳಶಾಹಿ ವ್ಯವಸ್ಥೆಯ ಲೆಕ್ಕಾಚಾರಗಳು ರೈತರಾಗಿ ಜೀವನ ನಿರ್ವಹಣೆ ಮಾಡುವುದಕ್ಕೆ ಯಾವ ಬಗೆಯ ಸವಾಲುಗಳನ್ನ ತಂದೊಡ್ಡುತ್ತವೆ ಎನ್ನುವುದರ ವಾಸ್ತವ ಸಂಗತಿಯ ಮೇಲೆ ಪ್ರಸ್ತುತ ಕಾದಂಬರಿಯು ಬೆಳಕು ಚೆಲ್ತದೆ. ಸಾಮಾನ್ಯವಾಗಿ ಗ್ರಾಮದ ಹಿಂದುಳಿವಿಕೆಗೆ ಮತ್ತು ಗ್ರಾಮದಿಂದ ಜನರು ನಗರಕ್ಕೆ ವಲಸೆ ಹೋಗುವುದಕ್ಕೆ ಯಾವ ಬಗೆಯ ಕಾರಣಶೋಧಗಳನ್ನ ಅಧ್ಯಯನಗಳು ಮತ್ತು ಇತರ ಕಥನಗಳು ನಡೆಸಿವೆ ಅಂತಂದ್ರೆ ಅದಕ್ಕೆ ರೈತರನ್ನೇ ಹೊಣೆಗಾರರನ್ನಾಗಿಸುವುದು. ಅಂದ್ರೆ ಒಂದು ನಗರ ಜೀವನದ ಆಕರ್ಷಣೆ ಅಥವಾ ಹೆಚ್ಚುವರಿ ಸಂಬಳ ಕೂಲಿ ಒಂದು ಆಕರ್ಷಣೆಯಿಂದಾಗಿ ಒಂದು ಶೋಕಿಯ ಆಕರ್ಷಣೆಯಿಂದಾಗಿ ಅನೇಕರು ಈ ಕೃಷಿಯನ್ನ ಬಿಟ್ಟು ಏನಂದ್ರೆ ಪಟ್ಟಣದೆಡೆಗೆ ಒಂದು ಕಾರ್ಖಾನೆಯೆಡೆಗೆ ಅವರು ಚಲಿಸ್ತಾ ಇದ್ದಾರೆ ಅಂತ ಅನ್ನೋದನ್ನ ಹೇಳ್ತದೆ. ಹಾಗೆ ಈ ಟ್ರ್ಯಾಕ್ಟರ್ ಅದರದ್ದು ಬಹಳ ಚಂದ ನಿರೂಪಣೆ ಬರುತ್ತೆ. ಟ್ರ್ಯಾಕ್ಟರ್ ಸಾಲ ಹೇಗೆ ಮಾಡುತ್ತೆ, ಇವನ್ ಸರ್ಕಾರದ ಒಂದು ಯೋಜನೆಗಳು ಕೂಡ ಈ ರೈತರನ್ನ ಸಬಲೀಕರಣ ಮಾಡುವ ಉದ್ದೇಶದಂತೆ ಕಂಡು ಬಂದ್ರು ಕೂಡ ಆಳದಲ್ಲಿ ಅವು ಸಾಲಕ್ಕೆ ಹೇಗೆ ಒತ್ತಾಯಿಸ್ತವೆ, ಆ ಸಾಲವನ್ನ ನಿಭಾಯಿಸಲಾಗದೆ ಆ ಟ್ರ್ಯಾಕ್ಟರ್ ಕೂಡ ಇವರಿಗೆ ಯಾವುದೇ ರೀತಿಯಲ್ಲಿ ಸಹಾಯಕ್ಕೂ ಕೃಷಿಗೂ ಯಾವುದಕ್ಕೂ ಒದಗಬರದೆ ಕೊನೆಗೆ ಸಾಲಗಾರರಾಗಿ ಆ ಸಾಲವನ್ನೇ ತೀರಿಸುವುದಕ್ಕೆ ಇಡೀ ಜೀವಮಾನವಿಡೀ ಅವರು ಒಂದು ಪಡುವ ಸಂಕಟವನ್ನ ಕಾದಂಬರಿ ಬಹಳ ಅರ್ಥಪೂರ್ಣವಾಗಿ ಹಿಡಿತದೆ. ಇವನ್ ವಲಸೆ ಹೋಗೋಕೆ ಅವರು ಅಂದ್ರೆ ಕೃಷಿ ಬಿಟ್ಟು ಬೇರೆ ಕಡೆ ಇಲ್ಲಿ ಒಂದು ಅಂದ್ರೆ ಎಲ್ಲಾ ರೈತರಿಗೂ ಈ ಒಂದು ಕೃಷಿ ಇಲ್ಲಿ ಬೇಡ ಅನ್ಸಿದ್ರೆ ಅಥವಾ ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡ್ತೀನಿ ಅಂತಂದ್ರೆ ಅಲ್ಲಿನೂ ಅವಕಾಶಗಳಿಲ್ಲ. ಜಾತಿ ಒಂದು ರಚನೆಗಳು ಕೂಡ ಅಂದ್ರೆ ಇಲ್ಲಿ ಬೇರೆ ಪ್ರದೇಶಕ್ಕೆ ಅಂದ್ರೆ ಉನ್ನತ ಒಂದು ಆ ಗ್ರಾಮದಲ್ಲಿ ಉನ್ನತ ಒಂದು ಆರ್ಥಿಕ ಸ್ಥಾನಮಾನ ಪೂರ್ವದಲ್ಲಿ ಆ ಉನ್ನತ ಆರ್ಥಿಕ ಸ್ಥಾನಮಾನವನ್ನು ಹೊಂದಿದ್ದು ಜಾತಿ ನೆಲೆಯಲ್ಲಿ ಒಂದು ಅವರು ಒಂದು ಗೌರವದ ಸ್ಥಾನವನ್ನ ನಾನು ಇನ್ವರ್ಟೆಡ್ ಸಮಾಜದ ಸ್ಟ್ರಕ್ಚರ್ ನಲ್ಲಿ ಹೇಳ್ತಾ ಇರೋದು. ಆ ಗೌರವದ ಸ್ಥಾನವನ್ನು ಪಡೆದಿದ್ರೆ ಅವರು ಈ ಒಂದು ಬರದ ಸಂದರ್ಭದಲ್ಲಿ ಸಾಲವನ್ನು ನಿರ್ವಹಿಸಕ್ಕಾಗದೆ ನಾನು ಹೋಗಿ ಅಲ್ಲಿ ಹೊರಗಡೆ ಹೋಗಿ ಕೂಲಿ ಮಾಡ್ತೀನಂದ್ರು ಕೂಡ ಅದಕ್ಕೂ ಕೂಡ ಇಲ್ಲಿ ಅವಕಾಶಗಳನ್ನ ಕೊಡದೆ ಅದು ಮನೆತನಕ್ಕೆ ಮರ್ಯಾದೆ ಅಲ್ಲ ಅಂತ ಒಳಗಡೆ ಹಿಡಿಯೋದು, ಈ ಎಲ್ಲ ಸಂಗತಿಗಳು ರೈತರ ಹತ್ತಿಗೆ ಹೇಗೆ ಕಾರಣ ಆಗ್ತದೆ ಅಂತ. ಸಾಮಾನ್ಯವಾಗಿ ನಾವು ಏನ್ ಅನ್ಕೊಳ್ತೀವಿ ಅಂತಂದ್ರೆ ಗ್ರಾಮದ ಹಿಂದುಳುವಿಕೆಯನ್ನ ಇದುವರೆಗೆ ನಡೆದ ಸೋಷಿಯಲ್ ಸೈನ್ಸ್ ಸ್ಟಡೀಸ್ ಆಗಿರಬಹುದು ಅಥವಾ ಎಕನಾಮಿಕ್ ಸ್ಟಡೀಸ್ ಆಗಿರಬಹುದು ಅದರ ರೂಟ್ಸ್ಗೆ ಹೋಗಿ ಮಾತಾಡಿಲ್ಲ. ಆ ರೂಟ್ಸ್ಗೆ ಹೋಗಿ ಮಾತಾಡಿದ್ದು ಅಂದ್ರೆ ಅಂಬರೀಷ್ ಅವರ ಗೌರಿಯರು ಕಾದಂಬರಿ. ಅಂದ್ರೆ ಅವ್ರಿಗೆ ಹೆಚ್ಚಿನ ದುಡ್ಡಿನ ಅಪೇಕ್ಷೆ ಇಲ್ಲ. ಭೂಮಿ ತಾಯಿ ಎಷ್ಟು ಕೊಡ್ತಾಳೋ ಅಷ್ಟನ್ನೇ ನಾನು ಆ ಆದಾಯದ ಮೇಲೆ ಅಷ್ಟನ್ನೇ ಉಪಜೀವನ ಮಾಡಿ ಇಟ್ಕೊಂಡು ಆ ಉಪಜೀವನ ಮಾಡ್ಕೊಂಡು ನಾನು ಬದುಕ್ಬೇಕಂದ್ರೂ ಕೂಡ ಅಲ್ಲಿ ಬಂಡವಾಳಶಾಹಿಗಳ ಪ್ರವೇಶ, ರಾಜಕಾರಣಿಗಳ ಪ್ರವೇಶ ಹೇಗೆ ಆ ಭೂಮಿಯನ್ನಂದ್ರೆ ರೈತರಿಗೆ ರೈತ ಜೀವನ ನಡೆಸುವುದಕ್ಕೂ ಯಾವ ಬಗೆಯ ಸಂಕಟಗಳನ್ನ ಒಂದು ಸವಾಲುಗಳನ್ನ ಸಂದಿಗ್ಧತೆಯನ್ನ ಅಂದ್ರೆ ಈ ಒಂದು ರಾಜಕೀಯ ನಡೆಗಳು ಅಧಿಕಾರಿಶಾಹಿ ನಡೆಗಳು ಅಥವಾ ಬಂಡವಾಳಶಾಹಿ ನಡೆಗಳು ಅವು ಕಾರಣ ಆಗ್ತವೆ, ಅವರನ್ನ ದಮನ ಮಾಡ್ತವೆ ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ಕಾದಂಬರಿ ಹಿಡಿದಿಟ್ಟಿದೆ. ನನ್ನ ಪ್ರಕಾರ ಗ್ರಾಮದ ಹಿಂದುಳುವಿಕೆಗೆ ಮತ್ತು ರೈತರ ಒಂದು ಜೀವನವನ್ನ ಭಿನ್ನ ನೆಲೆಯಲ್ಲಿ ಅರ್ಥೈಸಿಕೊಳ್ಳಕ್ಕೆ ಮತ್ತು ರೈತರ ಜೀವನವನ್ನ ರೈತರ ನೆಲೆಯಲ್ಲಿ ಗ್ರಾಮದ ನೆಲೆಯಲ್ಲಿ ಅರ್ಥೈಸುವ ಒಂದು ದಾರಿಯನ್ನ ಹೊಳವನ್ನ ಈ ಕಾದಂಬರಿ ನೀಡ್ತದೆ. ಅಲ್ಲಿ ಅಂದ್ರೆ ಇಡೀ ಒಂದು ವ್ಯವಸ್ಥೆ ಅವರಿಗೆ ಹೆಚ್ಚು ಆದಾಯ ತರುವ ಬಂಡವಾಳವನ್ನ ಮಾಡಿಕೊಳ್ಳುವ ಉದ್ದೇಶ ಇಲ್ಲದೆ ಇದ್ರೂ ಕೂಡ ಹಾದಿ ಹೋಗ್ತಕ್ಕಂತ ಜಮೀನಿಗೆ ಸಂಬಂಧ ಪಡದೇ ಇರತಕ್ಕಂತಹ ಜನ ಹಾದಿಯಲ್ಲಿ ಹೋಗ್ತಾನೆ. ಈ ಭೂಮಿ ತಿಂಗಳಿಗೆ ಎಷ್ಟು ರೋಡಲ್ಲಿ ಇರೋದ್ರಿಂದ ತಿಂಗಳಿಗೆ ಎಷ್ಟು ಆದಾಯನ ಮಾಡ್ಬೋದು, ಒಬ್ಬೊಬ್ಬ ರೈತ ಎಷ್ಟು ಪಡ್ಕೊಳ್ತಾನೆ, ಆತನಿಗೆ ವರ್ಷಕ್ಕ ಆದಾಯ ಎಷ್ಟು, ಅದ್ರ ಬದಲು ಒಂದು ತಿಂಗಳಲ್ಲೇ ಎಷ್ಟು ದುಡಿಬಹುದು ಅಂತ. ಅಂದ್ರೆ ಹಾದಿ ಅಂದ್ರೆ ಈ ಹಣ ಇದ್ದವರು ಬಲ ಇದ್ದವರು ಅಂತಹ ಒಂದು ಸಮೃದ್ಧ ಒಂದು ಭೂಮಿಯ ಹತ್ರ ಹಾದು ಹೋಗುವುದು ಕೂಡ ಯಾವ ಬಗೆಯ ಅಪಾಯಗಳನ್ನ ಯಾವ ಬಗೆಯ ಸಂಕಟಗಳನ್ನ ಆಯಾ ಕುಟುಂಬಗಳಿಗೆ ರೈತರ ಜೀವನಕ್ಕೆ ತರ್ತದೆ ಅಂತ ಅನ್ನೋದನ್ನು ಅದು ಹೇಳ್ತಾ ಹೋಗ್ತದೆ. ಅಂದ್ರೆ ಸ್ವತಃ ನಾವು
ಸರ್ಕಾರದ ಯೋಜನೆಗಳನ್ನು ಮತ್ತೆ ಮರುಪರಿಶೀಲಿಸಬೇಕಾದ, ನಾವು ಪ್ರತಿ ಸರ್ಕಾರದ ಯೋಜನೆ ಬಹಳ ಬ್ಲೈಂಡ್ ಆಗಿ ನೋಡ್ತಾ ಇರ್ತೀವಿ, ಅದು ಅಭಿವೃದ್ಧಿಗೆ ಕಾರಣ ಆಗ್ತದೆ ಅಂತ. ಬಹುತೇಕ ಕೊಡುವ ಸಾಲಗಳು ಅಭಿವೃದ್ಧಿ ಅನ್ನೋ ಬದಲು ಅವರಿಗೆ ಮತ್ತಷ್ಟು ಸಂಕಟಕ್ಕೆ, ಇಕ್ಕಟ್ಟಿಗೆ ಈಡು ಮಾಡ್ತದೆ ಅಂತ ಅನ್ನೋದನ್ನ ಅರ್ಥಪೂರ್ಣವಾದಂತ ಶೋಧವನ್ನ ಈ ಕಾದಂಬರಿ ಮಾಡ್ತದೆ. ಗ್ರಾಮೀಣ ಒಂದು ನಮ್ಮ ರೈತರ ಬದುಕಿನ ಮೇಲೆ ಇಷ್ಟು ಫೋಕಸ್ಡ್ ಆಗಿ ಮತ್ತು ಬಹಳ ಸೆನ್ಸಿಬಲ್ ಆಗಿ ಅರ್ಥಪೂರ್ಣವಾದಂತ ಒಳವನ್ನ ನನಗೆ ಕಾದಂಬರಿ ನೋಡಿದ್ದು ಇದೇ ಮೊದಲು ಅಂತ ನಾನು ಹೇಳ್ತೇನೆ. ಹೀಗಾಗಿ ಈ ಕಾದಂಬರಿಗೆ ಒಂದು ವಿಶಿಷ್ಟತೆ ಇದೆ ಅಂತ ಹೇಳ್ಬೋದು. ಆಮೇಲೆ ಈ ಕಾದಂಬರಿಯ ಇನ್ನೊಂದು ಬಹಳ ದೊಡ್ಡ ವಿಶೇಷತೆ ಅಂದ್ರೆ, ಬದುಕು ಒಡ್ಡಿದ ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲಿಯೂ ಕೂಡ ಇಲ್ಲಿನ ಮುಖ್ಯ ಪಾತ್ರಗಳು ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳೋದಿಲ್ಲ. ತಾವು ನಂಬಿಕೆ ಇಟ್ಟ ಮೌಲ್ಯಗಳನ್ನ ಎಂಥದೇ ಕಠಿಣ ಸಂದರ್ಭದಲ್ಲಿಯೂ ಕೂಡ ಅವು ಬಿಟ್ಟು ಕೊಡುವುದಿಲ್ಲ. ಅವರವರ ಬಾಳ್ವೆಗೆ ಅವರವರೇ ಹೊಣೆ ಎನ್ನುವ ಸದಾಶಿವಪ್ಪನ ಬದುಕಿನ ಸಿದ್ಧಾಂತವು ಇಡೀ ಕಾದಂಬರಿಯನ್ನ ರೂಪಿಸಿದೆ ಹಾಗೂ ನಿಯಂತ್ರಿಸಿದೆ. ಇಡೀ ಕಾದಂಬರಿ ಉದ್ದಕ್ಕೂ ಆಗಾಗ ಒಂದು ಉಲ್ಲೇಖ ಆಗುವ ಮಾತು ಅಂದ್ರೆ, ಅವರವರ ಬಾಳ್ವೆಗೆ ಅವರವರೇ ಹೊಣೆ. ಈ ಸದಾಶಿವಪ್ಪನ ಮಾತು ಇಡೀ ಒಂದು ಇದನ್ನೇ ಕೇಳಿಕೊಂಡು ಏನಂದ್ರೆ ಬೆಳೆದಂತಹ ಶಿವಲೀಲಾ, ಅಕ್ಕಮ್ಮ, ಶ್ರೀದೇವಿಯರಿಗೆ ಬಹುಶಃ ಅವರ ಬದುಕನ್ನ ನಿಭಾಯಿಸುವುದಕ್ಕೆ ಒಂದು ವಿಶೇಷ ಶಕ್ತಿ ಕೊಡ್ತು ಅಂತ ಅನ್ಸುತ್ತೆ. ಅವರಾರು ಅವರ ಅಪ್ಪನ ಬಳಿ ಬಂದು ಅಥವಾ ಅಮ್ಮನ ಬಳಿ ಬಂದು ನನಗೆ ಈ ಸಮಸ್ಯೆ ಇದೆ ಬಿಡುಗಡೆ ಕೊಡಿಸು ಅಂತ ಕೇಳಲ್ಲ. ಅವರವರ ಸಮಸ್ಯೆಗೆ ಅವರವರೇ ಹೊಣೆಯಾಗಿ ಅವರವರೇ ಆ ಸಮಸ್ಯೆಗೆ ಪರಿಹಾರಗಳನ್ನ ಕಂಡುಕೊಳ್ಳುವುದು, ಬಿಡುಗಡೆಯನ್ನ ಕಂಡುಕೊಳ್ಳುವುದು ಇಲ್ಲಿ ನಡೀತದೆ. ಅವ್ರು ಯಾವತ್ತೂ ಇವರನ್ನ ತಂದು ಇವರ ಮೇಲೆ, ಅವರ ಸಮಸ್ಯೆಯನ್ನು ಇವರ ಮೇಲೆ ಹೇರಿ ಇಲ್ಲಿ ಏನಂತಂದ್ರೆ ಮತ್ತಷ್ಟು ರೇಜಿಗೀಡು ಮಾಡೋದಿಲ್ಲ. ಬಹಳ ಪ್ರಜ್ಞಾವಂತಿಕೆಯಿಂದ, ಬುದ್ಧಿವಂತಿಕೆಯಿಂದ ಈ ಮೂರು ಹೆಣ್ಣು ಪಾತ್ರಗಳು ಈ ಸಂಗತಿಯನ್ನ ನಿಭಾಯಿಸ್ತವೆ. ಇವನ್ ಯಾರು ನಮ್ಮ ಶ್ರೀದೇವಿ ಮದುವೆಯಾಗದೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರಬಹುದು, ಮಗುವನ್ನ ಪಡೆದಿದ್ದಿರಬಹುದು, ಬಹಳ ಒಂದು ರ್ಯಾಡಿಕಲ್ ಆದಂತಹ ಒಂದು ಬದಲಾವಣೆ. ಇವನ್ ಸಮಾಜ ಈಗಲೂ ಕೂಡ ಎಷ್ಟೇ ಆಧುನಿಕವಾಗಿದ್ರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ, ಒಪ್ಕೊಳ್ಳಕ್ಕೆ ಕಷ್ಟ. ಆದ್ರೆ ಆ ಸಂಗತಿಯನ್ನ ಆ ಪಾತ್ರ ಮತ್ತು ಆ ಜೊತೆಗೆ ಬರುವ ಪಾತ್ರಗಳು ಅತ್ಯಂತ ಅರ್ಥಪೂರ್ಣವಾಗಿ, ಗೌರವಯುತವಾಗಿ ಅದನ್ನ ನಿಭಾಯಿಸ್ತವೆ ಮತ್ತು ಪರಿಹಾರವನ್ನು ಕಂಡುಕೊಳ್ತವೆ. ಅದನ್ನ ಸಮಸ್ಯೆ ಅಂತಾನೆ ತೋರ್ಸಲ್ಲ. ಅದನ್ನ ಸಮಸ್ಯೆ ಅಂತ ನಾನು ಅಂತ ಇರ್ಬೋದು, ಇಡೀ ಕಾದಂಬರಿ ಉದ್ದಕ್ಕೋದು ಸಮಸ್ಯೆ ಅಲ್ಲ. ಆ ಬದುಕಿನಲ್ಲಿ ಎದುರುಗೊಂಡ ಈ ಸಂಕೀರ್ಣತೆಯನ್ನ ನಮ್ಮ ಶ್ರೀದೇವಿಯನ್ನು ಒಳಗೊಂಡಂತೆ ಆಕೆ ಅಕ್ಕ ತಂಗಿಯರು, ಆಕೆ ಪೇರೆಂಟ್ಸ್ ಹೇಗೆ ಬಿಡಿಸ್ತಾ ಹೋಗ್ತಾರೆ ಅನ್ನೋದೇ ಇಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಒಂದು ಹೆಣಿಗೆಯನ್ನ ಈ ಕಾದಂಬರಿ ಮಾಡಿದೆ ಅಂತ ಹೇಳ್ಬೋದು. ಪಾರ್ವತಿಯನ್ನು ಒಳಗೊಂಡಂತೆ ಶಿವಲೀಲಾ, ಅಕ್ಕಮ್ಮ, ಶ್ರೀದೇವಿ ಇವರಿಗೆ ಬದುಕನ್ನು ಎದುರಿಸುವುದಕ್ಕೆ, ಹಣೆ ಬರಹವನ್ನು ಬದಲಿಸುವುದಕ್ಕೆ ಬಹಳ ದೊಡ್ಡ ಶಕ್ತಿಯನ್ನ ಈ ಏನಂತಂದ್ರೆ ಈ ನಮ್ಮ ಸದಾಶಿವಪ್ಪನವರ ಅವರವರ ಬಾಳ್ವೆಗೆ ಅವರವರೇ ಹೊಣೆ ಎನ್ನುವ ಒಂದು ಸಿದ್ಧಾಂತ ಅವ್ರಿಗೆ ತುಂಬಿದೆ ಅಂತ ಹೇಳ್ಬೋದು. ಇರುವಿಕೆಯಿಂದ ಆಗುವಿಕೆಯಡೆಗೆ ಪಯಣಿಸುವುದಕ್ಕೆ ಒಂದು ಆತ್ಮವಿಶ್ವಾಸವನ್ನ ತುಂಬಿದೆ. ಇಡೀ ಕಾದಂಬರಿ ಉದ್ದಕ್ಕೂ ಎಲ್ಲ ಪಾತ್ರಗಳು ಇರುವಿಕೆಯಿಂದ ಆಗುವಿಕೆಯಡೆಗೆ ಚಲಿಸ್ತಾ ಹೋಗ್ತವೆ. ಹೀಗೆ ಇರುವಿಕೆಯಿಂದ ಆಗುವಿಕೆಯಡೆಗೆ ಚಲಿಸುವ ಈ ಪಯಣದಲ್ಲಿ ಒಂದು ಬಹಳ ದೊಡ್ಡ ಒಂದು ಏನಂದ್ರೆ ಪಲ್ಲಟ ನಡೀತಾ ಹೋಗ್ತದೆ. ಸಾಂಪ್ರದಾಯಿಕ ಗ್ರಹಿಕೆಗಳಿಗೆ, ವಿವಾಹದಂತ ಸಂಸ್ಥೆ ಗ್ರಹಿಕೆಯಲ್ಲಿ ಅಥವಾ ಒಂದು ಕುಟುಂಬದಂತ ಸಂಸ್ಥೆ ಗ್ರಹಿಕೆಯಲ್ಲಿ ಎಲ್ಲವನ್ನು ಬಹಳ ದೊಡ್ಡ ಪಲ್ಲಟಗಳನ್ನ ಅದು ಮಾಡ್ತಾ ಹೋಗುತ್ತೆ. ಆ ಪಲ್ಲಟಗಳನ್ನ ಏನಂತಂದ್ರೆ ಬಹಳ ಆತ್ಮೀಯವಾಗಿ ನಮಗೆ ಅದು ತಂದಿಡ್ತದೆ ಮತ್ತು ಒಪ್ಪಿಸ್ತದೆ. ಅಂದ್ರೆ ಇರುವಿಕೆಯಿಂದ ಆಗುವಿಕೆ ಅಡಿಗೆ ಚಲಿಸುವ ಪ್ರಯಾಣ ಏನಿದೆಯಲ್ಲ, ಬಹಳ ಏನಂತಂದ್ರೆ ಅದು ಪರಿಣಾಮಕಾರಿಯಾಗಿ, ಅಂದ್ರೆ ಇಡೀ ಇಲ್ಲಿ ಯಾವ ಪಾತ್ರವೂ ಕೂಡ ನಿಷ್ಕ್ರಿಯವಾಗಿಲ್ಲ. ಪ್ರತಿ ಪಾತ್ರವೂ ಕ್ರಿಯಾತ್ಮಕವಾಗಿದೆ, ಪ್ರತಿ ಪಾತ್ರವೂ ಪ್ರಜ್ಞೆಯನ್ನು ಒಳಗೊಂಡಿದೆ. ಆಮೇಲೆ ಆ ಪ್ರಜ್ಞೆ ಒಳಗಡೆ ತಮ್ಮ ಬದುಕನ್ನ ಅವು ಪರಿಶೀಲಿಸ್ತಾ ತಮ್ಮ ಬದುಕನ್ನ ತಾವೇ ಕಟ್ತಾ ಹೋಗ್ತದೆ. ಅಂದ್ರೆ ಸುತ್ತಲಿನ ಈ ಒಂದೇನಿದಲ್ಲ ಅದು ಸಮಾಜವನ್ನ ಅದು ಅವಲೋಕಿಸುವುದಿಲ್ಲ, ಅಥವಾ ಸುತ್ತಲಿನ ಸಮಾಜ ಅಥವಾ ಕುಟುಂಬಗಳ ಬಗ್ಗೆ ಅದು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸಂಬಂಧಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನೇನಾಗ್ಬೇಕು, ನನಗೇನ್ ಬೇಕು ಅನ್ನೋದು ಬಹಳ ಬಹಳ ಅದ್ರ ಬಗ್ಗೆ ಖಚಿತವಾಗಿದೆ. ಅತ್ಯಂತ ಪಕ್ಕಾ ಶ್ರೀವಾದಿ ನನಗೆ ಅನ್ಸಿದ್ದು ಇದರಲ್ಲಿ ಶ್ರೀದೇವಿ. ಅವಳು ಇಡೀ ನೋಡಿ ಇನ್ನೂ ಒಂದು ಹಂತಕ್ಕೆ ನಮ್ಮ ಯಾರು ಶಿವಲೀಲಾ, ಅಕ್ಕಮ್ಮ ವೈವಾಹಿಕ ಸಂಸ್ಥೆಗೆ ಒಂದು ಹಂತ ಅಂದ್ರೆ ಅವರು ಮದುವೆ ಆಗ್ತಾರೆ. ಆ ಒಂದು ಹಂತಕ್ಕೆ ಅಂದ್ರೆ
ಆ ಗಂಡನನ್ನ ಬಿಟ್ಟರು ಕೂಡ ಮಗು ಅನ್ನೋ ಒಂದು ಒಂದು ಏನಂದ್ರೆ ಒಂದು ಪಾರ್ಷಿಯಲ್ ಒಂದು ಕೌಟುಂಬದ ರಚನೆಯನ್ನ ಅವ್ರು ಒಪ್ಕೊಳ್ತಾರೆ ಅವ್ರಿಬ್ರು. ಆದ್ರೆ ಯಾರು ಶ್ರೀದೇವಿ ಆ ತರ ಒಪ್ಕೊಳ್ಳೋದೇ ಇಲ್ಲ. ರ್ಯಾಡಿಕಲ್ ಆದಂತಹ ಒಂದು ಬಹಳ ದೊಡ್ಡ ಪಾತ್ರ. ಆ ಪಾತ್ರವನ್ನ ನಿಭಾಯಿಸುವಲ್ಲಿ ಡಾಕ್ಟರ್ ಅಂಬರೀಷ್ ನುಗಡೋಣಿ ಅವರು ಬಹಳ, ನನ್ನ ಪ್ರಕಾರ ಬಹಳ ಚಾಲೆಂಜ್ ಅನ್ನು ಎದುರಿಸಿದ್ದಾರೆ. ಯಾಕಂದ್ರೆ ಆ ಪಾತ್ರವೇ ಹಾಗೆ. ಹೆಣ್ಣು ಸಂಪೂರ್ಣ ಸ್ವತಂತ್ರಳಾದರೆ ಹೇಗ್ ಕಾಣ್ತಾಳೆ ಅಂತಂದ್ರೆ ಆ ಶ್ರೀದೇವಿ ತರ ಕಾಣ್ತಾರೆ. ಪರಲೋಕಕ್ಕೆ ಅವ್ರು ಹುಚ್ಚಿರ ತರ ಕಾಣ್ತಾರೆ, ಪರಲೋಕಕ್ಕೆ ಅವರ ಅವಿವೇಕಿಗಳ ತರ ಕಾಣ್ತಾರೆ. ಬಟ್ ದೇ ಆರ್ ಪ್ರಾಕ್ಟಿಸಿಂಗ್ ದೇರ್ ರೈಟ್ಸ್. ಅಂದ್ರೆ ಯಾರು ಸಂಬಂಧಗಳನ್ನ, ಕುಟುಂಬವನ್ನ, ಸಂಸ್ಥೆಯನ್ನ, ಸಮಾಜವನ್ನ ಲಕ್ಷಿಸದೆ ತಮ್ಮ ಒಂದು ಏನಿದೆಯಲ್ಲ ರೈಟ್ಸ್ ಅನ್ನೋದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರಲ್ಲ, ಹಾಗೆ ಪ್ರಾಕ್ಟೀಸ್ ಮಾಡುವವರು ಹೇಗೆ ಕಾಣ್ತಾರೆ ಅಂತ ಅನ್ನೋದಕ್ಕೆ ಶ್ರೀದೇವಿ ಸಾಕ್ಷಿ. ಬಹಳ ಚಾಲೆಂಜಿಂಗ್ ಆದಂತ ಪಾತ್ರ ಅದು. ಅದನ್ನು ಓದುವಾಗಲೂ ಕೂಡ ಆಕೆಯಂತೆ ಸ್ವೀಕರಿಸಲು ನಮಗೂ ಒಂದು ಸಂಸ್ಕಾರ ಬೇಕಾಗುತ್ತೆ. ಆ ಸಂಸ್ಕಾರ ಅಂದ್ರೆ ಬರಹಗಾರಿಗೆ ಸಂಸ್ಕಾರ ಅಷ್ಟೇ ಅಲ್ಲ, ನಮಗೂ ಒಂದು ಸಂಸ್ಕಾರ ಬೇಕಾಗುತ್ತೆ. ಬಹಳ ನನಗೆ ಅತ್ಯಂತ ತಾಗಿದ ಕಾಡಿದ ಪಾತ್ರ ಯಾವುದು ಅಂತಂದ್ರೆ ಶ್ರೀದೇವಿ. ಯಾರ ಹಂಗಿಗೂ ನಿಯಂತ್ರಣಕ್ಕೂ ಕಣ್ಣಿನ ಅಳತೆಗೂ ಅಥವಾ ಅವರ ಒಂದು ಅಪೇಕ್ಷೆಗೂ ಸಿಗದೆ ತನ್ನನ್ನ ತಾನು ಅವಳು ಏನಂತಂದ್ರೆ ರೂಪಿಸಿಕೊಳ್ತಾ ಅದಕ್ಕೆ ತನ್ನ ಎಲ್ಲವೂ ಒಂದು ಅದರ ಫಲಗಳಿಗೆ ಅವಳು ತಾನೊಬ್ಬಳೇ ಹೊಣೆಗಾರಳಾಗಿ ನಿಭಾಯಿಸ್ತಾ ಹೋಗ್ತಾಳೆ. ಇನ್ನೊಂದು ಈ ಕಾದಂಬರಿಯಲ್ಲಿ ಬರುವ ಒಂದು ಸಂಗತಿ ಅಂದ್ರೆ ಅತ್ಯಂತ ಸಾಂಪ್ರದಾಯಿಕ ಪಾತ್ರ ಪಾರ್ವತಿ, ಇವರ ತಾಯಿ, ಯಾರು ನಮ್ಮ ಶಿವಲೀಲಾ ಅಕ್ಕಮ್ಮ ಶ್ರೀದೇವಿಯ ತಾಯಿ. ಅತ್ಯಂತ ಸಾಂಪ್ರದಾಯಿಕ ಪಾತ್ರ. ಆ ಸಾಂಪ್ರದಾಯಿಕ ಪಾತ್ರವೂ ಕೂಡ ರ್ಯಾಡಿಕಲ್ ನಡೆಗೆಯನ್ನು ತಗೊಳ್ತದೆ. ಅಂದ್ರೆ ಮದುವೆ ಆಗದೆ ಏನಂದ್ರೆ ಒಂದು ಮಗುವನ್ನ ಪಡೆದಂತಹ ಮೊಮ್ಮಗನನ್ನ ಆತನ ಏನಂತಂದ್ರೆ ಆಕೆ ಒಂದು ಎತ್ಕೊಳ್ತಾಳೆ. ಆ ಮೊಮ್ಮಗನೊಂದಿಗೆ ಆಕೆ ಏನ್ ಮಾಡ್ತಾಳೆ ಅಂದ್ರೆ ಮೆಲ್ಲನೆ ಮನೆಯಿಂದ ಹೊರಗೆ ಕಾಲಿಡ್ತಾಳೆ. ಮನೆ ಮಂದಿ ಹಿಂದಿಂದ ಬರುತ್ತಿದ್ದರು. ಎಷ್ಟು ದೊಡ್ಡ ಪಲ್ಲಟಗಳನ್ನ, ಎಷ್ಟು ಸೈಲೆಂಟ್ ಆಗಿ ಶಾಂತ ರೀತಿಯಿಂದ, ಯಾವ ಶಬ್ದವಿಲ್ಲದೆ, ಯಾವ ಅಲಂಕಾರವಿಲ್ಲದೆ ನಿಶ್ಶಬ್ದವಾಗಿ ಕಾದಂಬರಿ ಹಿಡಿತದೆ ಅಂತ ಅನ್ನೋದು ಇಲ್ಲಿ ಕೊನೆಯ ಎಂಡು. ನನಗೆ ಸುಮಾರು ಹೊತ್ತು ಈ ಒಂದು ಏನಿದೆಯಲ್ಲ ಆ ಎಂಡನ್ನ ಓದಿನೇ ಸುಮಾರು ಹೊತ್ತು ಕೂತ್ಕೊಂಡಿದೆ. ಎಷ್ಟು ದೊಡ್ಡ ಪಲ್ಲಟ. ನಾವೆಲ್ಲ ಚಳುವಳಿ ಅಂತ ಅನ್ನುವ ಸಂದರ್ಭದಲ್ಲಿ ಬಹಳ ಒಂದು ಏನಂತಂದ್ರೆ ಶಬ್ದಗಳಿಂದನ ಅದು ಏನಂದ್ರೆ ಶಬ್ದಗಳು ಹೇಗೆ ವಿಜೃಂಭಿಸ್ತಾವೆ ಅಂತಂದ್ರೆ ಆದ ಬದಲಾವಣೆಗಳನ್ನೂ ಕೂಡ ಗುರುತಿಸದಷ್ಟು ಶಬ್ದಗಳು ವಿಜೃಂಭಿಸ್ತಾರೆ. ಆದರೆ ಇಲ್ಲಿ ನಿಶ್ಶಬ್ದವಾಗಿ ಬಹಳ ದೊಡ್ಡ ಪಲ್ಲಟವನ್ನ, ಬಹಳ ದೊಡ್ಡ ಸಾಮಾಜಿಕ ಸಂಗತಿಯನ್ನ ಅಥವಾ ಸಾಮಾಜಿಕ ಒಂದು ಶಿಫ್ಟ್ ಅನ್ನ ಈ ಕಾದಂಬರಿ ತಂದು ಹಿಡಿತದೆ ಅಂತ ಹೇಳ್ಬೋದು. ಗೌರಿಯರ ನೋಪಿ ಪೂಜೆಯ ವಿಶಾಲ ದೈವಿಕ ಹಂದರದಲ್ಲಿ ಹೆಣ್ಣು ಮಕ್ಕಳ ವಿಚ್ಛೇದನ ಹಕ್ಕನ್ನು, ಮದುವೆಯಾಗದೆ ಸಂತಾನ ಪಡೆಯುವ ಹಕ್ಕನ್ನು, ಲಿವ್ ಇನ್ ರಿಲೇಶನ್ಶಿಪ್ನ ಆಯ್ಕೆ ಸ್ವಾತಂತ್ರ್ಯವನ್ನು ಮಾನ್ಯಗೊಳಿಸ್ತದೆ. ಆ ಸಾಂಪ್ರದಾಯಿಕ ಜೀವನ ಕ್ರಮವನ್ನು ಆಯ್ದುಕೊಂಡ ಹೆಣ್ಣು ಮಕ್ಕಳಿಗೆ ತಾಯಿ ತಂದೆಯರು ನೀಡುವ ನೈತಿಕ ಬೆಂಬಲವು ಬಹುದೊಡ್ಡ ಸಾಮಾಜಿಕ ಬದಲಾವಣೆಗೆ ಮುನ್ನಡಿ ಬರ್ತದೆ. ನಾವ್ ಯಾರು ಸಾಮಾಜಿಕ ಬದಲಾವಣೆ ಅಂದ ತಕ್ಷಣ ನಾವೆಲ್ಲ ಸಾಮಾಜಿಕ ಬದಲಾವಣೆ ಅಂದ್ರೆ ಜನ ಬದಲಾಗಿಲ್ಲ ಅಂತ ಹೇಳ್ತಿರ್ತೀವಿ. ಸಾಮಾಜಿಕ ಬದಲಾವಣೆ ಸಂಭವಿಸುವುದೇ ಹೇಗೆ ಅಂತ ಪ್ರಾಬ್ಲಮೆಟೈಸ್ ನೋಡಿಲ್ಲ ನಾವು. ಸಾಮಾಜಿಕ ಬದಲಾವಣೆ ಸಂಭವಿಸುವುದು ಕುಟುಂಬಗಳ ಬದಲಾವಣೆಗಳ ಮೂಲಕ. ನಾವು ಅದನ್ನ ಪ್ರಾಬ್ಲಮೆಟೈಸ್ ನೋಡೇ ಇಲ್ಲ. ಸಾಮಾಜಿಕ ಬದಲಾವಣೆ ಅಂದ್ರೆ ಹೊರಗಡೆ ವಿವಾಹ ಸಂಸ್ಥೆ ಏನಂತಂದ್ರೆ ಯಾವುದು ಒಂದು ಉದ್ಯೋಗ, ಆಕೆ ಒಂದು ಆಸ್ತಿ ಹಕ್ಕು ಅಂದ್ರೆ ಹೊರಗಡೆ ಸಂಗತಿಯಾಗಿ ನಾವು ನೋಡ್ತಾ ಇದ್ದೀವಿ. ಆ ಮೂಲಕ ಸಾಮಾಜಿಕ ಪಲ್ಲಟಗಳನ್ನ ಗುರುತಿಸುವ ಅಧ್ಯಯನಗಳಿದೆ. ಮತ್ತೆ ಇವನ್ ಫೆಮಿನಿಸ್ಟ್ಗಳು ಕೂಡ ಆ ನೆಲೆಯಲ್ಲಿ ನೋಡ್ತಾರೆ. ಹಾಗಲ್ಲ, ಅದು ಸಾಮಾಜಿಕ ಪಲ್ಲಟಗಳು ಸಂಭವಿಸದೆ ಕುಟುಂಬದ ಪಲ್ಲಟಗಳ ಮೂಲಕ, ಕುಟುಂಬಗಳು ತೆಗೆದುಕೊಳ್ಳುವ ಒಂದು ರ್ಯಾಡಿಕಲ್ ನಿರ್ಧಾರದ ಮೂಲಕ ಅದನ್ನ ಬಹಳ ಅರ್ಥಪೂರ್ಣವಾಗಿ ಈ ಕಾದಂಬರಿ ಹಿಡಿದಿಟ್ಟಿದೆ ಅಂತ ಹೇಳ್ಬೋದು. ಈ ನೆಲೆಯಲ್ಲಿ ಕುಟುಂಬದಲ್ಲಿ ಸಂಭವಿಸುವ ಪಲ್ಲಟಗಳೇ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗ್ತವೆ ಎನ್ನುವ ಬಹಳ ದೊಡ್ಡ ತಾತ್ವಿಕತೆಯನ್ನ ಪ್ರಸ್ತುತ ಕಾದಂಬರಿಯು ಅತ್ಯಂತ ಪರಿಣಾಮಕಾರಿಯಾಗಿ ಹಿಡಿದಿಟ್ಟಿದೆ. ಇಂತಹ ಕಾದಂಬರಿಯ ಕುರಿತು ಇವತ್ತು ಇಬ್ಬರು ಗೆಳತಿಯರು ಉಪನ್ಯಾಸ ನೀಡಲಿದ್ದಾರೆ. ಗೆಳತಿ ಸಬಿತಾ ಬನ್ನಾಡಿ ಅವರು ನವ ಸಾಮಾಜಿಕತೆ ಮತ್ತು ಗೌರಿಯರು ಎನ್ನುವ ಒಂದು ಶೀರ್ಷಿಕೆಯಡಿಯಲ್ಲಿ ಗೌರಿಯರು ಕಾದಂಬರಿಯನ್ನ ಚರ್ಚೆ ಬೆಳೆಸಿದ್ದಾರೆ.
ಹಾಗೆ ರಾಜಲಕ್ಷ್ಮಿ ಕೋಡಿಬೆಟ್ಟ ಅವರು ಆಧುನಿಕ ಗೌರಿಯರು ಮತ್ತು ಮಹಿಳಾ ಸ್ವಾತಂತ್ರ್ಯ ಎನ್ನುವ ವಿಷಯದ ಕುರಿತು ಮಾತನಾಡಲಿದ್ದಾರೆ. ನಮ್ಮ ಕಾದಂಬರಿಕಾರರಾದಂತಹ ಡಾಕ್ಟರ್ ಅಮರೇಶ್ ನುಗ್ಡೋನಿಯವರು ನಮ್ಮ ಜೊತೆಯೇ ಇದ್ದಾರೆ. ಈ ಕಾದಂಬರಿ ಕುರಿತು ಇವತ್ತು ವಿಶೇಷ ಉಪನ್ಯಾಸಗಳನ್ನ ಇಟ್ಕೊಂಡಿರೋದು ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷ ತಂದಿದೆ. ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಕನ್ನಡ ವಿಶ್ವವಿದ್ಯಾಲಯದ ನಮ್ಮ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಸಚ್ಚಿ ರಮೇಶ್ ಅವರಿಗೆ, ಹಾಗೆ ಸನ್ಮಾನ್ಯ ಕುಲಸಚಿವರಾದಂತಹ ಡಾಕ್ಟರ್ ಸುಬಣ್ಣ ರೈ ಸರ್ ಅವರಿಗೆ, ನನ್ನ ವಿಭಾಗದ ಎಲ್ಲ ಪ್ರಾಧ್ಯಾಪಕ ವೃಂದದವರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ, ಆನ್ಲೈನ್ ಎಲ್ಲ ಆಸಕ್ತಿಗೆ ಹಾಗೂ ಉಪನ್ಯಾಸ ನೀಡಲಿರುವ ನನ್ನ ಇಬ್ಬರು ಗೆಳತಿಯರಿಗೆ ಮತ್ತೊಮ್ಮೆ ಸ್ವಾಗತಕ್ಕೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈಗ ಸಬಿತಾ ಬನ್ನಾಡಿ ಅವರು ನವ ಸಾಮಾಜಿಕತೆ ಮತ್ತು ಗೌರಿಯರು ಎನ್ನುವ ವಿಷಯದ ಕುರಿತು ಮಾತನಾಡ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಕುಲಪತಿಗಳಿಗೆ, ಕುಲ ಸಚಿವರಿಗೆ, ಅಂಬರೀಷ್ಗೆ, ಶೈಲಜಾ, ರಾಜಲಕ್ಷ್ಮಿ, ಇನ್ನು ಯಾರ್ಯಾರಿದ್ದಾರೆ ನಾನು ನೋಡಿಲ್ಲ, ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ಈ ಕಾದಂಬರಿನ ನಾನು ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಈ ಕಾದಂಬರಿಯನ್ನ ನಾನು ಪ್ರಕಟಣಾ ಪೂರ್ವದಲ್ಲೇ ಓದಿದ್ದೆ. ಈಗ ನಿನ್ನೆ ಶೈಲಜಾ ಅವರು ಹೇಳಿದಾಗ ಮತ್ತೊಂದು ಸಲ ಕಣ್ಣಾಡಿಸಿದೆ. ಸಾಧಾರಣವಾಗಿ ನನಗೆ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆನೆ, ಹಾಗಾಗಿ ನಾನು ಯಾವುದೇ ಮಾತಾಡೋದಕ್ಕೆ ಪುನಃ ಓದ್ಕೊಂಡೇ ಬರ್ಬೇಕಾಗತ್ತೆ ನಾನು. ಅದರಿಂದ ನಾನು ಹೇಳ್ತಿದ್ದೀನಿ ಕಣ್ಣಾಡಿಸಿದೆ ಅಂತ. ಹೆಚ್ಚು ದಿನ ಆಗದೆ ಇರೋದ್ರಿಂದ ಡೀಟೇಲ್ಸ್ ಪರವಾಗಿಲ್ಲ, ನೆನಪಿರುತ್ತೆ. ಈ ನವ ಸಾಮಾಜಿಕತೆ ಮತ್ತು ಗೌರಿಯರು ಅಂತ ಈ ಮಾತಾಡುವ ಪೂರ್ವದಲ್ಲಿ ಈ ಕಾದಂಬರಿ ಹೆಣ್ಣು ಮತ್ತು ಭೂಮಿ ಎರಡೂ ಕೂಡ ಅನ್ಯರ ಕೈಯ ದಾಳವಾದ ಒಂದು ಸ್ಥಿತಿ ಮತ್ತು ಅದರ ಬಿಡುಗಡೆಯ ಸಾಧ್ಯತೆ ಎರಡನ್ನೂ ಕುರಿತು ಯೋಚಿಸುತ್ತೆ. ಇಲ್ಲಿ ಎರಡೂ ಒಟ್ಟೊಟ್ಟಿಗೆ ಸಾಗುತ್ತೆ ಈ ಕಾದಂಬರಿಯಲ್ಲಿ ಕಥೆ. ಆದ್ರೆ ನಮ್ಮ ಗಮನ ಹೆಚ್ಚು ಗೌರಿಯರ ಮೇಲೆ ಹೋಗುತ್ತೆ, 3 ಜನ ನಾಯಕಿಯರ ಮೇಲೆ ಹೋಗುತ್ತೆ. ಆದ್ರೆ ಅದೇ ಸಂದರ್ಭದಲ್ಲಿ ಸಮಸಮವಾಗಿ ಆ ಭೂಮಿಯನ್ನ ಹೇಗೆ ನಿರೂಪಿಸಲಾಗ್ತಾ ಇದೆ ಇವತ್ತು ಅಂದ್ರೆ, ಹೆಚ್ಚು ಕಡಿಮೆ 90ರ ದಶಕದ ನಂತರದಲ್ಲಿ ಆದಂತಹ ದೊಡ್ಡ ಪಲ್ಲಟ ಇದೆಯಲ್ಲ, ಜಾಗತೀಕರಣದ ಕಾರಣದಿಂದ ಆದ ಪಲ್ಲಟ ಇದೆಯಲ್ಲ, ಆ ಪಲ್ಲಟದ ಫಲ ಅಥವಾ ಅದರ ಪರಿಣಾಮ, ಫಲಕ್ಕಿಂತ ಹೆಚ್ಚು ಪರಿಣಾಮವನ್ನ ಕಾಣ್ತಾ ಇರೋದು ಸದ್ಯ ಈಗ ನಾವು. ಮೇಡಮ್, ನಿಮ್ಮ ಒಂದ್ ಸ್ವಲ್ಪ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಬನ್ನಿ. ಸಾರಿ, ಕಾಣಿಸ್ತಾ ಇಲ್ವಾ? ನನಗೆ ಗೊತ್ತಾಗ್ತಿಲ್ಲ ಅದು. ನನ್ನ ಇದ್ರಲ್ಲಿ ಕಾಣಿಸ್ತಾ ಇದೆ. ಓಕೆ. ಹಾ, ಆ ಪರಿಣಾಮಗಳನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ, ಬಹಳ ಮುಂದೆ ಬಂದ್ಬಿಟ್ಟಿದೀವಿ. ಅಂದ್ರೆ ಈ ಹೆಣ್ಣು ಮತ್ತು ಭೂಮಿ ಎರಡೂ ಈ ಕ್ಷಣಕ್ಕೂ ಕೂಡ ತೋರಿ ಉಂಬುವ ಲಾಭವೇ. ನಾವು ಇನ್ನು ನವ ಸಾಮಾಜಿಕತೆ ಬಗ್ಗೆ ಹೇಳೋದಾದ್ರೆ, ನಿಜವಾಗ್ಲೂ ಒಂದು ನವ ಸಾಮಾಜಿಕತೆ ಅನ್ನೋದು ಉಂಟಾಗಿದೆಯಾ ಅಂದ್ರೆ ಖಂಡಿತ ಇಲ್ಲ ಅಂತಾನೆ ನನಗೆ ಅನ್ಸುತ್ತೆ. ಸಾಮಾಜಿಕತೆಯ ಬಾಹ್ಯ ರಚನೆಯಲ್ಲಿ ಬದಲಾವಣೆಗಳಾಗಿವೆ, ಆಂತರಿಕ ರಚನೆಯಲ್ಲಿ ಬದಲಾವಣೆ ಆಗಿಲ್ಲ. ಆದ್ರೆ ಕಾಣಿಸೋದಕ್ಕೆ ಇದು ಹೊಸದಾಗಿ ಕಾಣ್ತಾ ಇದೆ. ಆಧುನಿಕತೆ ಅನ್ನೋದು ಒಂದು ಕಾಲಕ್ಕೆ ಮೌಲ್ಯ ಆಗಿತ್ತು, ಈಗ ಹೆಣ್ಣು ಮಕ್ಕಳ ವಿಷಯಕ್ಕೆ ಆಧುನಿಕ ಮಹಿಳೆ ಅನ್ನೋದು ಒಂದು ಟೀಕೆನೂ ಕೂಡ ಆಗ್ತಾ ಇದೆ. ಆ ಹಂತಕ್ಕಷ್ಟೇ ಬಂದಿದ್ದೀವಿ ನಾವು. ಅಂದ್ರೆ ಈ ಬದಲಾವಣೆ ಯಾವ ತರ ಇದೆ ಅಂತಂದ್ರೆ, ಮನುಷ್ಯರಿಲ್ಲದ ಭವ್ಯ ಬಂಗಲೆಯ ಹಾಗೆ. ಇದ್ರೊಳಗೆ ಚೈತನ್ಯ ಎಲ್ಲಿದೆ? ಎಲ್ಲವೂ ಪದಗಳಲ್ಲಿ ಇದೆ, ಪದಾರ್ಥವಾಗಿ ಇಲ್ಲ. 60-70 ವಯಸ್ಸು ದಾಟಿದ ನಮ್ಮ ಹಿರಿಯರು ಕೂಡ ಈಗ ಈ ಬಾಹ್ಯ ಬದಲಾವಣೆಯ ಮೋಹಕ್ಕೆ ಬಿದ್ದಿದ್ದಾರೆ, ಮರಳಾಗಿದ್ದಾರೆ.
ಅದನ್ನ ಬಹಳ ಬೇಗ ಅವರು ಒಪ್ಕೊಳ್ತಾರೆ. ಮಾತ್ರ ಅಲ್ಲ, ಅವರಿಗೆ ಆ ಒಂದು ಹಪಾಹಪಿ ಅವರೊಳಗೂ ಕೂಡ ಇದೆ. ಅಯ್ಯೋ, ನಮ್ಮನೆ ಮುಂದೆ ಒಂದು ಆಧುನಿಕವಾದ ವಸ್ತು, ನಮ್ಮ ಮನೆಯೊಳಗೆ ಒಂದು ಆಧುನಿಕವಾದ ವಸ್ತು, ನಮ್ಮ ಮಕ್ಕಳು ಹೇಗಿರ್ಬೇಕು, ಇವೆಲ್ಲದರ ಬಗ್ಗೆ ಅವರಿಗೊಂದು ಹಪಾಹಪಿ ಇದೆ. ಆದ್ರೆ ಕೌಟುಂಬಿಕ ರಚನೆಯೊಳಗೆ ಹೆಣ್ಣು ಏನು, ಹೇಗೆ, ಯಾಕೆ ಎನ್ನುವ ಪ್ರಶ್ನೆ ಮಾತ್ರ ಮುನ್ನೆಲೆಗೆ ಬಂದಿಲ್ಲ. ಇನ್ನು ನಮ್ಮ ತಲೆಮಾರು 50+ ಬಹುಶಃ ಅಕ್ಷರಶಃ ಎರಡನ್ನೂ ಬ್ಯಾಲೆನ್ಸ್ ಮಾಡ್ದ, ಮತ್ತು ಆ ಕಾರಣಕ್ಕೆ ಇನ್ನೊಂದೇ ರೀತಿಯ ತ್ಯಾಗ ಅನ್ನೋದು ಹೇಗಿದ್ರು ಮೌಲ್ಯ ಮಾಡಿ ಇಟ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ತಲೆಮಾರು ಇನ್ನೊಂದು ರೀತಿಯ ತ್ಯಾಗಕ್ಕೆ ಒಳಗಾದ ತಲೆಮಾರು. ಅಂದ್ರೆ ಒಳ ಹೊರಗಿನ ದುಡಿತ ಮತ್ತು ಫಲಾಪೇಕ್ಷೆಯನ್ನೇ ತ್ಯಾಗ ಮಾಡ್ಬೇಕು. ದುಡಿಬೇಕು ಎರಡೂ ಕಡೆ. ಆದ್ರೆ ನಿನ್ನ ಹಿಂದಿನ ತಲೆಮಾರಿಗೆ ಅವ್ರ ದುಡಿಮೆ ಕಾಣ್ತಿರ್ಲಿಲ್ಲ. ಅಂದ್ರೆ ಅದು ದುಡಿಮೆ ಹಣವಾಗಿ ಕಾಣ್ತಿರ್ಲಿಲ್ಲ. ನಮಗೆ ಅದು ಕಾಣಿಸುತ್ತೆ ಕಣ್ಣಿಗೆ. ಆದ್ರೆ ನಾವು ಅದರ ಫಲದ ಅಪೇಕ್ಷೆಯನ್ನ ಹೊಂದಬಾರದು ಅನ್ನುವ ನೇರವಲ್ಲದಿದ್ರೂ ಪರೋಕ್ಷವಾದ, ಕೆಲವೊಮ್ಮೆ ನೇರವಾದ ಒತ್ತಡಗಳಲ್ಲಿ ಕಾರಣದಿಂದ ಅದನ್ನ ಬಿಟ್ಟು ಕೊಡಬೇಕಾದ, ಆ ಕಡೆಯಿಂದ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡ್ತಾ, ಈ ಕಡೆಯಿಂದ ಮಕ್ಳು ಮರಿ ಬಗ್ಗೆ ಯೋಚನೆ ಮಾಡ್ತಾ, ನಡುವೆ ಸಾಮಾಜಿಕ ಮರ್ಯಾದೆಯ ಬಗ್ಗೆ ಯೋಚನೆ ಮಾಡ್ತಾ, ಇವುಗಳೆಲ್ಲದರ ಕೋಟೆಯಲ್ಲಿ ಬಂಧಿಯಾದ ಒಂದು ತಲೆಮಾರು ನಮ್ದು. ಈ ಕಾದಂಬರಿ ಆ ತಲೆಮಾರು ಹಾಗೆ ಮುಂದುವರ್ಕೊಂಡಿದೆ. ಈಗ ನಮ್ ನಂತರದವ್ರೇನು ಬದಲಾಗಿದ್ದಾರೆ ಅಂತಲ್ಲ, ಆದ್ರೆ ಈ ಕಾದಂಬರಿ ಇದ್ರ ನಂತರ ಏನು, ಆ ನಂತರದ ಒಂದು ಹೊರಳುವಿಕೆಯ ಹಂತದೊಂದಿಗೆ ಮುಖಾಮುಖಿ ಆಗ್ತಾ ಇದೆ. ಈ ಕಾದಂಬರಿಯಲ್ಲಿ ಬರೋ 3 ಅಕ್ಕ ತಂಗಿಯರಿದಾರಲ್ಲ, ಶಿವಲೀಲಾ, ಅಕ್ಕಮ್ಮ, ಶ್ರೀದೇವಿ. ಬಹುಶಃ ಇದು ಕಾದಂಬರಿಯ ತಂತ್ರವೇ ಆಗಿರಬಹುದು. ತಂದೆ ತಾಯಿಯರನ್ನ ಇವರು ಭೇಟಿ ಆಗ್ತಾ ಇರೋದು, ಮತ್ತು ತಂದೆ ತಾಯಿಯರಿಗೆ ತಮ್ಮ ಬದುಕಿನ ವೈಯಕ್ತಿಕ ವಿಷಯಗಳನ್ನ ದಾಟಿಸ್ತಾ ಇರೋದು ಎಲ್ಲವೂ ಕೂಡ ಒಂದು ಕಾಲದ ಅಂತರದಲ್ಲಿ. ಆ ಕಾಲದ ಅಂತರವನ್ನ ಈ ಕಾದಂಬರಿಯಲ್ಲಿ ಕಾಪಾಡ್ಕೊಳ್ಳಲಾಗಿದೆ. ಈ ಕಾಲದ ಅಂತರ ಇದೆಯಲ್ಲ, ನನಗನ್ಸುತ್ತೆ ಸ್ಥಾಪಿಸಿಕೊಳ್ಳಬೇಕಾದ ಒಂದು ಅಗತ್ಯ ಅನ್ನುವ ಸೂಚನೆ ನನಗಿಲ್ಲಿ ಕಾಣಿಸುತ್ತೆ. ಅಂದ್ರೆ ನಾವು ಒಂದು ಕಾದಂಬರಿಯನ್ನ ಎದುರುಗೊಳ್ಳುವಾಗ ಅದು ವಾಸ್ತವದ ಪ್ರತಿಬಿಂಬ ಅಲ್ಲ ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ಇಲ್ಲೊಂದು ಸೂಚನೆ ಇದೆ. ನಾವೀಗ ಅದನ್ನೊಂದು ಸ್ಥಾಪಿಸ್ಕೊಳ್ಬೇಕಾಗಿದೆ. ಯಾಕೆ ಅಂತಂದ್ರೆ ಸಾಫ್ಟ್ ಇಮೋಷನಲ್ ಬ್ಲ್ಯಾಕ್ ಮೇಲ್ ಇದೆಯಲ್ಲ, ಅದರಿಂದ ಹೆಣ್ಣು ಪಾರಾಗೋದು ತುಂಬಾ ಕಠಿಣವಾದ ಸಂಗತಿ. ಒಂದ್ ರೀತಿಯಲ್ಲಿ ಜೈವಿಕವಾಗಿಯೇ ಹೆಣ್ಣು ಒಳಗೊಳ್ಳುವವಳು, ಗಂಡು ಹೊರಗೆ ನಡೆಯುವವನು. ಮತ್ತು ಇದನ್ನ ಸಾಮಾಜಿಕ ಮೌಲ್ಯವಾಗಿ ಸ್ಥಾಪಿಸಿರುವ ಪರಿಸರದಲ್ಲಿ ಅವನು ಬೆಳೀತಾ ಇದ್ದಾನೆ, ಅದನ್ನ ಆವಾಹಿಸ್ಕೊಂಡಿದ್ದಾನೆ ಗಂಡು. ಹೆಣ್ಣು ಅದನ್ನ ಒಪ್ಕೊಂಡ್ಬಿಟ್ಟಿದ್ದಾಳೆ. ಈಗ ಬದಲಾದ ಸನ್ನಿವೇಶದಲ್ಲಿ ಈ ಸ್ಥಾಪಿತ ಮೌಲ್ಯ ಬದಲಾಗಿದೆಯಾ? ಖಂಡಿತ ಇಲ್ಲ. ನಮ್ಮ ನವ ತಾಂತ್ರಿಕತೆ ಆಗ್ಲಿ, ನಮ್ಮ ನವ ಮಾಧ್ಯಮಗಳಾಗ್ಲಿ ಯಾವುದೂ ಕೂಡ ಬದಲಾಗಿಲ್ಲ. ಇದನ್ನೇ ಅವರು ಬೇರೆ ಬೇರೆ ಬಣ್ಣಗಳಲ್ಲಿ ಕಟ್ಕೊಡ್ತಾ ಇದ್ದಾರೆ. ಈ ಹಳೆಯ ಗಂಡಿಗೆ ಒಂದು ಎಜುಕೇಶನ್ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ನಾನು ಹೇಳ್ತೀನಿ. ಒಬ್ಬ ಕುಟುಂಬಿಯಾಗಿ ಗಂಡಿಗೆ ಸಿಕ್ಕಬೇಕಾದ ಎಜುಕೇಶನ್ ಸಿಕ್ಕಿದ್ಯಾ? ಹೆಣ್ಣಿಗೆ ಕೊಟ್ಟಿದ್ದಾರೆ ಎಜುಕೇಶನ್ ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲವನ್ನ ನೀನ್ ತ್ಯಾಗ ಮಾಡುವಂತ, ಬಾಯಿ ಮುಚ್ಕೊಂಡಿರು, ಮೌನಿಯಾಗಿರು, ಒಪ್ಕೋ. ಆದ್ರೆ ಗಂಡಿಗೇನು ಎಜುಕೇಶನ್ ಇದೆ ಅಂದ್ರೆ, ಅವನಿಗೆ ನೀನೀಗಿರೋದೇ ಸರಿ ಇದೆ ಅಂತ ನೀನು ಹಕ್ಕು ಸ್ಥಾಪಿಸುವವನು ಅಷ್ಟೇ. ಎಜುಕೇಶನ್ ಅವಶ್ಯಕತೆನೇ ಇಲ್ಲ ಅಂತ ತಿಳ್ಕೊಂಡಿದೆ ಈ ಸಮಾಜ. ನಮ್ಮ ಈ ಮಾಧ್ಯಮಗಳು ಹಾಗೆ ಮಾಡ್ತಾ ಇದ್ದಾರೆ. ಬಣ್ಣ ಬದಲಾಗಿದೆ, ಹೊರಗಿನ ಬಣ್ಣ, ತಳುಕು ಬೆಳಕು ಬದಲಾಗಿದೆ. ಅಂದ್ರೆ ಸ್ವತಃ ಈ ರಚನೆಯೊಳಗೆ ಇರುವ ತೊಡಕುಗಳನ್ನ ನಾವು ಪರಿಶೀಲಿಸ್ತಾ ಇಲ್ಲ.
ಅಥವಾ ಅದು ಪರಿಶೀಲಿಸಬೇಕಾಗಿರೋದು ಒಂದು ತುರ್ತು ಅಂತ ನಾವು ಅಂದ್ಕೊಳ್ತಾ ಇಲ್ಲ. ಅದಿನ್ನೂ ನಮಗೆ ಅರಿವಾಗ್ತಿಲ್ವೋ ಅಥವಾ ಅರಿವಿನ ಅವಶ್ಯಕತೆ ಇಲ್ಲ ಎಂದು ತಿಳ್ಕೊಳ್ಳಾಗಿದೆಯೋ ನೋಡ್ಬೇಕಾಗಿದೆ. ಯಾಕೆ ಅಂದ್ರೆ ನೋಡಿ, ಇತ್ತೀಚೆಗೆ ಸಚಿವರು ಒಬ್ರು ತಮ್ಮ ಆಳಲು ತೋಡ್ಕೊಂಡು ಉದಾತ್ತವಾದ ಭಾರತೀಯ ಕುಟುಂಬದಲ್ಲಿ ಒಂದು ಶಮನಕಾರಕ ಗುಣಲಕ್ಷಣ ಇತ್ತು, ಆದ್ರೆ ಆಧುನಿಕ ಭಾರತದ ಮಹಿಳೆಯರು ಈಗ ವಿವಾಹ ನಿರಾಕರಿಸ್ತಾ ಇದ್ದಾರೆ, ಮಕ್ಕಳನ್ನ ಹೆರುವುದನ್ನ ನಿರಾಕರಿಸ್ತಾ ಇದ್ದಾರೆ, ಅಥವಾ ಬಾಡಿಗೆ ತಾಯಿಯರಾಗ್ತಾ ಇದ್ದಾರೆ. ಇದೆಲ್ಲ ತುಂಬಾ ದುರಂತದ ಸಂಗತಿ ಅಂತ ಹೇಳ. ಈ ಕುರಿತು ಜಾನಕಿ ನಾಯರ್ ಅವರು ಹಿಂದೂ ಪತ್ರಿಕೆಯಲ್ಲಿ ಬರೆಯುವಾಗ ಅವ್ರು ಹೇಳ್ತಾರೆ, ಈ ಹೇಳಿಕೆಯನ್ನು ಯಾವ ಆಧಾರದ ಮೇಲೆ ಮಾಡಲಾಗಿದೆ? ಇವರು ಯಾವ್ದಾದ್ರೂ ಸಮೀಕ್ಷೆಗಳನ್ನ ಆಧರಿಸ್ಕೊಂಡು ಈ ಹೇಳಿಕೆ ಕೊಡ್ತಾ ಇದ್ದಾರ? ಕುಟುಂಬ ಆರೋಗ್ಯ ಸಮೀಕ್ಷೆಯನ್ನ ನೋಡಿದಾರ? ಅಥವಾ ಸ್ಥಳೀಯ ಪ್ರಾದೇಶಿಕ ಸಮೀಕ್ಷೆಗಳನ್ನ ಅವಲಂಬಿಸಿದೆಯಾ ಈ ಮಾತು ಅಂದ್ರೆ ಇಲ್ಲ. ಹಾಗೆ ಅದನ್ನ ಮುಂದುವರಿಸ್ಕೊಂಡು ಇನ್ನೊಬ್ರು ಮಾಜಿ ಸಚಿವರು ಹೇಳ್ತಾರೆ, ಆಧುನಿಕ ಮಹಿಳೆ ಇದ್ದಾಳಲ್ಲ ಇವಳು ಅಮೆರಿಕ ಇಂಗ್ಲೆಂಡ್ನವರ ಅನುಕರಣೆ ಮಾಡ್ತಾ ಇದ್ದಾಳೆ, ಎಲ್ಲ ಹೆಣ್ಮಕ್ಳು ಹಾಗಲ್ಲ. ಸೊ ಯಾರು ಇವಳು ಆಧುನಿಕ ಮಹಿಳೆ? ಆಧುನಿಕ ಅನ್ನೋದು ಏನ್ ಹಾಗಾದ್ರೆ ಇಲ್ಲಿ? ಅವಳು ITBTಗಳಲ್ಲಿ ದುಡಿತಾ ಇರುವ, ಕೈ ತುಂಬಾ ಸಂಬಳ ತಗೊಳ್ತಾ ಇರುವವಳ, ಉಡುಗೆ ತೊಡುಗೆಯಲ್ಲಿ ಅವಳು ಆಧುನಿಕತೆಯನ್ನು ತೋರಿಸ್ತಾ ಇದ್ದಾಳೆ? ಏನ್ ಯಾವ ಅರ್ಥದಲ್ಲಿ ಇದನ್ನು ಬಳಸಲಾಗ್ತಿದೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಜಾನಕಿ ನಾಯರೇ ಅವ್ರಲ್ಲೇ ಇದ್ರಲ್ಲಿ ಹೇಳ್ತಾರೆ, CPR ಸಹಸ್ರಮಾನದ ಸಮೀಕ್ಷೆ ಪ್ರಕಾರ ಏನ್ ಇವ್ರು ಹೇಳಿದ್ರಲ್ಲ, ವಿವಾಹ ನಿರಾಕರಣೆ, ಮಕ್ಕಳ ನಿರಾಕರಣೆ, ಈ ಪ್ರವೃತ್ತಿಯಲ್ಲಿ ಲಿಂಗ ಭೇದ ಇಲ್ಲ. ಅಂದ್ರೆ ಈ ಪ್ರವೃತ್ತಿ ಕೇವಲ ಹೆಣ್ಣಿನಲ್ಲಿ ಇಲ್ಲ ಅಂತನೂ CPR ಸಮೀಕ್ಷೆಯ ಕುರಿತು ಅವರು ಹೇಳ್ತಾರೆ. ಆದ್ರೆ ಅದರ ಬಗ್ಗೆ ಇಲ್ಲಿ ಸ್ಪಷ್ಟ ಆಗೋದೇನಂದ್ರೆ, ಈ ಒಂದು ಪ್ರವೃತ್ತಿ ಶುರುವಾಗಿದೆ. ವಿವಾಹ ನಿರಾಕರಣೆ, ಮಕ್ಕಳನ್ನ ಹೆರುವುದರ ಬಗ್ಗೆ ಅಥವಾ ಮಕ್ಕಳು ಬೇಕೋ ಬೇಡುವ ಅಂತ ನಿರ್ಧಾರ ಮಾಡುವುದರ ಬಗ್ಗೆ ಒಂದು ಹಿಂಜರಿಕೆಯ ಪ್ರವೃತ್ತಿ ಆರಂಭ ಅಂತೂ ಆಯ್ತು. ಹಾಗಾದ್ರೆ ಇದು ಯಾಕೆ ಹೀಗಾಗಿದೆ ಅಂತ ಮಾತ್ರ ಯಾರು ಯೋಚನೆ ಮಾಡ್ತಿಲ್ಲ. ಇಲ್ಲಿರೋದು ಸಮಸ್ಯೆ. ಯಾಕೆ ಹೀಗಾಗಿದೆ, ಇದು ಸರಿನಾ ತಪ್ಪೋ ಅನ್ನೋದನ್ನ ಬದಿಗಿಡೋಣ. ಇದು ಒಂದು ಆಯ್ಕೆಯ ವಿಷಯ ಆಗ್ತಾ ಇದೆ ಅಂದ್ರೆ ಅದು ಗಂಡಿಗಿರ್ಲಿ ಹೆಣ್ಣಿಗಿರ್ಲಿ, ಏನಕ್ಕೆ ಹೀಗಾಗ್ತಿದೆ? ಎಲ್ರು ಈ ಗಿಡ ಹಿಂಗ್ ಹೂ ಬಿಟ್ಟಿದೆ, ಇದ್ ಯಾಕೋ ಹೂ ಮಧ್ಯದಲ್ಲೇ ಉದುರೋಗ್ತಿದೆ, ಈಗ ನಾವು ಹೂವಿಗೆ ಇಂಜೆಕ್ಷನ್ ಕೊಡೋಣವಾ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ ಹೊರತು ಯಾಕೆ ಹೀಗೆ ಉದುರ್ತಿದೆ, ಅದರ ಬೇರಿನ ಏನಾದ್ರು ಸಮಸ್ಯೆ ಇದೆಯಾ ಅನ್ನೋದ್ರ ಕಡೆಗೆ ಲಕ್ಷ್ಯ ಇಲ್ಲ. ಅದಕ್ಕೆ ಭಯನೇ, ಬೇರೇನಾಗಿದೆ ನೋಡೋಣ ಅದ್ರ ಫಲ ಇದು ಅಂತ ನೋಡಿದ್ರೆ ಭಯವ. ಇಡೀ ಕುಟುಂಬ ಅನ್ನುವ ರಚನೆಯ ಒಳಗಡೆ ಬಿಕ್ಕಟ್ಟು ಇಲ್ಲದೆ ಹೋಗಿದ್ದಲ್ಲಿ ಈ ತಲೆಮಾರು ಈ ಆಯ್ಕೆಯ ಕಡೆಗೆ ಚಲಿಸುತ್ತಿತ್ತೆ ಅನ್ನುವ ಒಂದು ಅತ್ಯಂತ ಸಹಜವಾದ ಪ್ರಶ್ನೆ ಯಾರಿಗೂ ಯಾಕೆ ಬರ್ತಾ ಇಲ್ಲ ಈ ತರ ಮಾತಾಡೋರಿಗೆ. ಮತ್ತು ಇಲ್ಲಿ ಹೆಣ್ಣಿಗೆ ಮತ್ತೊಂದು ಎಜುಕೇಶನ್, ಹೆಣ್ಣಿಗೆ ನಿರಂತರ ಎಜುಕೇಶನ್. ನೀನು ಹೊರಗಡೆ ತಗೊಳ್ತಿರುವ ಎಜುಕೇಶನ್ ಸರಿ ಇಲ್ಲ, ನಿನ್ಗೆ ನೋಡಿ ಹಿಂಗೆ ವಾಪಸ್ ಬಾ, ನಿನ್ಗೆ ಅಲ್ಲಿ ಎಷ್ಟು ಸುಖವಾಗಿದ್ದೆ. ಒಂದು ವೇಳೆ ಆಕೆ ಸುಖವಾಗಿದ್ದೇ ಆಗಿದ್ದಲ್ಲಿ ಈ ಬದಲಾವಣೆಯ ಕಡೆಗೆ ಅವಳು ಹೊರಳುತ್ತಿದ್ಲ ಅನ್ನುವ ಪ್ರಶ್ನೆಯನ್ನು ಹಾಕಿಕೊಳ್ಳುವುದಕ್ಕೆ ಸಿದ್ಧವಿಲ್ಲದ ಈ ಮನಸ್ಥಿತಿ ಏನು ಹೇಳ್ತಾ ಇದೆ ಅಂದ್ರೆ, ಗಂಡು ಬದಲಾಗುವುದನ್ನು ಬಯಸುತ್ತಿಲ್ಲ ಅಥವಾ ಗಂಡಿನ ನಿರೂಪಣೆ ಬದಲಾಗುವುದನ್ನ ಈ ಒಂದು ಏನು ಇನ್ವರ್ಟೆಡ್ ಕಾಮದಲ್ಲಿ ಒಂದು ಸಮಾಜ ಬಯಸ್ತಿಲ್ಲ ಅಂತ. ಈ ಕಾದಂಬರಿ ಉದ್ದಕ್ಕೆ ಗಮನಕ್ಕೆ ಬರೋ ಒಂದು ಬಹಳ ಮಹತ್ವದ ಸಂಗತಿ ಅಂದ್ರೆ ಅದು ಬಿಟ್ಟಿ ಚಾಕರಿ.
ಅಂದ್ರೆ ಹೆಣ್ಣು ಚಾಕರಿ ಮಾಡ್ಬೇಕು, ಅದು ಬಿಟ್ಟಿ ಚಾಕರಿನೇ ಯಾವತ್ತಿದ್ರು. ಈಗ ಪಾರ್ವತಿ ಎಷ್ಟು ದುಡಿತಾಳೆ ಮತ್ತು ಅವಳ ದುಡಿತದ ಬಗೆಗೆ ಅವಳ ಗಂಡ ಸದಾಶಿವಪ್ಪನಿಗೆ ಅರಿವಿದೆ, ಅದ್ರ ಬಗ್ಗೆ ಗೌರವ ಇದೆ ಆತನಿಗೆ. ಆದ್ರೆ ಸ್ವತಃ ಪಾರ್ವತಿಗೆ ಅದರ ಅರಿವಿಲ್ಲ. ನಾನೆಷ್ಟು ಮಾಡ್ತಾ ಇದ್ದೀನಿ ಒಂದು ಕುಟುಂಬಕ್ಕಾಗಿ ಅಂತ ಅವಳು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಾನ್ ಮಾಡ್ಬೇಕಾದ್ದು ನನ್ನ ಮನೆಗೆ ನಾನು ಮಾಡ್ಬೇಕಾದಷ್ಟೇ. ಅಂದ್ರೆ ಇದು ಸಮಾಜ ಬಯಸುವ ಮಾದರಿನೇ. ಹೀಗೆ ಇರ್ಬೇಕು, ಪಾರ್ವತಿ ತರನೇ ಇರ್ಬೇಕು. ಪಾರ್ವತಿ ನೋಡಿ ಎಷ್ಟು ದುಡಿದ್ಲು ಮನೆಗಾಗಿ, ಅವಳಿಂದಾಗಿ ಮನೆ ಹೆಂಗೆ ಮೇಲಕ್ಕೆ ಬಂತು. ಅವಳಿಲ್ದಿದ್ರೆ ಮನೆ ನಡೀತಿತ್ತ? ನಾವ್ ಎಷ್ಟು ಜನ ಕೇಳಿಲ್ಲ ಇಂಥ ಮಾತುಗಳನ್ನ ನಮ್ಮ ಅಮ್ಮಂದ್ರ ಕಾಲ ಬಗೆಗೋ ನಮ್ಮ ಸುತ್ತಮುತ್ತಲಿನ ಹೆಂಗಸರ ಬಗೆಗೋ. ಆದ್ರೆ ಆ ಅಮ್ಮಂದ್ರಾಗ್ಲಿ ಆ ಹೆಂಗಸರಾಗ್ಲಿ ಅದು ಸಹಜ ಅಂತ ತಿಳ್ಕೊಂಡು ತಕರಾರಿಲ್ಲದೆ ಅವರು ಮುಂದುವರಿತಿದ್ರಲ್ಲ, ಇದನ್ನೇ ಇವರು ಮಾದರಿಯಾಗಿ ತೋರ್ಸೋದಕ್ಕೆ, ಪುನಃ ಬಿಂಬಿಸುವುದಕ್ಕೆ ಪ್ರಯತ್ನಿಸ್ತಾ ಇರೋದು. ಇನ್ನು ಶಿವಲೀಲಾ ಅಕ್ಕಮ್ಮ ಶ್ರೀದೇವಿ ಇದಾರಲ್ಲ, ಇವರು ಸ್ವಪ್ರಜ್ಞೆಯ ಹೆಣ್ಣು ಮಕ್ಕಳು. ಶಿವಲೀಲಾಂಗೆ ಈ ಬಿಟ್ಟಿ ದುಡಿತದ ಹೊಸ ರೂಪ ಇದೆಯಲ್ಲ, ಅವಳ ದುಡಿತದ ಮೇಲೆ ಸಂಪೂರ್ಣ ಹಕ್ಕು ಸಾಧಿಸಿ ಅದು ಸಹಜ ಅನ್ನೋ ಹಾಗೆ ಮತ್ತು ನಿರ್ಭಾವುಕವಾಗಿ ವರ್ತಿಸುವ ಗಂಡನ ಕುರಿತು ಅವಳಿಗೀಗ ಅರಿವಿದೆ. ಈ ಅರಿವೇ ಪ್ರಶ್ನೆಯ ಮೂಲ ಆಗ್ತಾ ಇದೆ. ಅವಳಿಗೆ ಅದು ಅರಿವಿದ್ದು ಇದು ಸರಿ ಅಲ್ಲ, ತಪ್ಪು ಅಂತ ಅವಳಿಗೆ ಅನಿಸಿದ್ರಿಂದ ಅವಳು ಅದರಿಂದ ಹೊರಗೆ ಬರ್ತಾಳೆ. ಸೊ ಬದಲಾವಣೆ ಅನ್ನೋದು ಅಲ್ಲಿ ಆಗ್ಲಿಲ್ಲ, ಇಲ್ಲಿ ಆಗ್ತಾ ಇದೆ. ಆ ನೆಲದಲ್ಲಿ ಬದಲಾವಣೆ ಆಗಿಲ್ಲ, ಆದ್ರೆ ಈ ಫಲದಲ್ಲಿ, ಅಂದ್ರೆ ಆ ನೆಲ ಬಿಟ್ಟಿರೋ ಫಲದಲ್ಲಿ ಬದಲಾವಣೆ ಆಗ್ತಿದೆ. ಹಾಗಾಗಿ ಅವಳು ಅದನ್ನ ನಿರಾಕರಿಸ್ತಾ ಇದ್ದಾಳೆ. ಆದರೆ ಹಾಗೆ ನಿರಾಕರಿಸ್ತಾ ಇರುವಾಗ್ಲೂ ಕೂಡ ಅವಳಿಗೆ ಇರುವ ಸ್ಪಷ್ಟತೆಯಿಂದಾಗಿ ಅವಳಿಗೆ ದುಃಖ ಇಲ್ಲ ಅಂತಲ್ಲ, ಆದ್ರೆ ಅವಳಿಗಿರೋ ಸ್ಪಷ್ಟತೆ ಇದೆಯಲ್ಲ, ಅದು ಅವಳನ್ನು ಮುಂದೆ ಹೋಗಕ್ ಬಿಡುತ್ತೆ. ಅಕ್ಕಮ್ಮನಿಗೆ ಹಳೇ ಸಾಮಾಜಿಕ ಮಾದರಿಯಲ್ಲಿ ಒಪ್ಪಿತವಾಗಿರುವ ಇನ್ನೊಂದು ಅಂಶ ಇದೆ ಗಂಡಿನ ಕುರಿತು. ಅದೇನು? ಗಂಡಸು ಎಷ್ಟಾದ್ರೂ ಸಂಬಂಧ ಇಟ್ಕೊಳ್ತಾನೆ ಬಿಡು, ನೀನು ಅದನ್ನೆಲ್ಲ ಕಂಡು ಕಾಣದಂತೆ ಇರ್ಬೇಕು ಅಂತ ಇನ್ನೊಂದು ಪಾಠ ಇದೆಯಲ್ಲ, ಹೆಣ್ಣಿಗೆ ಕೊಟ್ಟಿರೋ ಪಾಠ, ಅದನ್ನ ಅವಳು ಧಿಕ್ಕರಿಸ್ತಾ ಇದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಅವಳು ಇನ್ನೊಂದು ಹಂತ ಮುಂದಿದ್ದಾಳೆ. ಅವಳು ತನ್ನ ಮನ ಮೆಚ್ಚಿದವನೊಂದಿಗೆ ಒಡನಾಟದಲ್ಲಿ ಬದುಕ್ತಾ ಇದ್ದಾಳೆ. ಶ್ರೀದೇವಿ ಅವಳು ಈ ಏನು ಹೊಸ ಹೆಣ್ಣು ಏನಿದ್ದಾಳೆ, ಆ ಹೊಸ ಹೆಣ್ಣು ಮಾಡ್ತಾ ಇರುವ ಪ್ರಯೋಗದ ಮುಂದಿನ ಹಂತದಲ್ಲಿದ್ದಾಳೆ. ನಾನು ಇದನ್ನ ಪ್ರಯೋಗದ ಹಂತ ಅಂತಾನೆ ಕರಿತೀನಿ. ಶ್ರೀದೇವಿ ಸ್ವತಃ ಒಂದು ಪ್ರಯೋಗದಲ್ಲಿ ಒಂದು ಬಿಂಬವಾಗಿ ನಂಗೆ ಕಾಣಿಸ್ತಾಳೆ. ಅವಳು ಸಮಾಜಕ್ಕೆ ಸೊಪ್ಪೆ ಹಾಕೋದಿಲ್ಲ. ಆದ್ರೂ ಇಲ್ಲಿ ನೋಡಿ, ಅರುಣ ಇದನ್ನಲ್ಲ, ಅವನು ಆರಂಭದಲ್ಲಿ ಅವನಿಗೇನ್ ತಕರಾರಿಲ್ಲ ಇವಳ ಈ ರೀತಿಯ ಒಂದು ಜೀವನ ಕ್ರಮ ಶೈಲಿ, ಅದಕ್ಕೆ ಅವನು ಒಪ್ಪಿಕೊಂಡಿದ್ದಾನೆ. ಆದ್ರೆ ನಿಧಾನಕ್ಕೆ ಎಲ್ಲಿಯ ತನಕ ಶ್ರೀದೇವಿ ಜೊತೆಗೆ ಒಡನಾಟದ ಬದುಕು ಅವನಿಗೆ ಸಂತೋಷ, ಖುಷಿ, ಅವನಿಚ್ಛೆ ಎಲ್ಲವನ್ನ ಪೂರೈಸಿತ್ತು, ಅಲ್ಲಿಯ ತನಕ ಮರೆತೇ ಹೋಗಿತ್ತಲ್ಲ ಅವನಿಗೆ ನಾವು ಬದುಕುತ್ತಿರುವ ಕ್ರಮವೇ ಒಂದು ಭಿನ್ನ ಅನ್ನೋದು. ಅದು ನಿಧಾನ ಈಗ ಅವನಿಗೆ ನೆನಪಾಗಕ್ ಶುರು ಆಗುತ್ತೆ. ಮದುವೆ ಅನ್ನೋದೊಂದು ಹೆಂಡತಿ ಅನ್ನೋಳು ಅಂತ ಆದ ತಕ್ಷಣನೇ ಅವನಿಗೀಗ ಮರೆತು ಹೋಗಿರುವ ಸಾಮಾಜಿಕ ನೀತಿ ನಿಯಮಗಳೆಲ್ಲ ನೆನಪಾಗಕ್ ಶುರುವಾಗುತ್ತೆ. ಮರೆತು ಹೋಗಿದ್ದ ತಂದೆ ತಾಯಿಗಳ ನೆನಪಾಗ್ತಾರೆ, ಮರೆತು ಹೋದ ಸಮಾಜ ನೆನಪಾಗುತ್ತೆ. ಅಂದ್ರೆ ಏನು ಸ್ಥಾಪಿತ ಮೌಲ್ಯ ಏನಿದೆ ಅದರ ಸೆಳೆತಕ್ಕೆ ವಾಪಸ್ ಅವನು ಜಾಗ್ತಾ ಇದ್ದಾನೆ. ಇವನನ್ನ ಒಂದ್ ಹಂತದವರೆಗೆ ಇವನನ್ನ ನಾವು ಹೊಸ ಗಂಡು ಅಂತ ಹೇಳ್ಬಹುದೇ? ನಾವು ಹೊಸ ಹೆಣ್ಣಿನ ಬಗ್ಗೆ ಮಾತಾಡ್ತೀವಲ್ವಾ, ಹೊಸ ಹೆಣ್ಣಿದಾಳೆ ಸರಿ, ಒಂದು ಹೊಸ ಗಂಡು ಬೇಕಲ್ಲ. ಈಗ ಈ ಹೊಸ ಗಂಡು ಅಂದ್ರೆ ಎಚ್ಚೆತ್ತ ಸ್ವಪ್ರಜ್ಞೆಯ ಹೊಸ ಗಂಡು ಇನ್ನು ಹುಟ್ಟಿಲ್ಲ.
ಎನ್ನುವುದರ ಒಂದು ಸೂಚನೆ ಕಾಣ್ತಾ ಇದೆ. ನವ ಸಾಮಾಜಿಕತೆಯ ಬಾಹ್ಯ ಆಡಂಬರ, ತೋರಿಕೆಯ ಸಮಾನತೆ ಇತ್ಯಾದಿಗಳಲ್ಲಿ ಒಂದು ಜೊತೆಗೆ ನಿಂತು ಫೋರ್ಸ್ ಕೊಡ್ತಾ ಇದ್ರು. ಗಂಡು ಹೆಣ್ಣಿನ ಸಂಬಂಧದ ಒಂದು ಹೊಸ ವಿಸ್ತರಿತ ಸಮಾನ ಆಯಾಮ ಮತ್ತು ಸಮಾನ ಸಂತಸವನ್ನ ಇನ್ನೂ ಅರಿತಿಲ್ಲ. ನಾನು ಇದನ್ನ ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಮಾತಾಡ್ತಾ ಇರೋದು ಗಂಡು ಮತ್ತು ಹೆಣ್ಣು ಇಬ್ಬರ ಸಂತಸದ ಬದುಕಿನ ಕುರಿತೆ. ಆ ಸಂತಸ ಏನಂತಾನೆ ಗೊತ್ತಿಲ್ಲ ಇನ್ನು. ತನ್ನ ಕೇಂದ್ರದ ಮೂಲಕ ಇನ್ನೊಬ್ಬರನ್ನ ನೋಡುವಾಗ ತಾನೂ ಸಂತಸವಾಗಿಲ್ಲದೆ ಇನ್ನೊಬ್ಬರ ಸಂತಸವನ್ನು ಹಾಳು ಮಾಡ್ತಾ ಇರುವಂತಹ ಒಂದು ರಚನೆಯಿಂದ ಹೊರಗೆ ಬರ್ಬೇಕಾಗಿದೆ. ಇದೇ ಕಾದಂಬರಿಯಲ್ಲಿ ಒಂದು ಬರುತ್ತೆ, ಶರಣ ಮತ್ತೆ ಚಂದ್ರಕಲನ ಬಗ್ಗೆ. ಎಷ್ಟು ಮುಗ್ಧವಾಗಿದ್ದಾನ ಅವನು ಅಂತ. ಚಂದ್ರಕಲಾ ಎಷ್ಟು ಮುಗ್ಧವಾಗಿದ್ದಾಳ ಅವಳು ಅಂತ. ಆಗ ಅಲ್ಲೇ ಒಂದು ಮಾತು ಬರುತ್ತೆ, ಅವಳು ಮಾತ್ರ ಅಲ್ಲ ಶರಣ ಕೂಡ ಮುಗ್ಧವಾಗಿದೆ. ಇಬ್ಬರ ಮುಗ್ಧತೆಯು ಇರೋದ್ರಿಂದ ಅಲ್ಲಿ ಇರುವ ಸಂಬಂಧದ ಮಜಲು ಬೇರೆ. ಆದ್ರೆ ಇಲ್ಲಿ ಒಬ್ರು ಮಾತ್ರ ಮುಗ್ಧವಾಗಿರ್ಬೇಕು, ಇನ್ನೊಬ್ಬರ ಮುಗ್ಧತೆಯನ್ನ ಕಳ್ಕೊಂಡಿದ್ದಾಗ ಅದು ಹಿಂಸೆಯಾಗಿ ಬದಲಾಗತ್ತೆ, ಅದು ಯಾರೇ ಆಗಿರ್ಲಿ. ಹಾಗಾಗಿ ಈ ಸ್ವಪ್ರಜ್ಞೆ ಇದೆಯಲ್ಲ, ಇದು ಗಂಡಿಗೂ ಕೂಡ ಬಹಳ ಅವಶ್ಯಕತೆ ಇದೆ. ನಾನೇನು, ನನ್ನ ದೇಹ ಏನು, ನನ್ನ ಮನಸ್ಸು ಏನು, ನನಗೆ ನಿಜವಾಗ್ಲೂ ಬೇಕಾಗಿದ್ದೇನು ಅನ್ನೋದನ್ನ ಗಂಡು ತಾನೇ ನಿರೂಪಿಸಿಕೊಂಡಿದ್ದಾನ ಅನ್ನೋದ್ರ ಬಗ್ಗೆ ನಂಗೆ ತುಂಬಾ ಸಂಶಯ. ಗಂಡು ನಿರೂಪಿಸಿಕೊಟ್ಟಿರುವಂತಹ ಪ್ರಜ್ಞೆಯೊಳಗೆ ತನ್ನನ್ನು ತಾನು ಫಿಟ್ ಮಾಡ್ಕೊಂಡು ನಂಬಿಕೊಂಡು ಒದ್ದಾಡ್ತಾ ಇದ್ದಾನೆ. ಹಾಗಾಗಿ ಅದರಿಂದ ಹೊರಗೆ ಬರೋದು ಬಹಳ ಮುಖ್ಯ ಇದೆ. ಈ ಅರಿವು ಇಲ್ಲದೆ ಇದ್ರೆ ಕುಟುಂಬದೊಳಗಡೆ ಸಮ ಸಂಬಂಧ ಇರಕ್ ಸಾಧ್ಯನೇ ಇಲ್ಲ. ಅದು ಅಸಮ ಸಂಬಂಧಗಳೇ, ಅದು ಕುದಿನೇ. ಕುಟುಂಬ ಅನ್ನೋದೊಂದು ಕುದಿ. ಅಂದ್ರೆ ವ್ಯಕ್ತಿಗಳು ಸಮುದಾಯಗಳಾಗಿ ಆಗ್ಬೇಕು ಅಂತ ಬಯಸಿದ್ರೂ ಕೂಡ ಸಮುದಾಯಗಳಾಗಕ್ಕಾಗದೆ ದ್ವೀಪಗಳಾಗಬೇಕಾದ ದುರಂತ ತಪ್ಪೋದಿಲ್ಲ. ಈ ಗೌರಿ ನೋಪಿ ಇದೆಯಲ್ಲ, ಇದು ಒಂದು ಸಾಮೂಹಿಕ ಆಚರಣೆ. ಈ ಆಚರಣೆಯೂ ಕೂಡ ನನಗನ್ಸುತ್ತೆ ಮನುಷ್ಯರ ನಡುವಿನ ಬಂಧಗಳನ್ನ ಬೆಸೀತಾ ಇದೆಯಾ ಅಥವಾ ಕೇವಲ ತೋರಿಕೆಯ ವೈಭವವಾಗಿ ಕಾಣ್ತಾ ಇದೆಯಾ? ಯಾಕೆ ಈ ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋದ್ರ ಒಂದು ಎಚ್ಚರಿಕೆ ಕೂಡ ನಮಗೆ ನಮ್ಮ ಎಷ್ಟೋ ಆಚರಣೆಗಳಲ್ಲಿ ಮುಂದುವರ್ಸ್ಕೊಂಡು ಬರ್ತಿದ್ವಿ. ಅದನ್ನ ಒಂದು ಸಂಭ್ರಮವಾಗಿ ವೈಭವವಾಗಿ ಬಿಂಬಿಸ್ತಾ, ನೋಡಿ ನಮ್ಮ ಸಂಪ್ರದಾಯ, ನಾವು ಸಾಂಪ್ರದಾಯಿಕ ಇದ್ರೊಳಗೆ ಕನೆಕ್ಟೆಡ್ ಮುಂದುವರಿಸ್ತಾ ಇದೀವಿ ಅನ್ನುವ ಹುಸಿತನದೊಳಗಡೆ ಬದುಕುತ್ತಾ ಒಂದು ರೀತಿಯ ಒಂದು ಯಾಂತ್ರಿಕವಾದ ಆತ್ಮವಿಲ್ಲದ ಚಹರೆ ಆಗೋ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯಿಂದ ಹೊರಗೆ ಬರಲೇಬೇಕಾಗಿದೆ. ಇವತ್ತಿನ ನಮ್ಮ ಸುತ್ತಲಿನ ಬದುಕೆಲ್ಲವೂ ಇಂತಹ ಒಂದು ಸ್ಥಿತಿಯೊಳಗೆ ಇದೆ. ಹಾಗಾಗಿ ಇಲ್ಲಿ ಹುಸಿ ಅಥವಾ ತೋರಿಕೆಯ ಮಾತು, ತೋರಿಕೆಯ ಬದುಕು, ತೋರಿಕೆಯ ನಡೆ, ತೋರಿಕೆಯ ನುಡಿ ಯೊಳಗೆ ಏನಾಗ್ತಾ ಇದ್ದೀವಿ? ಇಡೀ ಭೂಮಿಯನ್ನ ಹೇಗೆ ಹಾಳು ಮಾಡ್ತಾ ಇದ್ದೀವೋ ಆ ಭೂಮಿಯಲ್ಲಿರುವ ಈ ಮನುಷ್ಯರು ಅನ್ನುವ ಚೈತನ್ಯಗಳನ್ನು ಕೂಡ ನಾವು ಹಾಗೆ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಈ ಅರಿವು ಬಂದಿತೆ ಗೊತ್ತಿಲ್ಲ, ಆದ್ರೆ ಬರಬಹುದೇನು. ಈ ಕಾದಂಬರಿಯ ಈ ಗೌರಿಯರು ಆ ಹೆಜ್ಜೆ ಇಟ್ಟಿದ್ದಾರೆ. ಈ ಗೌರಿಯರನ್ನ ಓದ್ಬೇಕಂದ್ರೂ ಅಥವಾ ಈ ಗೌರಿಯರ ಹೆಜ್ಜೆಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರು ನೋಡುವ ಕಣ್ಣುಗಳು ಬದಲಾಗಲೇಬೇಕು. ಇಲ್ಲದೆ ಹೋದ್ರೆ ನಾವೆಲ್ಲ ದಶಕಗಳಿಂದ ಎದುರಿಸ್ತಾ ಇರುವ
ಟೀಕೆಗಳೇ ಇದಕ್ಕೂ ಬರಬಹುದು. ಏನ್ ಹೇಳ್ತಾ ಇದ್ದಾರೆ ಇವರು? ಏನ್ ವಿಚ್ಛೇದನ ಮಾಡದ ಅದೇ ಒಂದು ದೊಡ್ಡ ವಿಷಯನ? ಮದುವೆ ಇಲ್ಲದೆ ಅವನೊಟ್ಟಿಗೆ ಇರೋದು ದೊಡ್ಡ ವಿಷಯನ? ಅವಳೇನ್ ಶ್ರೀದೇವಿ ಹಂಗ ಆಡ್ತಾಳ? ಅವಳು ಏನ್ ಇವಳಿರೋಲಿಗೆ ಇವ್ನ್ ಬರ್ಬೇಕಂತೆ, ಇವಳು ಬೇಡ ಅಂದಾಗ ಹೋಗ್ಬೇಕಂತೆ, ಇದನ್ನ ಹೇಳ್ತಾ ಇದೀಯಾ ಅನ್ನೋ ಒಂದು ತೆಳುವಾದ ಸರಳವಾದ ಒಂದು ಹೇಳಿಕೆಯಾಗಿ ಕಾಣಿಸ್ಬಹುದು. ಆದ್ರೆ ಕಾದಂಬರಿ ಹೇಳ್ತಾ ಇರೋದು ಅಥವಾ ಗೌರಿಯರು ಹೇಳ್ತಿರೋದು ಕೂಡ, ಅವರ ಹುಡುಕಾಟವು ಕೂಡ ಅದಲ್ಲ. ಅವರು ಈ ಸ್ಥಿತಿಗಳು ಬೇಕಾಗಿಲ್ಲ ಅಂತ ಹೇಳ್ತಾ ಇರೋದು. ವಿಚ್ಛೇದನಕ್ಕಾಗಿ ಅಲ್ಲ ಮದುವೆ ಆಗ್ತಾ ಇರೋದು. ಮದುವೆ ಇಲ್ಲದೆ ಇದ್ದಾಗ ಒಡನಾಡುವ ಆ ಒಂದು ಏನು ಆ ಸ್ನೇಹ, ಆ ಬಾಂಧವ್ಯ, ಆ ಪರಸ್ಪರತೆ, ಆ ಸಮಾನತೆ, ಗೌರವ, ಇದು ಮದುವೆಯ ನಂತರವೂ ಯಾಕೆ ಮುಂದುವರಿಯುತ್ತಿಲ್ಲ? ಅಥವಾ ಮದುವೆಯ ನಂತರವೂ ಹೆಣ್ಣು ಇದನ್ನ ಬಯಸಿದಲ್ಲಿ ಅದು ಸಣ್ಣ ವಿಷಯನ? ಅದು ತುಂಬಾ ಗಹನವಾದ ವಿಷಯ ಅಲ್ವಾ? ಗಮನ ಕೊಡಬೇಕಾದ ವಿಷಯ ಅಲ್ವಾ? ಈ ಸೂಕ್ಷ್ಮಗಳನ್ನ ನಾವು ಯಾವಾಗ ಪಡ್ಕೋಬೇಕು ಅನ್ನುವ ಒಂದು ಹೆಜ್ಜೆ ಈ ಕಾದಂಬರಿಯಲ್ಲಿ ಇದೆ. ಅಂಬರೀಷ್ ಅವರು ಈ ಹೆಜ್ಜೆಯನ್ನ ಈ ಕಾದಂಬರಿ ಮೂಲಕ ಇಟ್ಟಿದ್ದಾರೆ. ಗೊತ್ತಿಲ್ಲ, ಇದನ್ನೇ ಹೆಣ್ಣು ಮಕ್ಕಳು ಬರೆದ್ರೆ ಹೇಗಿರುತ್ತೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಅಂಬರೀಷ್ ಈ ರೀತಿ ಧ್ಯಾನಿಸಿ ಈ ಸಾಧ್ಯತೆಯನ್ನ ಮೊದಲ ಬಾರಿಗೆ ಒಂದು ಕಾದಂಬರಿಯ ರೂಪದಲ್ಲಿ ಕನ್ನಡದಲ್ಲಿ ಇದನ್ನ ಇಟ್ಟಿದ್ದಾರೆ. ಯಾಕಂದ್ರೆ ನಮ್ಗೆ ದೇಸಾಯಿ ಅವರು, ಲಂಕೇಶ್ ಅವರು ಆಗ ಒಂದು ಶಿಫ್ಟ್ ನ ಮಾಡಿದ್ದಾರೆ ಹೆಣ್ಣು ಮಕ್ಕಳ ನಿರೂಪಣೆಯಲ್ಲಿ ಅವರ ಕಾದಂಬರಿಗಳಲ್ಲಿ. ಈಗ ಅಂಬರೀಷ್ ಅವರು ಆ ಒಂದು ಶಿಫ್ಟ್ ನ ಇಡ್ತಾ ಇದ್ದಾರೆ. ಮುಂದೆ ವೀಣಾ ಶಾಂತೇಶ್ವರ ಮತ್ತೆ ನಮ್ಮ ಮಹಿಳೆಯರು ಅದರ ವಿಸ್ತರಿತ ರೂಪಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಗೆ ಅಂಬರೀಷ್ಗೆ ನಾನು ಅದಕ್ಕಾಗಿ ನಿಜವಾಗ್ಲೂ ಅಭಿನಂದಿಸ್ತೀನಿ. ಯಾಕಂದ್ರೆ ಸ್ವಪ್ರಜ್ಞೆಯ ಹೆಣ್ಣು ಹೇಗೋ ಸ್ವಪ್ರಜ್ಞೆಯ ಗಂಡು ಕೂಡ ಅಷ್ಟೇ ಮುಖ್ಯವಾಗಿರೋದು ನಮ್ಮೆಲ್ಲರ ಅವಶ್ಯಕತೆ ಕೂಡ ಆಗಿರೋದು. ಇಷ್ಟು ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಅವರು ಆಧುನಿಕ ಗೌರಿಯರು ಮತ್ತು ಮಹಿಳಾ ಸ್ವಾತಂತ್ರ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಇವ್ರ ಮಾತು ಮುಗಿದ ನಂತರ ಏನಂತಂದ್ರೆ ನಾನು ಚರ್ಚೆಯನ್ನ ಇಟ್ಕೊಳ್ತೀನಿ. ರಾಜ್ಯಲಕ್ಷ್ಮಿ ಮಾತಾಡಿ. ಓಕೆ, ನಮಸ್ತೆ. ಈ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮಹಿಳಾ ಅಧ್ಯಯನ ವಿಭಾಗದ ವತಿಯಿಂದ ನಡೀತಾ ಇರುವ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನನ್ನನ್ನ ಪರಿಗಣಿಸಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ಇಲ್ಲಿ ಹಿರಿಯರಾದ ಮಾನ್ಯ ಕುಲಪತಿಗಳು, ಕುಲಸಚಿವರು, ನೀವು ಶೈಲಜಾ ಮೇಡಮ್, ಮತ್ತೆ ಈಗಷ್ಟೇ ಮಾತಾಡಿದ ಸಬಿತಾ ಬನ್ನಾಡಿ ಅವರು, ಆಮೇಲೆ ಅಮರೇಶ್ ನುಗಡೋಣಿ ಅವರು ಮತ್ತು ಇನ್ನು ಅನೇಕ ಹಿರಿಯರು ಈ ಉಪನ್ಯಾಸವನ್ನ ಕೇಳ್ತಾ ಇದ್ದೀರಿ. ಅವರೆಲ್ಲರಿಗೂ ನನ್ನ ವಂದನೆಗಳು. ಅಕಾಡೆಮಿಕ್ ಕ್ಷೇತ್ರದಲ್ಲಿ ನಾನು ಸ್ವಲ್ಪ ಹೊರಗಿನವಳು ಅನ್ಕೊಳ್ಬಹುದು. 20 ವರ್ಷದಿಂದ ನಾನು ಕೆಲಸ ಮಾಡಿದ್ದು ಪತ್ರಿಕೋದ್ಯಮದಲ್ಲಿ. ಹಾಗಾಗಿ ನಾನು ಮಾತನಾಡುವ ಪರಿಭಾಷೆಗಳು ಸ್ವಲ್ಪ ಬೇರೆ ರೀತಿಯಲ್ಲಿ ಇರೋದ್ರಿಂದ ನನ್ನನ್ನು ಸಹಿಸ್ಕೋಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆದ್ರೆ ಸಾಹಿತ್ಯ ನನ್ಗೆ ಮೆಚ್ಚುಗೆಯ ಕ್ಷೇತ್ರ ಅನ್ನೋ ಆಡಿಯೋ ಕೇಳಿಸ್ತಾ ಇಲ್ಲ. ಓದುವಿಕೆಯ ಕ್ರಮದಲ್ಲಿ ನನಗೆ ದೊರೆತ ಕೆಲವು ಹೊಳಹುಗಳನ್ನ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಅಂತ ಪರಿಗಣಿಸಬೇಕು. ತಜ್ಞರು ಮತ್ತು ಸಾಧಕರೇ ಎಲ್ಲ ಸುತ್ತಮುತ್ತ ಇರುವಾಗ ನಾನಿಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ ಮೇಲೆ ಒಂದು ಕ್ಷಮೆಯ ಅಫಿಡವಿತ್ತನ್ನ ನಿಮ್ ಮುಂದೆ ಸಲ್ಲಿಸ್ತಾ ಇದ್ದೀನಿ. ಅದಿಲ್ಲಿ ಮಂಗಳೂರಿನೊಳಾದ ನಾನು ಈ ಉತ್ತರ ಕರ್ನಾಟಕದ ಹೊಸ ಭಾಷೆಯ ಅಥವಾ ನನಗೆ ಅಪರೂಪ ಸ್ವಲ್ಪ ಕೇಳಲಿಕ್ಕೆ ಎಲ್ಲ ಆ ಕಾದಂಬರಿಯನ್ನ ನಾನು ಬಹಳ ಆಸ್ವಾದಿಸ್ಕೊಂಡು ಓದಿದ್ದೇನೆ. ಆ ಆಸ್ವಾದನೆಯ ಸಂದರ್ಭದಲ್ಲಿ ಮಹಿಳಾವಾದ ವಿಚಾರ, ಸ್ವಾತಂತ್ರ್ಯ ಇವೆಲ್ಲ ತಲೆಯಲ್ಲಿ ಹಾದು ಹೋಗಿರ್ತವೆ. ಶೈಲಜಾ
ಇವರು ಸಬಿತಾ ಬನ್ನಾಡಿ ಅವರು ಅದನ್ನ ವಿವರವಾಗಿ ಹೇಳಿದ್ರು. ಅದನ್ನ ಬಿಟ್ಟು ಈಗ ನಾನೇನ್ ಹೇಳ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಆದ್ರೂ ನಾನು ಮಾಡಿಕೊಂಡ ಕೆಲವು ನೋಟ್ಸ್ ಗಳನ್ನ ಆಧರಿಸಿ ನಿಮ್ಮೊಡನೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳುವುದಾದ್ರೆ, ಸಮಾಜದ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಆಶಯ ಇರ್ತದೆ, ಒಳ್ಳೇದಾಗ್ಬೇಕು, ಒಳಿತಾಗ್ಲಿ, ಚೆನ್ನಾಗಿ ಬಾಳ್ವೆ ಮಾಡುವ ಪರಿಸ್ಥಿತಿ ಸೃಷ್ಟಿಯಾಗ್ಲಿ ಅಂತ. ಉದಾಹರಣೆಗೆ ಹೆಣ್ಮಕ್ಳಿಗೆ ಅನೇಕ ಕಟ್ಟಳೆಗಳನ್ನ ವಿಧಿಸಬಾರ್ದು ಅಂತ ಇತ್ತೀಚೆಗೆ ಸಾಧಾರಣ ಎಲ್ರು ಯೋಚನೆ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳು ರಾತ್ರಿ ಬರ್ತೀನಿ ಅಂದ್ರೆ ದಬಾಯಿಸಬಾರ್ದು ಅಷ್ಟೆಲ್ಲ, ಕಾಲ್ ಸರಿಟ್ಕೋ, ಜಡೆ ಹಿಂದಕ್ಕಕ್ಕೋ, ಪೋಲಿ ಜೋಕುಗಳನ್ನೆಲ್ಲ ಕೇಳಿ ಅರ್ಥ ಆದ್ರೂ ಕೂಡ ನಗಬೇಡ ಅಂತೆಲ್ಲ ಮುಂಚೆ ಹೇಳ್ತಾ ಇದ್ದ ಮಾತುಗಳು ಈಗ ಅಷ್ಟೊಂದಿಲ್ಲ, ಇರ್ಬೋದು ಕೂಡ, ಆದ್ರೆ ಕಡಿಮೆ ಆಗ್ತಾ ಇದೆ ಅಂತ. ಹೀಗೆಲ್ಲ ಸಂಪ್ರದಾಯಗಳನ್ನ ಅವರ ಮೇಲೆ ಹೇರದೆ ಅವರು ಕೂಡ ಗಂಡ್ಮಕ್ಳ ಹಾಗೆ ಸಹಜವಾಗಿ ಬೆಳೆಯುವಂತ ವಾತಾವರಣ ರೂಪಿಸ್ಬೇಕು ಎಂಬ ಆಶಯ ಇದ್ದೇ ಇದೆ. ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ, ಸಮಾಜದ ಎಲ್ಲ ವಿಚಾರಗಳಲ್ಲಿ ಕೂಡ ಈ ತರ ಒಂದು ಆದರ್ಶ ಆಶಯ ನಮ್ಮ ನಡುವೆ ಇರುತ್ತದೆ. ಈ ಆದರ್ಶಗಳು ಜಾರಿಯಾಗಲಿ ಎಂಬ ನಿಟ್ಟಿನಲ್ಲಿ ನಾವು ದಿನನಿತ್ಯದ ವರ್ತನೆ ವ್ಯವಹಾರಗಳನ್ನ ರೂಪಿಸ್ಕೊಂಡಿರ್ತೇವೆ. ಅಂದ್ರೆ ಈಗ ಮಹಿಳೆಯರಿಗೆ ಸಂಬಂಧಪಟ್ಟಾಗಿ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಾಗಿ ಹೇಳುದಾದ್ರೆ, ನಮ್ಮ ಮನೆಯಲ್ಲಿ ಮಗಳಿದ್ರೆ ಅವಳಿಗೆ ಅಷ್ಟೆಲ್ಲ ಕಟ್ಟಳೆಗಳನ್ನು ಹೇರದೇ ಇರುವುದು, ಇತರ ಹೆಣ್ಮಕ್ಳಿಗೆ ಕೆಡುಕು ನುಡಿಯದೇ ಇರುವುದು, ಬದುಕಿನಲ್ಲಿ ಹೀಗೆ ನಮ್ಮನ್ನು ನಾವು ಆದಷ್ಟು ತಿದ್ದಿಕೊಳ್ಳುತ್ತಾ ಹೋಗುದು. ಆದ್ರೆ ಈ ತಿದ್ದುಕೊಳ್ಳುವಿಕೆ ಮತ್ತು ಉದಾರತೆಯನ್ನ ಪ್ರಸ್ತುತ ಎಷ್ಟರವರೆಗೆ ವಿಸ್ತರಿಸಬಹುದು ಅಂದ್ರೆ, ಮಗಳನ್ನ ರಾತ್ರಿ ಹೊರಗೆ ಎಷ್ಟು ಹೊತ್ತಿನವರೆಗೆ ಕಳಿಸ್ಬೋದು, ಈಗ ಅದಕ್ಕೆ ತಕ್ಕ ಪರಿಸ್ಥಿತಿ ಸೃಷ್ಟಿಯಾಗಿದ್ಯಾ, ಪರವಾಗಿಲ್ಲ 12 ಮೇಲೂ ಬಾ ಅಂತ ಹೇಳುವಷ್ಟು ಧೈರ್ಯ ಬರ್ತಾ ಇದೆಯಾ ಅನ್ನೋದೆಲ್ಲ ಪ್ರಶ್ನೆ. ಈ ವಾಸ್ತವದ ಸಂಗತಿ ಮತ್ತು ನಾವು ಅಂದುಕೊಂಡಿರುವ ಆದರ್ಶ ಎರಡರ ನಡುವೆ ಬಹಳ ತೆಳುವಾದ ಗೆರೆ ಇದೆ. ಎಷ್ಟರ ಮಟ್ಟಿಗೆ ಅವಳಿಗೆ ಎಚ್ಚರವನ್ನ ಹೇಳ್ಬೇಕು, ಅದನ್ನ ಸ್ವೀಕರಿಸುವ ಅವಳ ಸಾಮರ್ಥ್ಯ ಏನು, ಲೋಕ ಎಷ್ಟರ ಮಟ್ಟಿಗೆ ಮುಕ್ತವಾಗಿ ಅವಳ ಬದುಕಿಗೆ ಪೂರಕವಾಗಿ ತೆರೆದುಕೊಂಡಿದೆ ಎಂಬೆಲ್ಲ ಅಂಶಗಳು ನಮ್ಮ ಮನಸ್ಸಲ್ಲಿ ಹಾದು ಹೋಗ್ತಾನೆ ಇರ್ತವೆ. ಈ ವಿವೇಕದ ಗೆರೆಯನ್ನ ಗುರುತಿಸುವುದಕ್ಕೆ ಗೌರಿಯರು ಕಾದಂಬರಿ ಪ್ರಯತ್ನ ಮಾಡಿದೆ ಅಂತ ನನ್ಗೆ ಅನ್ಸುದು. ಈ ನಿಟ್ಟಿನಲ್ಲಿ ಕಾದಂಬರಿಯ ಓದುವಿಕೆ ನನ್ಗೆ ಕೊಟ್ಟ ಕೆಲವು ಹೊಳಹುಗಳನ್ನ ನಿಮ್ಮೊಡನೆ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೀನಿ. ಅದೊಂದು ಪಾರ್ಟ್ ಆದ್ರೆ, ಎರಡನೇದಾಗಿ ನಮ್ಮ ಕರಾವಳಿಯಲ್ಲಿ ಹಿಂದೆ ಅಪಾರ ಪ್ರಮಾಣದಲ್ಲಿ ಭತ್ತ ಬೆಳೀತಾ ಇತ್ತು. ನಮ್ಮ ಅಮ್ಮನ ಕಾಲದಲ್ಲಿ, ಅಂದ್ರೆ ಸುಮಾರು ಒಂದು 6 ದಶಕಗಳ ಹಿಂದೆ ಅಂತ ಇಟ್ಕೊಳ್ಳುವ, ಭತ್ತ ಸ್ವಲ್ಪ ದುಬಾರಿ ಆಗಿತ್ತು, ಅಥವಾ ನಮ್ಮ ಅಮ್ಮಂದಿರು ಚಿಕ್ಕವರಿದ್ದಾಗ ಅಂತ ಇಟ್ಕೊಳ್ಳುವ, ಭತ್ತ ಅನ್ನೋದು ದುಬಾರಿ ಆಗಿತ್ತು. ಭತ್ತ ಬೆಳೆಯೋರಿಗೆ ಸ್ವಲ್ಪ ಮರ್ಯಾದೆ ಜಾಸ್ತಿ ಇತ್ತು. ಆಗೆಲ್ಲ ಬಡತನ ಇದ್ದವರು ಊಟಕ್ಕೆ ಅಕ್ಕಿಯನ್ನ ಸ್ವಲ್ಪ ಕಡಿಮೆ ಬಳಸಿ ಹೆಸರು ಕಾಳು, ಕಡ್ಲೆಕಾಳು, ಸೊಪ್ಪು, ಏನೇನಾದ್ರೂ ಗಂಟು ಅಂತದನ್ನೆಲ್ಲ ಬಳಸ್ಕೊಂಡು ಅಕ್ಕಿಯ ಖರ್ಚನ್ನಾದಷ್ಟು ಕಮ್ಮಿ ಮಾಡ್ಕೊಳ್ತಾ ಇದ್ರು. ಆದ್ರೆ ಕಾಲಕ್ರಮೇಣ ಪರಿಸ್ಥಿತಿ ಹೇಗಾಯ್ತು, ಇಂದು ಅಕ್ಕಿಯ ಬೆಲೆಯನ್ನ, ಈ ಧಾನ್ಯಗಳ ಅಥವಾ ಇತರ ವಿಚಾರಗಳ ಬದುಕಲ್ಲಿ ನಾವು ಬೇರೆ ಏನು ವ್ಯವಹಾರಗಳನ್ನ, ವಹಿವಾಟುಗಳನ್ನ ಮಾಡ್ತೀವಿ, ಅವುಗಳ ಬೆಲೆಯ ವಿಚಾರಗಳನ್ನ ಗಮನಿಸಿದ್ರೆ ಭತ್ತದ ಬೆಲೆ ಎಲ್ಲಿ ನಿಂತಿದೆ ಅಂತ ಒಂದು ವಿವೇಚನೆ ಮಾಡ್ಬೋದು ನಾವು. ಆಹಾರ ಎಲ್ಲರ ಹಕ್ಕು ಎಂಬುದನ್ನ ಒಪ್ಪಿಕೊಳ್ಳುವುದಾದ್ರೆ, ರೈತನಾದವನು ಘನತೆಯಿಂದ ಬಾಳುವುದು ಕೂಡ ಅವನ ಹಕ್ಕಲ್ವೇ? ಅಕ್ಕಿ ಎಲ್ಲರಿಗೂ ಕಡಿಮೆ ಬೆಲೆಯಲ್ಲಿ ಸಿಗ್ಬೇಕು ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದು ವ್ಯವಸ್ಥೆಯ ಆಶಯ ಹೌದು, ನಮ್ಮೆಲ್ಲರ ಆಶಯವೂ ಹೌದು. ಅದಕ್ಕೆ ತೆರುವ ಬೆಲೆ ಎಂತಹುದು ಅನ್ನೋದನ್ನ ನಾವು ಗಮನಿಸ್ಬೇಕಾಗ್ತದೆ. ಈ ಸದಾಶಯವು ಯಾವುದೋ ಒಂದು ರೈತನ ಬದುಕನ್ನೇ ಕಸಿದುಕೊಳ್ಳುವ ಮಟ್ಟಕ್ಕೆ ಹೋಗ್ಬಾರ್ದಲ್ವಾ ಅನ್ನುವ ಯೋಚನೆ ನನ್ನ ತಲೆಯಲ್ಲಿ ಒಮ್ಮೆ ಹಾದು ಹೋಯಿತು. ನನಗೆ ಭತ್ತದ ಬೆಳೆಯ ಬಗ್ಗೆ ಜಾಸ್ತಿ ಅರಿವಿರುವುದ್ರಿಂದ ಮತ್ತು ನಾನು ಬಾಲ್ಯದಲ್ಲಿ ಅದರಲ್ಲಿ ತೊಡಗಿಸ್ಕೊಂಡಿದ್ದುದ್ರಿಂದ ನಾನು ಇದನ್ನ ಕೆಲವು ಸಾಲುಗಳು ನನ್ಗೆ ತುಂಬಾ ತಟ್ಟಿವೆ. ಆದ್ರಿಂದ ನಾನು ಇಲ್ಲಿ ಈ ಉದಾಹರಣೆಯನ್ನ ಕೊಡ್ಲಿಕ್ಕೆ ಮುಂದಾದೆ. ಆದ್ರೆ ಇತರ ಯಾವುದೇ ಬೆಳೆಯಾದ್ರೂ ಸರಿ, ನಾನು ಉತ್ತರ ಕರ್ನಾಟಕದಲ್ಲಿ ಪ್ರಯಾಣ ಮಾಡುವಾಗ ನೋಡಿದೀನಿ, ಹತ್ತಿಯ ಬೆಳೆಯನ್ನ ಹೇಗೆ ಲೋಡ್ ಮಾಡ್ತಾ ಇದ್ರು, ಮಳೆಗೆ ಹೇಗೆ ಹೆದರ್ತಾ ಇದ್ರು ಅವರು ಅಂತ. ಯಾವ ಬೆಳೆ ಆದ್ರೂ ಸರಿ, ಮಾರುಕಟ್ಟೆಯಲ್ಲಿ ಸಮತೋಲನ ಇಲ್ಲದೆ ಇದ್ದಾಗ ಅಂತಿಮವಾಗಿ ಅದರ ಬಿಸಿ ರೈತನನ್ನ ಸುಡುತ್ತದೆ. ಈ ಕಾದಂಬರಿಯಲ್ಲಿ ಶಿವಲಿಂಗಪ್ಪ ಒಂದ್ ಕಡೆ ಹೇಳ್ತಾರೆ, ಗದ್ದೆಯಲ್ಲಿ ಭತ್ತ ಬೆಳಿಲಿಕ್ಕಾಗಿ ಬಹಳ ಖರ್ಚು ಮಾಡ್ಬೇಕಾಗ್ತದ ಅಂತ.
ಒಕ್ಕಲುತನ ರೈತರನ್ನ ಮುಗ್ಗಲು ಮಾಡಿಬಿಟ್ಟಿತ್ತು ಅಂತ ಎಲ್ಲ. ಅವರು ನಾವೆಲ್ಲ ಹೇಗೆ ಓದುವುದನ್ನೋ, ಚಿತ್ರ ಬರೆಯುವುದನ್ನೋ, ಹಾಡುವುದನ್ನೋ ಒಂದು ಪ್ಯಾಷನ್ ತರ ನಾವು ಹಿಡ್ಕೊಂಡು ಅದ್ರ ಹಿಂದೆ ಸಾಧನೆ ಮಾಡ್ಕೊಂಡು ಹೋಗ್ತೀವೋ, ಅದೇ ತರ ಶಿವಲಿಂಗಪ್ಪ ಕೃಷಿಯನ್ನ ಅಷ್ಟೊಂದು ಪ್ರೀತಿಸಿಕೊಂಡು ಆ ಕ್ಷೇತ್ರವನ್ನೇ ತನ್ನ ತಾಯಿ ಅನ್ನೋ ಹಾಗೆ ಗೌರವಿಸಿಕೊಂಡು ಸಾಧನೆ ಮಾಡ್ಲಿಕ್ಕೆ ಅಂತ ಶಾಲಾ ಶಿಕ್ಷಣವನ್ನ ಅಂತ ನಾ ಹೇಳಿದಾರೆ, ಶಾಲಾ ಶಿಕ್ಷಣವನ್ನ ಬಿಟ್ಟು ಬಂದಿದ್ದ. ಆದ್ರೆ ಕೊನೆಗೆ ಅವರ ಬದುಕು ಹೇಗಾಯ್ತು, ಅಲ್ಲೊಂದು ಬೇಸರದ ನಿಟ್ಟುಸಿರು ಯಾಕೆ ಮೂಡಿತು, ಇಂಥದ್ದೆಲ್ಲ ನನ್ನನ್ನು ಬಹಳ ಕಾಡಿದೆ. ಹೀಗೆ ಕೃಷಿ ಕ್ಷೇತ್ರದ ವಾಸ್ತವ ಪರಿಸ್ಥಿತಿ ಇಡೀ ಕಾದಂಬರಿಯುದ್ದಕ್ಕೂ ಕೂಡ ಕಾಣಿಸ್ತಾ ಇದೆ. ಅದು ರೈತರ ಬದುಕನ್ನ ಹೈರಾಣ ಮಾಡುವ ರೀತಿ ನೀತಿಗಳು ಇಂದಿನ ನಾವು ಇವತ್ತು ಬದುಕುವ ಪರಿಸ್ಥಿತಿಗೆ ಒಂದು ರೀತಿ ಕನ್ನಡಿಯ ಹಾಗೆ ಕಾಣ್ತಾ ಇದೆ. ಆರಂಭದಲ್ಲಿ ಶಿವಲಿಂಗಪ್ಪನ ಪಾತ್ರ ಅದರ ಚಿತ್ರಣದಲ್ಲಿ ಅದು ಸ್ವಲ್ಪ ಢಾಳಾಗಿ ಕಾಣಿಸ್ಕೊಂಡಿರ್ಬೋದು, ವಿವರಗಳು, ಮಾತುಕತೆಗಳು, ಸಂಭಾಷಣೆಗಳು ಎಲ್ಲ ವಿವರವಾಗಿ ಕಾಣಿಸ್ಕೊಂಡಿರ್ಬೋದು. ಅಂತ್ಯದಲ್ಲಿ ಕೃಷಿ ಕ್ಷೇತ್ರದ ಪಲ್ಲಟಗಳು ಬದುಕಿನ ಮೇಲೆ ಉಂಟು ಮಾಡುವ ಪರಿಣಾಮಗಳನ್ನು ಕಾದಂಬರಿ ಪರೋಕ್ಷವಾಗಿ ಚಿತ್ರಿಸ್ತಾ ಇದೆ. ಸಬಿತಾ ಮೇಡಮ್ ಅದನ್ನ ವಿವರವಾಗಿ ಹೇಳಿದ್ರು ಅನ್ಕೊಳ್ತೀನಿ. ಹೇಳಿದ್ರು ಶಿವಲಿಂಗಪ್ಪ ಮತ್ತು ಸದಾಶಿವಪ್ಪನ ಮಕ್ಕಳು ಆರಿಸಿಕೊಂಡ ಬದುಕಿನ ಶೈಲಿಗೆ ಈ ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಪಲ್ಲಟಗಳು ಒಂದರ್ಥದಲ್ಲಿ ಕಾರಣ ಹೌದಲ್ವಾ. ಹಾಗಾಗಿ ಅದು ಕೃಷಿ ಕ್ಷೇತ್ರದ ವಿಫಲತೆಯಿಂದ ಮುಂದಕ್ಕೆ ತೆರೆದುಕೊಂಡ ಒಂದು ಸಾಧ್ಯತೆ ಅಂತ ಸಹ ನನ್ಗೆ ಅನ್ಸಿದೆ. ಯಾಕೆಂದ್ರೆ ಅದು ಆ ತರದಲ್ಲಿ ನನ್ನ ತಲೆಮಾರಿನ ಅನೇಕರು ಆ ತರದ ಕೃಷಿ ಏನು ಗಿಟ್ಟಲ್ಲ, ಬೇರೆ ದಾರಿ ಹಿಡಿಯೋಣ ಅಂತ ಹೋಗಿದ್ದುಂಟು. ಅವರ ತೋಟದ ಮನೆಗೆ ಬಂದೊದಗುವ ಸಂಕಷ್ಟಗಳ ಸರಮಾಲೆಯನ್ನ ನೋಡಿದ್ರೆ ಅದು ಪ್ರತಿ ಊರಿನ ಕಥೆಯಾಗಿದೆ. ನಗರದ ಅಂಚಿನಲ್ಲಿರುವ ಗ್ರಾಮಗಳಲ್ಲಿ ಬದುಕುವ ಜನರು ನೆಮ್ಮದಿಯಿಂದ ನಿದ್ದೆ ಮಾಡುವ ಪರಿಸ್ಥಿತಿ ಇವತ್ತಿಲ್ಲ. ರಿಯಲ್ ಎಸ್ಟೇಟ್ ಉದ್ಯಮದಿಂದ ಅವರಿಗೆ ಧಮಕಿ ಬರಬಹುದು. ಅಷ್ಟೇ ಅಲ್ಲ, ನಾನು ಗಮನಿಸಿದ ಪ್ರಕಾರ ನಗರದ ಅಂಚಿನಲ್ಲಿರುವ ಒಂದು ಇಂಡಿಪೆಂಡೆಂಟ್ ಮನೆಗೆ ರಾತ್ರಿ ಬಂದು ಒಂದು ಲೋಡ್ ಕಸ ಸುರಿದು ಹೋಗ್ತಾರೆ. ಯಾರತ್ರ ಮಾತಾಡುದು, ಹೇಗೆ ಮಾತಾಡುದು, ಜೀವನ ಹೇಗೆ ಮಾಡುದು ಅನ್ನೋದು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶಗಳೇ ಇವತ್ತು ಇಲ್ಲ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಹೋಗಿದೆ. ಅಂತ ಸಂದರ್ಭಗಳನ್ನ ಕಾದಂಬರಿ 2ನೇ ಭಾಗದಲ್ಲಿ ನಿಜವಾಗಿ ನೀಡಲಾಗಿದೆ. ಅಂದ್ರೆ ಒಂದು ಕಾದಂಬರಿಯನ್ನ ಓದ್ತಾ ಹೋದಾಗೆ ಓ ಹೌದಲ್ಲ, ಇದು ನನ್ನ ಬದುಕಿಗೆ ಎಷ್ಟೊಂದು ಸಮೀಪವಾಗಿದೆ ಅಂತ ಅನಿಸುವುದೇ ಆ ಕಾದಂಬರಿಯ ಯಶಸ್ಸಿನ ಲಕ್ಷಣಗಳಲ್ಲಿ ಒಂದು. ಗೌರಿಯರು ಕಾದಂಬರಿ ಸರೋಜಾ ಅವರೇ, ಸರೋಜಾ ಸರೋಜಾ ಬಂದ್ ಇದನ್ನ ಮಾಡಿ ಮ್ಯೂಟ್ ಮಾಡು, ಮ್ಯೂಟ್ ಮಾಡಿ, ಎಲ್ಲ ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ, ಎಲ್ಲ ಮ್ಯೂಟ್ ಮಾಡಿ. ಪುಟಾಣಿ ಬಾಪ ಹಾ ಮೇಡಮ್, ಮಾತಾಡಿ ಮೇಡಮ್. ಮತ್ತು ಗ್ರಾಮದ ಒಂದು ಸಂಘರ್ಷದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅದು ಒಂದು ಭಾಗ. ಅಂದ್ರೆ ಇನ್ನೊಂದು ಕೇವಲ ಶಿವಲೀಲಾ ರಮೇಶ್ ಮೇಡಮ್ ಕೇಳ್ತಾ ಇದ್ದೀನಿ.
ಮೇಡಮ್ ರಾಜಲಕ್ಷ್ಮಿ ಮೇಡಮ್ ಕೇಳಿಸ್ತಾ ಇದೆಯಾ? ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ ಮೇಡಮ್. ರಾಜಲಕ್ಷ್ಮಿ ಮೇಡಮ್ ಕೇಳಿಸ್ತಾ ಇಲ್ಲ ಮೇಡಮ್ ನಿಮ್ದು ಮಾತು. ಕೇಳ್ತಾ ಇದೆ ಅಲ್ಲ? ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಎಸ್ ಓಕೆ. ಶಿವಲೀಲಾ ಮತ್ತು ಅಕ್ಕಮರಿಗೆ ವಿವೇಕ ಒಲಿದು ಸುಲಲಿತವಾಗಿ ಒಲಿದು ಬಂದಿದೆ ಅಂತ ಅನ್ಸಿದ್ರೆ, ಶ್ರೀದೇವಿಗೆ ಅದು ಅಷ್ಟು ಬೇಗ ಒಲಿದು ಬಂದಂತೆ ಕಾಣಲ್ಲ. ಅಲ್ಲಲ್ಲಿ ಅವಳೊಂಥರ ಕನ್ಫ್ಯೂಸಿಂಗ್ ಮೈಂಡ್ ಸೆಟ್ ಅಲ್ಲಿ ಅವಳ ಒಂಥರ ಪ್ರಶ್ನೆಗಳು, ಇದು ಹೀಗಿದೆಯಾ ಅಂತ ಕುತೂಹಲ, ವಿಸ್ಮಯ ಬದುಕಿನ ಕಡೆಗೆ, ನನ್ನ ನಿರ್ಧಾರ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಒಂಥರ ಗೊಂದಲದ ಭಾವನೆ ಅಂತದ್ದೆಲ್ಲ ಅಲ್ಲಲ್ಲಿ ನಮ್ಗೆ ಕಾಣಿಸುವಂತದ್ದು ಉದಾಹರಣೆಗಳು ಸಿಗ್ತವೆ. ಅದು ನಮ್ಮ ಈಗಿನ ಕಾಲದ ತೀರಾ ಏನು ಅಲ್ಟ್ರಾ ನೀವು ಅಂತೀವಲ್ಲ ಆ ತಲೆಮಾರಿನ ಹೆಣ್ಮಕ್ಕಳನ್ನ ನೀವು ಗಮನಿಸಿದ್ರೆ ಆ ತರದ ಒಂದು ಆತಂಕ ಅವರ ಮನಸ್ಸಲ್ಲಿ ಇದೆ. ಅರೆ ಸರಿ ಆಯ್ತಾ ಇಲ್ವಾ, ಸರಿಯಾಗಿದ್ಯಾ ನನ್ ದಾರಿ ಅಂತ ಅವ್ರು ಆಗಾಗ ತಿರುಗಿ ನೋಡುದು, ಅಥವಾ ಸರಿ ಇಲ್ಲ ನಾನು ಇನ್ನೊಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೇನೆ ಅಂತ ತಿರುಗಿ ಹೋಗುದು, ಮತ್ತೆ ಪ್ರಯತ್ನ ಮಾಡುದು, ಇಂಥದ್ದನ್ನೆಲ್ಲ ನಾವು ನೋಡ್ತೀವಿ. ಅದನ್ನೇ ಪ್ರಾತಿನಿಧಿಕವಾಗಿ ಶ್ರೀದೇವಿಯ ಪಾತ್ರ ನಿರೂಪಿಸ್ತದೆ ಅಂತ ನನ್ಗೆ ಅನ್ಸಿದೆ. ಕೇವಲ ಪದವಿಗಳಷ್ಟೇ ವಿವೇಕನ ಕಲ್ಪಿಸುವುದಿಲ್ಲ ಅಂತ ಹೇಳುವ ಒಂದು ಪರೋಕ್ಷ ಮಾತನ್ನ ಕೂಡ ಸದಾಶಿವಪ್ಪ ಇಲ್ಲಿ ಗುರುತಿಸಿದ್ದಾರೆ. ದಾಂಪತ್ಯ ಸೌಖ್ಯ ಇಲ್ಲದೆ ಇದ್ದಾಗ ಸಹನೆ, ಹೊಂದಾಣಿಕೆ, ಕ್ಷಮೆ ಎನ್ನುವುದು ನಮ್ಮ ಈಗ ನಾವು ಹಿಂದೆಲ್ಲ ನಾವು ಪಡ್ಕೊಂಡು ಬಂದ ಮೌಲ್ಯಗಳಂತ ಏನ್ ಕರಿತೀವಿ, ಅದು ಎಷ್ಟರ ಮಟ್ಟಿಗೆ ಇರ್ಬೇಕು ಅಥವಾ ಇರ್ಲೇಬೇಕಾ ಅಥವಾ ಇನ್ನು ಸಾಧ್ಯ ಇಲ್ಲ ಅಂತ ಒಂದು ನಿರ್ಧಾರ ಮಾಡುವ ಒಂದು ಲೈನ್ ಇದೆ ಅಲ್ಲ, ಆ ಕ್ಷಣ ಯಾವುದು? ನಾನು ಬೇಗ ನಿರ್ಧಾರ ಮಾಡಿ ದುಡುಕಿ ಹೊರಗೆ ಬಂದ ಅಥವಾ ಇನ್ನೊಂದು ಅವಕಾಶ ಕೊಡ್ಬೋದಿತ್ತ ಅನ್ನುವ ಗೊಂದಲಗಳೆಲ್ಲ ಇದೆ. ಅಂಥ ನಿರ್ಧಾರ ಕೊಡುವ ನೋವನ್ನ ಭರಿಸುವುದು ಹೇಗೆ, ಅದು ಇನ್ನೊಂದು ಅಂಶ. ಈಗ ಎಲ್ಲನೂ ಖುಷಿಯಾಗಿ ನಿರ್ಧಾರಗಳನ್ನ ಮಾಡುವುದಕ್ಕಾಗುದಿಲ್ಲ. ಹಾಗಾಗಿ ಈ ಜೀವನದಲ್ಲಿ ಎದುರಾಗಿರುವಂತ ವಾಸ್ತವ ಸ್ಥಿತಿಯನ್ನ ಸ್ವೀಕರಿಸಿಕೊಂಡು ಬದಲಾವಣೆಗೆ ಹೊರಳಿಕೊಳ್ಳುವುದು ನೋವಿನ ಸಂಗತಿಯೇ ಆಗಿರ್ತದೆ, ಖುಷಿಯ ಸಂಗತಿ ಆಗಿರುವುದಿಲ್ಲ. ಈ ನೋವನ್ನ ಭರಿಸುವುದು ಹೇಗೆ ಅನ್ನೋದು ಕೂಡ ವಿವೇಕವನ್ನೇ ಅವಲಂಬಿಸಿರ್ತದೆ. ಅದು ಹೇಳುವುದು ಸುಲಭ ಆದ್ರೂ ಕೂಡ ಅದನ್ನ ಹೇಗೆ ಆ ಸಂದರ್ಭದಲ್ಲಿ ವರ್ತಿಸ್ತೇವೆ ಅನ್ನೋದು ಕಷ್ಟದ ವಿಷಯವೇ. ಮೊದಲನೇದಾಗಿ ನಾವು ದಾಂಪತ್ಯಕ್ಕೆ ಬದ್ಧವಾಗಿರುವುದಾದ್ರೆ, ಎರಡನೇದು ನಾವು ಪ್ರೀತಿಸಿದವನಲ್ವಾ ಅವನನ್ನು ಎಲ್ಲಿವರೆಗೆ ನಾವು ನಮ್ಮೊಂದಿಗೆ ಕರ್ಕೊಂಡು ಹೋಗ್ಬೇಕಾ ಬೇಡವಾ ಅನ್ನೋದು ಎರಡನೇ ಪ್ರಶ್ನೆ. ಈ ಎರಡು ಪ್ರಶ್ನೆಗಳನ್ನ ಭರಿಸಿಕೊಂಡು ಆಕೆ ಶಿವಲೀಲಾ ಆಗ್ಲಿ ಅಕ್ಕಮ್ಮ ಆಗ್ಲಿ ಮಾಡುವ ನಿರ್ಧಾರ ತುಂಬಾ ಸಂಭಾವಿತತನದಲ್ಲಿ ಅದನ್ನ ಕಾದಂಬರಿಕಾರರು ತೂಗಿಸ್ಕೊಂಡು ಹೋಗಿದ್ದಾರೆ ಅಂತ ಅನಿಸ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ಭಾವನೆಗಳ ಮಹಾಪೂರವನ್ನ ಭರಿಸಲಾಗದೆ ಎಲ್ಲ ಕುಟುಂಬದಲ್ಲಿ ರಾಮಾಯಣ ಸೃಷ್ಟಿಯಾಗುವ ಹಾಗೆ ಮಾಡುವುದುಂಟು, ತಪ್ಪಂತಲ್ಲ ಹೇಳುದು. ಆದ್ರೆ ಇಲ್ಲಿ ಇಡೀ ಸಂದರ್ಭವನ್ನ ನಿರೂಪಿಸಿದ ಶೈಲಿ ನೋಡಿದ್ರೆ ಅಂತ ವಿವೇಕ ಆ ಮಕ್ಕಳಿಗೆ, ಇಬ್ರು ಹೆಣ್ಮಕ್ಳಿಗೆ ಕೂಡ ಎಷ್ಟೊಂದು ಚಂದವಾಗಿ ಒಲಿದು ಬಂದಿದೆ ಅಲ್ಲ ಅಂತ ಅನಿಸ್ತದೆ. ಈಗ ಶಿವಲೀಲಾ ವಿಷಯ ತಗೊಳ್ಳಿದರೆ, ಹೆಂಡತಿಯನ್ನ ದುಡಿಯುವ ಆಳಿನಂತೆ ದುಡ್ಡೆಲ್ಲ ತನ್ಗೆ ಸೇರ್ಬೇಕು ಅನ್ನೋ ಹಾಗೆ ನಡೆಸಿಕೊಂಡ ಗಂಡನ ಬಗ್ಗೆ ಅವಳಿಗೆ ಜಿಗುಪ್ಸೆ ಮೂಡುತ್ತದೆ. ಅವಳು ಹಲವು ಅವಕಾಶಗಳನ್ನ ನೀಡ್ತಾಳೆ ಕೂಡ, ಆದ್ರೆ ಅವನು ಸುಧಾರಿಸಿಕೊಳ್ಳದೇ ಇರುವಾಗ ತುಂಬಾ ಬೇಸರವಾಗಿ ದೂರ ಆಗುವ ನಿರ್ಧಾರ ಮಾಡ್ತಾಳೆ. ಹಾಗೆ ನೋಡಿದ್ರೆ ತೀರಾ ಅವಕಾಶಗಳನ್ನು ಕೊಟ್ಟು ಅಂದ್ರೆ ನಮ್ಮ ನಡುವೆ ನಾವು ಬಾಲ್ಯದಲ್ಲಿ ನೋಡಿದ ಅನೇಕ ಉದಾಹರಣೆಗಳನ್ನ ನೋಡಿದ್ರೆ, ಗಂಡ ಅಲ್ವಾ ಇವತ್ ಸರಿ ಹೋದಾನು ನಾಳೆ ಸರಿ ಹೋದಾನು ಅಂತ ಅವಕಾಶಗಳನ್ನು ಕೊಟ್ಟು ಅವನಿಂದ ದೌರ್ಜನ್ಯಕ್ಕೆ ತಾನೇ ಈಡಾಗಿ ಕಾದು ಇನ್ನೇನು ಉಸಿರಾಡುವುದಕ್ಕೆ ಏನೋ ಒಂದು ತಾವಿಲ್ಲ ಅನ್ನುವಂತ ಸ್ಥಿತಿಗೆ ಬಂದ ಮೇಲೆ ವಿಚ್ಛೇದನ ಬೇರೆ
ಅನಿವಾರ್ಯ ಅಂತ ಮಾಡುವ ಅಷ್ಟೊತ್ತಿಗೆ ಎಲ್ಲಾ ಕಳ್ಕೊಂಡು ಬದುಕು ಎಲ್ಲ ಹಿಂದಿಯಾಗಿ ಅಂತ ಪರಿಸ್ಥಿತಿವರೆಗೆ ಬರುದುಂಟು. ಆದ್ರೆ ಶಿವಲೀಲಾ ಅದನ್ನ ಸರಿಯಾದ ಸಂದರ್ಭದಲ್ಲಿ ಗ್ರಹಿಸಿದ್ದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದ್ದೆ ಇಲ್ಲಿ. ಅಂದ್ರೆ ತನ್ನ ಮಗುವಿನ ಕ್ಷೇಮಕ್ಕೆ ಈ ವಾತಾವರಣ ಸರಿ ಇಲ್ಲ ಎಂಬ ಪ್ರೌಢ ನಿರ್ಧಾರವನ್ನ ಅವಳು ತಗೊಳ್ತಾಳೆ. ಅಂದ್ರೆ ಒಂದು ದಾಟುವುದು ಒಂದು ದೊಡ್ಡ ವಿಚಾರ ಅಂತಲ್ಲ, ಅದನ್ನ ಹೇಗೆ ದಾಟಿದ್ದೇವೆ ಅಂತ ಅನ್ನೋದು ಕೂಡ ಮುಖ್ಯವಾದ ವಿಚಾರವೇ ಆಗಿರ್ತದೆ. ಅದರಿಂದ ಉಂಟಾಗುವ ಪರಿಣಾಮಗಳೇನೇನು, ಅದು ಇತರರ ಮೇಲೆ, ಕುಟುಂಬದ ಮೇಲೆ, ಮುಖ್ಯವಾಗಿ ಅಪ್ಪ ಅಮ್ಮನ ಮೇಲೆ ಏನ್ ಪರಿಣಾಮ ಬೀರ್ತದೆ ಅನ್ನೋದನ್ನೆಲ್ಲ ಎಷ್ಟೊಂದು ಅವಳು ಯೋಚನೆ ಮಾಡ್ತಾಳೆ. ಹಾಗಾಗಿ ಹೆಚ್ಚು ರಂಪಾಟ ಇಲ್ಲದೆ ಶಿವಲೀಲಾ ಈ ನಿರ್ಧಾರವನ್ನ ತಕೊಂಡು ಹೋಗ್ತಾಳೆ. ವಿಧಿ ಹೀಗೇಕೆ ಮಾಡ್ತು ನನ್ಗೆ ಅನ್ನುವ ಪ್ರಶ್ನೆ, ತನ್ನನ್ನು ತಾನು ನಿಂದಿಸಿಕೊಳ್ಳುವ, ನೋಯಿಸಿಕೊಳ್ಳುವ, ತನ್ನ ಹಳೆಯ ಕಷ್ಟಗಳನ್ನೆಲ್ಲ ಮತ್ತೆ ತಂದು, ಅಥವಾ ಇದಕ್ಕೆ ನೀನೇ ಕಾರಣ ಅಂತ ಯಾರನ್ನಾದ್ರೂ ದೂಷಿಸುವುದಾ, ಗಂಡನನ್ನೇ ಅವಳು ಬಹಳ ಏನು ದೂಷಿಸಿದ್ದು ಕಾದಂಬರಿಯಲ್ಲಿ ಕಾಣುತ್ತಿಲ್ಲ. ಸಾಧ್ಯ ಆದಷ್ಟು ಅಪ್ಪ ಅಮ್ಮನನ್ನ ನೋಯಿಸಬಾರದು ಅಂತ ಅವಳ ಮನಸ್ಸಲ್ಲಿರುವ ಆಶಯ ಒಂದು ಕಾದಂಬರಿಯಲ್ಲಿ ಪ್ರಕಟವಾಗಿ ಕಾಣಿಸ್ತಾ ಇದೆ. ಇದೇ ಪ್ರೌಢತೆ ಮತ್ತು ವಿವೇಕ ಅಕ್ಕಮ್ಮನ ಧೋರಣೆಯಲ್ಲಿ ಕೂಡ ಕಾಣಿಸ್ತದೆ. ಲಂಪಟ ಅವಳ ಗಂಡ ಆಗಿರ್ತಾನೆ. ಅದು ದಾಂಪತ್ಯದ ಇರುವಂತಹ ನಂಬಿಕೆಯನ್ನೇ ಅಲ್ಲಾಡಿಸಿ ಬಿಡ್ತದೆ. ಇನ್ನು ದಾಂಪತ್ಯ ಕುಸಿದು ಬೀಳ್ತಾ ಇರುವಾಗ ಅವಳು ಅವಮಾನ ಅನುಭವಿಸುವುದು, ಅದನ್ನು ಕೂಡ ಅವಳು ಬಹಳ ಘನತೆಯಿಂದ ನಿಭಾಯಿಸಿಕೊಂಡು ದಾಟ್ಕೊಂಡು ಬರ್ತಾಳೆ. ಕೊನೆಗೆ ತನ್ನ ನಿರ್ಧಾರದ ನೋವನ್ನ ಯಾರೊಡನೆ ಅವಳು ಹಂಚಿಕೊಳ್ಳುವ ಗೊಡವೆಗೂ ಸಹ ಹೆಚ್ಚಾಗಿ ಹೋಗುದಿಲ್ಲ. ಏನೋ ಹೀಗಾಯ್ತು ಅಂತ ಏನಾದ್ರೂ ಮಾಹಿತಿ ರೂಪದಲ್ಲಿ ಹೇಳ್ತಾಳೆ ವಿನ್ನ ಅದನ್ನ ಅಲವತ್ತುಕೊಳ್ಳುವುದು, ಆತರ ಒಂಥರ ತಂದೆ ಜೀವನವನ್ನ ಭಾರ ಮಾಡಿಕೊಳ್ಳುವ ಹಾಗೆ ಆತರ ಅವಳು ಮಾಡುದಿಲ್ಲ. ಅದು ಈ ಎರಡು ನಿರೂಪಣೆಗಳು ನನ್ಗೆ ಬಹಳ ವಿಶೇಷವಾಗಿ ಕಾಣ್ತಿತ್ತು. ನಾನು ಯಾವಾಗ ಅಂದ್ಕೊಳ್ತೀನಿ, ಅರೆ ಇನ್ನೇ ಅವರ ಸ್ವಗತಗಳು ಅಥವಾ ಇನ್ನೇನೋ ವಿಧಿಯೊಡನೆ ತಾಳೆ ಹಾಕುವ, ಪ್ರಶ್ನೆ ಮಾಡಿಕೊಳ್ಳುವ, ಲೋಕದ ಇತರರೊಂದಿಗೆ ಹೋಲಿಸಿಕೊಳ್ಳುವ ಆ ತರದ ನಿರೂಪಣೆ ಇಲ್ಲದೆ ಬಹಳ ಘನತೆಯಿಂದ ಅವರು ನಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಹೇಳಿದ್ನಲ್ಲ, ದಾಟುವ ಕ್ರಮ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನನ್ಗೆ ಗೋಚರಿಸಿದೆ ಅಂತ. ಆದ್ರೆ ಶಿವಲೀಲಾ ಮತ್ತು ಅಕ್ಕಮ್ಮ ಸಂದರ್ಭಗಳನ್ನ ವಿವೇಕದಿಂದ ನಿಭಾಯಿಸಿದ್ದಾರೆ ಅಂತ ಕಾಣಿಸಿದ್ರೆ, ಶ್ರೀದೇವಿಯ ವಿಚಾರದಲ್ಲಿ ಹಾಗೆ ಅದು ಕಾಣಿಸುದಿಲ್ಲ ನನ್ಗೆ. ಅವಳು ತನ್ನ ಬದುಕಿನ ಒಡಕುಗಳನ್ನ ಮುಚ್ಚಿಟ್ಕೊಳ್ತಾಳೆ ಅನ್ನೋದು ನಿಜ. ಆದ್ರೆ ಅವಳು ತಕೊಂಡ ನಿರ್ಧಾರಗಳು ಮತ್ತೆ ಮತ್ತೆ ಅವಳಲ್ಲಿ ಕ್ಷೇಮ ಭಾವವನ್ನ ಒಂಥರ ಮೂಡಿಸುದಿಲ್ಲ. ಆ ಗೊಂದಲ ಒಂದು ಇದ್ದೇ ಇದೆ. ಈ ಜಗತ್ತಲ್ಲಿ ಬದಲಾವಣೆ ಅಂತ ಹೇಳುವುದನ್ನ ಒಂದು ಸಾರ್ಥ ಅಥವಾ ಒಂದು ಮಹಾ ಮೆರವಣಿಗೆ ತರ ಅಂತ ನಾವು ಪರಿಭಾವಿಸಿದರೆ, ಈ ಸಾಲಲ್ಲಿ ಮುಂಭಾಗದಲ್ಲಿ ಇರುವವರು ಎದುರಿಸುವ ಸವಾಲುಗಳು ಬೇರೆ ಆಗಿರ್ತವೆ. ಹಿಂದಿನಿಂದ ಅನುಸರಿಸ್ಕೊಂಡು ದಾರಿಯನ್ನ ವಿಸ್ತರಿಸ್ಕೊಂಡು ಹೋಗುವವರಿಗೆ ಎದುರಾಗುವ ಸವಾಲುಗಳು ಬೇರೆ ಆಗಿರ್ತವೆ. ಅಂದ್ರೆ ನಮ್ಮ ಈ ಶತಮಾನದ ಆದಿಭಾಗದಲ್ಲಿ ಬೇಕಿದ್ರೆ ನಮ್ಮ ಅಜ್ಜಿ ಅಮ್ಮಂದ್ರು ಮನೆಯ ಹೊಸ್ತಿಲು ದಾಟುವುದೇ ಒಂದು ಕಷ್ಟ ಆಗಿತ್ತಲ್ವಾ. ಹಾಗೆ ದಾಟಿಕೊಂಡು ಬರುವುದನ್ನೇ ಅವರೆಲ್ಲ ಸಾಧ್ಯವಾಗಿಸ್ಕೊಂಡಿದ್ದು ಅವ್ರ ಸಾಧನೆ ಸರಿ. ನಂತರದ ತಲೆಮಾರಿನ ಹೆಣ್ಮಕ್ಳು ಹೊಸ್ತಿಲು ದಾಟಿದ ಬಳಿಕ ಎದುರಾಗುವ ಪ್ರಶ್ನೆಗಳನ್ನು, ಸವಾಲುಗಳನ್ನು ಉತ್ತರಿಸ್ತಾ ತಮ್ಮ ದಾರಿಯನ್ನು ವಿಸ್ತರಿಸಿಕೊಂಡು ಮುಂದೆ ಬಂದಿದ್ದಾರೆ. ಉದ್ಯೋಗಕ್ಕೂ ಹೋಗಿ ಮನೆಯನ್ನು ನಿಭಾಯಿಸ್ಕೊಂಡು ಆರ್ಥಿಕವಾಗಿ ಸಂಪಾದನೆ ಇದ್ರೂ ಕೂಡ ಅದನ್ನ ತನಗೆ ಬೇಕಾದ ಹಾಗೆ ಖರ್ಚು ಮಾಡುವ ಸ್ವಾತಂತ್ರ್ಯವಿಲ್ಲದೆ ನಮ್ಮ ಹಿಂದಿನ ತಲೆಮಾರಿನವರು ಹೋರಾಟದ ಜೀವನವನ್ನೇ ಮಾಡ್ತಾ ಬಂದಿದ್ದಾರೆ. ಆಮೇಲೆ ಅದ್ರ ಬಗ್ಗೆ ಜಾಸ್ತಿ ಮಾತು ಆಡಿದವರಲ್ಲ. ಹಾಗೆ ನೋಡಿದ್ರೆ ನಾವೇ ಈಗ ಸ್ವಲ್ಪ ಮಾತಾಡ್ತಾ ಇದ್ದೇವೆ, ಅದರ ಬಗ್ಗೆ ಏನಾದ್ರೂ ಹೇಳ್ಕೊಳ್ತಾ ಇದ್ದೇವೆ. ಬಟ್ ನಮ್ಮ ಹಿಂದಿನ ತಲೆಮಾರಿನವರು ಆತರ ನಾನ್ ಹೀಗೆ ಹಾಗ್ಬೇಕಿತ್ತು ಹೀಗ್ಬೇಕಿತ್ತು ಏನಿಲ್ಲ, ಅದೆಲ್ಲ ನಿಭಾಯಿಸ್ತಾನೆ ಕಡಿಮೆ ಮಾತಾಡ್ತಾ ಬಂದಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಅವರ ಆತರದ ಹೋರಾಟದ ಫಲವನ್ನ ನಾವು ಉಣ್ಣುತ್ತಾ ಇದ್ದೇವೆಯೋ ಏನೋ ಅನ್ನೋ ಹಾಗೆ ಇವತ್ತಿನ ಪರಿಸ್ಥಿತಿ ಇಂದು ತುಂಬಾ ಮುಂದುವರೆದಿದೆ. ಆರ್ಥಿಕ ಸ್ವಾತಂತ್ರ್ಯವನ್ನ ನಾವು ಪಡೆಯಬಹುದು, ಒಂದು ಅದಕ್ಕೆ ಕಷ್ಟ ಇರ್ಬೋದು, ಆದ್ರೆ ಅದು ಸಾಧ್ಯ ಅನ್ನುವಂತ ಒಂದು ಭರವಸೆಯನ್ನ ನಮ್ಮ ತಲೆಮಾರಿಗೆ, ನಮ್ಮ ಮುಂದಿನ ತಲೆಮಾರಿನವರಿಗೆ ದೊರೆಯುವ ಹಾಗೆ ನಮ್ಮ ಹಿರಿಯರು ಮಾಡಿದ್ದಾರೆ ಅಂತ ನಾನು ಆಗಾಗ ಅನ್ಕೊಳ್ಳುವುದುಂಟು. ಅದಕ್ಕೆ ತಕ್ಕ ಹಾಗೆ ಗೌರಿಯರು ಕಥೆಯ ನಡಿಗೆ ನನ್ಗೆ ಕಾಣಿಸಿದುಂಟು. ಹಾಗೆ ಬದಲಾವಣೆ ವಿಷಯಕ್ಕೆ ಬಂದಾಗ ಅಥವಾ ನಿರ್ದಿಷ್ಟವಾಗಿ ಮಹಿಳಾ ಸ್ವಾತಂತ್ರ್ಯದ ವಿಷಯಕ್ಕೆ ಬಂದಾಗ ಸಂಕ್ರಮಣ ಕಾಲ ಅನ್ನುವುದು ಒಂದು ಅವಧಿ, ಇದೊಂದು ಅವಧಿ ಅಂತ ಇರುವುದಿಲ್ಲ.
ಇಲ್ಲಿವರೆಗೆ ಹೀಗೆ, ಇಲ್ಲಿಂದ ನಂತ ಇದೊಂದು ಸಂಕ್ರಮಣ ಕಾಲ, ಇಲ್ಲಿಂದ ಎಲ್ಲಾ ಸುಖವಾಗಿಯೋ ಅಥವಾ ಇಲ್ಲಿಂದ ಎಲ್ಲಾ ಬದಲಾಗಿಯೋ ಆಗುವುದಂತ ಹೇಳಲಿಕ್ಕೆ ಆಗುದಿಲ್ಲ. ಇವತ್ತಿ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಗರ ಭಾಗದಲ್ಲಿ ಇರ್ಬೋದು. ಈಗ ಗ್ರಾಮ ನಗರ ಅನ್ನೋದರ ಏನು ಬೈಫರ್ಕೇಶನ್ ಬೇರೆ ತರದಲ್ಲಿ ಆಗಿದೆ. ಸಂಪ್ರದಾಯಸ್ಥ ಪರಿಸರಗಳಲ್ಲಿ ಅಂತ ಅನ್ನೋದಾದ್ರೆ ಮಹಿಳೆಯರು ಹೊಸ್ತಿಲು ದಾಟಿ ಹೋಗುವುದು ಸುಲಭ ಅಲ್ಲ ಅಂತ ಇರುವ ಪರಿಸ್ಥಿತಿ ಅಲ್ಲೊಂದು ಇಲ್ಲೊಂದು ಕಾಣಿಸಿದ್ರು ಕೂಡ ನಮ್ಮ ಬದುಕು ನಮ್ಮ ಮರ್ಜಿ ಅನ್ನುವ ನಿಟ್ಟಿನಲ್ಲಿ ಜೀವನ ಮಾಡುವ, ಸಾಧನೆಗಳ ಬೆಂಬತ್ತಿ ಹೋಗುವ ಅಂತ ಅವಕಾಶಗಳು ಮಹಿಳೆಯರಿಗೆ ಲಭ್ಯ ಇದೆ. ಈ ಒಂಥರ ಗ್ರೇ ಏರಿಯಾವನ್ನ 3 ಪಾತ್ರಗಳಲ್ಲಿ ಗೌರಿಯರು ಕಾದಂಬರಿ ಕಟ್ಟಿಕೊಟ್ಟಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟೊತ್ತು ಪ್ರಯತ್ನ ಪಟ್ಟಿದ್ದೇನೆ. ನಿಮ್ಗೆ ದಾಟಿತು ಅಂತ ನಾನು ಅನ್ಕೊಳ್ತೀನಿ. ಹಾಗಾಗಿ ಕಾದಂಬರಿಯಲ್ಲಿ ತಗೊಂಡಿರೋ 3 ವಿಚಾರಗಳನ್ನ ನಾನು ಅಂದ್ರೆ ಸವಿತಾ ಮೇಡಮ್ ಕೂಡ ಗುರುತಿಸಿದ ಹಾಗೆ ಸಿಂಗಲ್ ಪೇರೆಂಟಿಂಗ್, ಸಿಂಗಲ್ ಮದರ್, ಲಿವ್ ಇನ್ ರಿಲೇಶನ್ಶಿಪ್, ಇದು ಇವತ್ತು ನಾವು ಇವತ್ತಿಗೂ ಸ್ಪಷ್ಟವಾಗಿ ಮಾತನಾಡಲಾರೆವು ಅದರ ಬಗ್ಗೆ. ಅಂತ 3 ವಿಚಾರಗಳನ್ನ ಕೈಗೆತ್ತಿಕೊಂಡು ಇಡೀ ಕಾದಂಬರಿಯನ್ನ ಪೋಣಿಸಿರುವ ರೀತಿ ನಂಗೆ ತುಂಬಾ ಇಷ್ಟ ಆಗಿದೆ. ಈ ಆಧುನಿಕ ಪರಿಕಲ್ಪನೆಗಳನ್ನ ಮಹಿಳೆಯರ ಮೂಲಕ ಮಾತ್ರ ಅಷ್ಟೇ ಅದು ಕಾದಂಬರಿ ನಿರ್ವಚನೆ ಮಾಡುವುದಿಲ್ಲ. ಅಲ್ಲಿ ಅವರೊಡನೆ ಹೊಂದಿಕೊಂಡ ಇತರ ಪಾತ್ರಗಳನ್ನ ಹೇಗೆ ಜೋಡಿಸಿದ್ದಾರೆ ಅನ್ನೋದು ಕೂಡ ನಾವು ಗಮನಿಸ್ಬೇಕು. ಒಂದ್ ಕಡೆ ಯಾರು ಹೇಳುದು, ನಮ್ಗೆ ಯಾಕ ದಾಕ್ಷಾಯಿಣಿ, ಏನೋ ಮಕ್ಕಳು ಮನೆಗೆ ಬಂದಾರ, 4 ಮಾತು ಕುಂತು ಆಡ್ತಿದಾರ, ಅಷ್ಟೇ ಖುಷಿ ಪಡೆದು ಬೇಷು, ನಮ್ ಕಾಲ ಬ್ಯಾರೆ ಅವರ ಕಾಲ ಬ್ಯಾರೆ ಅಂತ ನೀನೇ ಹೇಳ್ತಿದ್ದಿ ಅಂತ ಪಾರ್ವತಿ ಹೇಳ್ತಾಳೆ ಒಂದ್ ಕಡೆ. ಐ ಆಮ್ ಫೈನ್ ಅಂಡ್ ಫ್ರೀ ಅಂತ ಶಿವಲೀಲಾ ಹೇಳ್ತಾಳೆ. ತಾವು ಆಯ್ಕೆ ಮಾಡ್ಕೊಂಡಂತಹ ದಾರಿಗಳ ಬಗ್ಗೆ ಅವರಿಗೆ ನೋಡಿ ಒಂದು ದುಸುಮುಸು, ನಾನ್ ಹೀಗ್ ಮಾಡ್ಬಾರ್ದಿತ್ತು ಏನೋ, ಅಥವಾ ಈಗ ಇನ್ನು ಮದ್ವೆ ಅವನ ಆಗ್ತಾನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಜೊತೆಗಿದ್ದಾರೆ, ಅದ್ರ ಬಗ್ಗೆ ದೂರು ದುಮಾನಗಳು ಅಂತ ಹಚ್ಕೊಂಡು ಪರಿಸ್ಥಿತಿಯನ್ನ ಒಂಥರ ಕೊಳೆತು ಹೋಗುವ ಹಾಗೆ ಮಾಡದೇ ಇರುವಂತ ಎಚ್ಚರ ಅವರಲ್ಲಿದೆ. ಅದನ್ನ ನಮ್ಗೆ ಯಾಕ ದಾಕ್ಷಾಯಿಣಿ ಅಂತ ಪಾರ್ವತಿ ಹೇಳುವ ಮಾತುಗಳಲ್ಲಿ ಕೂಡ ಬಂದದ್ದು ಬಂದ ಹಾಗೆ ಸ್ವೀಕರಿಸ್ಕೊಂಡು ಈಗ ಹೊಸದಲ್ಲಿ ಏನು ಕ್ಷೇಮವಾಗಿ ಜೀವನ ಮಾಡುವ ಸಾಧ್ಯತೆಗಳಿವೆ ಅನ್ನೋದನ್ನ ಸ್ವೀಕರಿಸ್ಕೊಂಡು ಮುಂದುವರಿಯೋಣ ಅನ್ನುವಂತ ಸಹಮತ ಕೂಡ ಪಾರ್ವತಿಯಲ್ಲಿದೆ. ಅದನ್ನ ಚಂದ ಮಾಡಿ ಸವಿತಾ ಮೇಡಮ್ ವಿವರಿಸಿದ್ರು. ಈ ಸ್ವೀಕಾರ ಮನೋಭಾವನೆಯು ಈ 3 ಹೆಣ್ಣುಮಕ್ಕಳ ಜೊತೆಗೆ ಹೆಣ್ಣು ಮಕ್ಕಳಲ್ಲಿ ಆತ್ಮವಿಶ್ವಾಸದ ಜೊತೆಗೆ ಕಾಣಿಸ್ತಾ ಇದೆ. ಅದು ಮುಖ್ಯ. ಅಳುಕು ಆತಂಕಗಳು ಇದ್ರೆ ಅದ್ರ ಬಗ್ಗೆ ಇನ್ನೊಬ್ಬರಿಗೆ ಮಾತಾಡ್ಲಿಕ್ಕೂ ಕಷ್ಟ ಅಲ್ವಾ. ಒಟ್ಟಲ್ಲಿ ಆಧುನಿಕ ಸಮಾಜದಲ್ಲಿರುವ ಹೊಸ ಪರಿಕಲ್ಪನೆಗಳ ಪ್ರಸ್ತುತಪಡಿಸುವಿಕೆ ಇಲ್ಲಿ ಅಂದ್ರೆ ಈ 3 ವಿಚಾರಗಳಿದೆಯಲ್ಲ, ಅದು ಎಷ್ಟು ಸುಂದರವಾಗಿದೆ ಅಂದ್ರೆ ನಿರೂಪಕ ಕೂಡ ಎಲ್ಲಿಯೂ ನಿರ್ಧಾರಗಳನ್ನ ತೀರ್ಪುಗಳನ್ನ ಕೊಡುವುದಕ್ಕೆ ಹೋಗುದಿಲ್ಲ. ಈ 3 ವಿಚಾರಗಳು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಲಿಕ್ಕೆ, ಜಜ್ಮೆಂಟ್ ಪಾಸ್ ಮಾಡ್ಲಿಕ್ಕೆ ಇಲ್ಲಿ ಯಾರು ಕೂಡ ಹೋಗುದಿಲ್ಲ. ಇಂಥ ಪರಿಸ್ಥಿತಿಗಳಿವೆ, ಹೀಗೀಗೆ ಮುಂದುವರೆದ್ರೆ ಇಂತಿಂತ ಅವಕಾಶಗಳು, ಹೀಗೀಗೆ ಜೀವನಗಳು ತೆರೆದುಕೊಳ್ಳುವ ಒಂದು ಸಾಧ್ಯತೆಯಂತೂ ಇದೆ ಅಂತ ಹೇಳುತ್ತಾ 3 ಪಾತ್ರಗಳ ಮೂಲಕ ಅದನ್ನ ಅನಾವರಣ ಮಾಡ್ತಾ ಹೋಗ್ತಾರೆ ವಿನಃ ಅದಕ್ಕೆ ತಮ್ಮದೊಂದು ಶರ ಬರೆಯುವ ಗೊಜ್ಜಿಗೆ ಹೋಗುದಿಲ್ಲ. ಕಥೆಯ ನಡಿಗೆ ಇದೆಯಲ್ಲ, ಅದು ಓದುಗರಲ್ಲಿ ಇರುವ ವಿವೇಚನೆಯನ್ನ ಅರಳುವ ಹಾಗೆ ಮಾಡ್ತದೆ. ಈಗ ಒಂದು ಉದಾಹರಣೆ ಹೇಳುದಾದ್ರೆ, ದೇವನೂರು ಮಹಾದೇವ ಅವರ ಅಮಾಸ ಕಥೆಯಲ್ಲಿ ಕುರಿಯಯ್ಯ ಅಮಾಸ ಎಲ್ಲ ಹೀಗಿದ್ದಾರೆ ಹೀಗಿತ್ತು, ಜಾತ್ರೆ ಹೀಗಿತ್ತು, ವೇಷ ಅದೆಲ್ಲ ಹೇಳ್ಕೊಂಡು ದೇವನೂರು ಹೋಗ್ತಾರೆ ವಿನಃ ದಲಿತ ದೌರ್ಜನ್ಯ ಹೀಗಾಗ್ಬೇಕು, ಕ್ರಾಂತಿ ಆಗ್ಬೇಕು ಅನ್ನುವಂತ ವಾಚ್ಯ ವಿಚಾರಗಳೆಲ್ಲೂ ಇಲ್ಲ. ಇದು ಎಲ್ರಿಗೂ ತಿಳಿದಿರುವಂತ ವಿಷಯ. ಅಂದ್ರೆ ಏನಾಗ್ಬೇಕು ಅನ್ನೋದನ್ನ ವಾಚ್ಯವಾಗಿ ಘೋಷಿಸುವ ಅಂತದ್ದು ಪಾತ್ರ ರೂಪದಲ್ಲಿ ಕೂಡ ಎಲ್ಲಿ ಸಹ ಕಾಣಿಸುದಿಲ್ಲ. ಅದು ಓದುಗರಿಗೆ ಹೊಳೆಯುದು, ಹೀಗೆಲ್ಲ ಇರ್ಬಾರ್ದು, ಸ್ವಲ್ಪ ಉದಾರವಾಗಿ ಇರ್ಬೇಕು, ಹಾಗೆ ನಡ್ಸ್ಕೋಬಾರ್ದು ಅವ್ರನ್ನೆಲ್ಲ ಅಂತ. ಹಾಗೆ ಅದೇ ರೀತಿ ಇಲ್ಲಿ ಕೂಡ ಹೀಗೆ ಈ ಹೆಣ್ಮಕ್ಳು ಇಷ್ಟೊಂದು ಚಂದವಾಗಿ ಬಾಳ್ವೆ ಮಾಡ್ಬೇಕು ಅಂತ ಆಶೆ ಅದು ಒಂದು ಯೋಚನೆಯನ್ನ ಮೂಡಿಸ್ತದೋ ಅದು ಆ ಕಾದಂಬರಿಯ ಯಶಸ್ಸಲ್ಲದೆ ಮತ್ತೇನು. ಒಂದು ಕೃತಿ ಬರೆಯುವುದಂದ್ರೆ
ಓದುವವನಲ್ಲಿ ಒಮ್ಮೆ ಹೀಗೆ ಯೋಚನೆ ಹಾದು ಹೋಗುವ ಹಾಗೆ ಮಾಡಿದ್ರು ಸರಿ, ಅವನ್ ಮತ್ತೆ ಮುಂದಕ್ಕೆ ಅದನ್ನ ಕೈಗೆತ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು ಬಿಡ್ಬೋದು ಬೇರೆ ವಿಷಯ. ಆದ್ರೆ ಓದುವ ಸಂದರ್ಭದಲ್ಲಿ ಇಷ್ಟು ಚೆನ್ನಾಗಿ ಬಾಳ್ವೆ ಮಾಡ್ಬೇಕು ಅಂತ ಹೆಣ್ಮಕ್ಳು ಆಶಯವನ್ನ ಹೊತ್ಕೊಂಡಿರುವಾಗ ಮತ್ತು ಸಾಧ್ಯತೆಗಳು ಇಷ್ಟೆಲ್ಲ ಇವೆ ಅಂತ ಅವರು ಅನ್ವೇಷಿಸಿಕೊಂಡಿರುವಾಗ ಗಂಡಾದವನು ಒಂಚೂರು ಪರಿವರ್ತನೆ ಆಗ್ಬೇಕು ಅಥವಾ ತನ್ನನ್ನು ತಾನು ತಿಳ್ಕೊಳ್ಬೇಕು, ಹೊಸ ಇದಕ್ಕೆ ತಕ್ಕಂತೆ ತನ್ನ ಶಿಕ್ಷಣದ ರೀತಿಯನ್ನ ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನ ಕೂಡ ಪರೋಕ್ಷವಾಗಿ ಕಾದಂಬರಿ ಹೇಳ್ತದೆ. ಈ ನಿಟ್ಟಲ್ಲಿ ಗೌರಿಯರಲ್ಲಿ 3 ಪಾತ್ರಗಳು ಆದರ್ಶ ಅಂತ ಹೇಳುವ ಗೊಡವೆಗೆ ಕೂಡ ನಿರೂಪಕ ಹೋಗುದಿಲ್ಲ, ಇವರೇ ಆದರ್ಶ ಅಂತ. ಇದು ಒಂದು ಸಾಧ್ಯತೆ ಅನ್ನುವುದನ್ನ ಅವರ ವರ್ತನೆ, ವ್ಯವಹಾರ, ಮಾತುಕತೆಗಳ ಮೂಲಕ ಪ್ರಸ್ತುತಪಡಿಸ್ತಾನೆ ಅನ್ನೋದನ್ನು ನಾನು ಹೇಳಲಿಕ್ಕಿದ್ದೆ ಈಗ. ಸೊ ಇದೆಲ್ಲದಕ್ಕೂ ಕಾರಣವಾದ ಅಂಶವೇ ಕಾದಂಬರಿಯಲ್ಲಿ ಬರುವುದು ತಾಯಿ ಹೃದಯ. ನಾನು ಆರಂಭದಲ್ಲಿ ಹೇಳಲಿಕ್ಕೆ ಹೊರಟ ಮಹಾಗೌರಿ ಎನ್ನುವ ಒಂದು ಪಾತ್ರ ಅಂದ್ರೆ ಇದುವೇ. ಇಡೀ ಕಾದಂಬರಿಯಲ್ಲಿ ನನ್ಗೆ ಅದ್ ಕಾಣಿಸ್ತದೆ ಆಯ್ತಾ. ಅಂದ್ರೆ ಯಾರೊಂದು ಎಲ್ಲ ಹೆಣ್ಮಕ್ಳು ಸೇರಿದಾಗ ಹೇಗಿರ್ತದೆ ಪರಿಸ್ಥಿತಿ, ತನ್ ಬಾಳ್ವೆಗಳು ಹೀಗಾಯ್, ಜೀವನ ಪಾಸ್ಟ್ ಎಲ್ಲ ಹೀಗಾಯ್ತು ಅಂತ ಹೇಳುವಾಗ, ಒಬ್ರಿಗೊಬ್ರು ಕತೆ ಹೇಳುವಾಗ ಚೆನ್ನಮ್ಮನಿಗೆ 1-2 ಬೈಬೋದಿತ್ತು, ಯಾರದ್ದು ಬೈಲೇ ಇಲ್ಲ ಯಾರು. ಎಲ್ಲ ಕಾದಂಬರಿಯ ಸಂವಾದ, ಅದರಲ್ಲಿ ಬರುವ ಸಂವಾದಕ್ಕೆ ಬಳಸುವ ಪದಗಳು ನನ್ಗೆ ತುಂಬಾ ತಟ್ಟಿವೆ. ಆ ಭಾಷೆ ಎಷ್ಟು ಚಂದ ಅಂದ್ರೆ ಅಮ್ಮ ಮಗುವನ್ನು ಎತ್ಕೊಂಡು ರಮಿಸಿದ ಹಾಗೆ. ಅವರೆಲ್ಲ ಸೇರಿ ನೋಪಿ ಪೂಜೆಗೆ ಮಾಡುವ ತಯಾರಿ, ಆಮೇಲೆ ಅವರೆಲ್ಲ ಸೇರಿ ಒಬ್ರಿಗೊಬ್ರು ತಮ್ ಕಥೆಗಳನ್ನ ಹೇಳ್ಕೊಳ್ಳುವ ರೀತಿ, ಅದಕ್ಕೆ ಪ್ರತಿಕ್ರಿಯಿಸುವ ರೀತಿ, ಅದೆಲ್ಲ ಏನು ಹಿಂದಿನ ಕಾಲದವರಾಗೆ ಹಿಂದಿನ ಕಾಲದಲ್ಲಿ ಕಥೆಗಳು ಸಹಜವಾಗಿ ಹೇಗಿದ್ದು, ಅಲ್ಲಿ ಅತ್ತೆ ಸ್ವಲ್ಪ ಜೋರಂತ್ಲು, ಮೈದ್ನಂದ್ ಹೀಗಂತ್ಲು, ಭೂಮಿ ನಷ್ಟ ಆಯ್ತಂತ್ಲು, ಅಥವಾ ಭೂಮಿಯಲ್ಲಿ ಬೆಳೆ ಬರ್ಲಿಲ್ಲ, ಆ ತರದ ಕಥೆಗಳಲ್ಲ. ತೀರಾ ಈಗಿನ ಆ ಊರಿನವರಿಗೆ ಹೊಸದಾದ ಕಥೆಗಳು, ಅಕ್ಕಮ್ಮನಿಗೆ ಅಕ್ಕಮ್ಮನದ್ದು ಹೊಸದಾದ ಕತೆ, ಶ್ರೀದೇವಿದು ತೀರಾ ಹೊಸದಾದ ಕತೆ. ಅದನ್ನ ಸ್ವೀಕರಿಸುವ ಸಂದರ್ಭದಲ್ಲಿ, ಎಲ್ಲೋ ನೋಪಿ ಪೂಜೆಯ ಸಂದರ್ಭದಲ್ಲಿ ಅಲ್ಲಿ ಸೇರಿದ ಹೆಂಗಸರಷ್ಟೇ 1-2 ಹಿಂಗೆ ಏನಪ್ಪಾ ಅಂದ್ರೆ ಅದು ಅವ್ರಿಗೆ ಅರಿವಿಲ್ಲದೆ ಅವ್ರು ಹೇಳಿರ್ಬೋದು, ಅವರಿಗೆ ಆ ನಿಟ್ಟಿನಲ್ಲಿ ಎಜುಕೇಟೆಡ್ ಆಗಿಲ್ಲ ಅವ್ರು, ಹಾಗಾಗಿ ಅವ್ರು ಆತರ ಹೇಳಿರ್ಬೋದು ಅನ್ನೋದು ಒಂದು ಕಾಣ್ತದೆ. ಬಿಟ್ರೆ ಎಲ್ಲೂ ಬೈದಾಡ್ಕೊಳ್ಳುವಂತ ಯಾವ ಸಾಲುಗಳು ನಂಗೆ ಇಡೀ ಕಾದಂಬರಿಯಲ್ಲಿ ಕಾಣಿಸ್ಲಿಲ್ಲ. ಹಾಗೆ ಚೆನ್ನಮ್ಮನ ಬಗ್ಗೆ ಅವಳೊಂಚೂರು ಮಗಳನ್ನ ಮಾಡುವಾಗ ನೋಡ್ಕೋಬೇಕಿತ್ತು ಅನ್ನೋದು ಅಂತ ಅಮ್ಮ ಮಗುವಿಗೆ ಹೇಳಿದಾಗೆ 2 ಸಾಲುಗಳು ಬರ್ತವೆ ವಿನಃ ಬೇರೆ ಎಲ್ಲಿಯೂ ಆ ತರದ ಸಂಭಾಷಣೆ ಅಥವಾ ವಾಕ್ಯಗಳನ್ನು ಕಟ್ಟುವ ಸಂದರ್ಭದಲ್ಲಿ ಅದ್ರಲ್ಲೊಂದು ಧ್ವನಿ ಅಡಗಿರ್ತಲ್ಲ, ಆ ಧ್ವನಿಯಲ್ಲಿ ಕೂಡ ಒಂಥರ ಸಂತೈಸುವಿಕೆಯ ಒಂದು ಧ್ವನಿಯೇ ಕಾಣಿಸಿತು ನನ್ಗೆ. ಅದನ್ನೇ ನಾನು ಇಡೀ ಕಾದಂಬರಿಯಲ್ಲಿರುವ ಮಹಾಗೌರಿ ಅಂದ್ರೆ ಅದು ತಾಯಿ ಹೃದಯದ ಒಂದು ಧೋರಣೆ. ಹಾಗೆ ಒಂದಿಷ್ಟು ಊನ ಇಲ್ಲದೆ ತಾಯಿ ಹೃದಯದ ಯೋಚನೆಯು ಸಾಕ್ತಾ ಹೋಗ್ತದೆ. ಅದನ್ನ ಹೆಚ್ಚಾಗಿ ಪ್ರತಿನಿಧಿಸುವುದು ಶಿವಲೀಲಾ ಅಲ್ಲ, ಪಾರ್ವತಿ ಅಲ್ಲ, ದಾಕ್ಷಾಯಿಣಿ ಸಹ ಅಲ್ಲ, ಬದಲಾಗಿ ಸದಾಶಿವಪ್ಪ. ಅವನೊಬ್ಬ ಗಂಡ್ಸಾಗಿ, ಅಂದ್ರೆ ಪುರುಷ ವರ್ಗದ ಒಂದು ಸರ್ಕಾರಿ ಕೆಲ್ಸ ಇದೆ, ಸ್ವಲ್ಪ ಅಹಮೆಲ್ಲ ಇರ್ಬೋದಿತ್ತೇನೋ ಅಂತ ಏನು ಇಲ್ಲದೆ ಅಮ್ಮನ ಹಾಗೆ ಎಲ್ಲ ಪಾತ್ರಗಳನ್ನು ಕೂಡ ಹೇಗೆ ಅವನು ಸ್ವೀಕರಿಸ್ತಾನೆ ಅನ್ನೋದು ತಾಯಿ ಹೃದಯದ ಮೂಲ ಸ್ರೋತ ಅಂತ ಹೇಳಿದ್ರೆ ಸಹ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಕಥೆಯನ್ನ ನಡೆಸಿಕೊಂಡು ಹೋಗುವ ಸಂದರ್ಭದಲ್ಲಿ ಬಳಸುವ ಭಾಷೆಯೇ ಪರೋಕ್ಷವಾಗಿ ಒಂದು ಒಳ್ಳೆಯತನದ ಭಾವವನ್ನ ಕಟ್ಟಿಕೊಡಲು ಪ್ರಯತ್ನಿಸ್ತಾ ಇದೆ. ಅದನ್ನ ಸ್ಪಷ್ಟಪಡಿಸಲು ನಾನೊಂದೆರಡು ಉದಾಹರಣೆ ಕೊಡ್ಲಿಕ್ಕೆ ಟೈಮ್ ಇದೆಯಾ? ಮಾತಾಡಿ. ಈಗ ಒಂದು ಚಿಕ್ಕ ಒಂದು ಅಷ್ಟೊಂದು ಹೆಣ್ಮಕ್ಳು ಸೇರಿ ನೋಪಿ ಪೂಜೆಗೆ ತಯಾರಿ ಮಾಡ್ಕೊಳ್ಳುವಾಗ ಯಾರು ಆರೋಪಗಳನ್ನ ಮಾಡ್ಕೊಳ್ಳುವುದಿಲ್ಲ. ವೈಯಕ್ತಿಕ ಬದುಕಿನಲ್ಲಿ ಎಲ್ಲರೂ ಒಟ್ಟಾಗಿ ಚೆನ್ನಾಗಿ ಬಾಳ್ವೆ ಮಾಡ್ಬೇಕು ಅನ್ನುವ ಆಶಯದ ಮಾತುಗಳು ನೋಪಿ ಪೂಜೆ ಸಂದರ್ಭದಲ್ಲಿ ಕಾಣಿಸ್ತದೆ. ನನ್ಗೆ ಅನ್ಸುದು ಈ ನೋಪಿ ಪೂಜೆ ಅನ್ನೋದು ಕೂಡ ಒಂದು ಒಟ್ಟಾಗಿ ಬಾಳ್ಬೇಕು, ನೀವು ನಿಮ್ಮ ವೈಯಕ್ತಿಕವಾದ ಆಯ್ಕೆಗಳು ಸಾಧ್ಯತೆಗಳು ಏನೇ ಇರ್ಲಿ, ಆದ್ರೆ ಒಟ್ಟಾಗಿ ಇರ್ಬೇಕು ಅನ್ನುವುದರ ಪ್ರತೀಕವಾಗಿ ನೋಪಿ ಪೂಜೆ ನೋಪಿ ಪೂಜೆಯನ್ನ ಅಲ್ಲಿ ತರಲಾಗಿದೆ ಅಂತ ನನ್ಗೆ ಒಮ್ಮೆ ಅನ್ಸಿತು. ಅದೇ ಒಂದು ರೂಪಕ ನನ್ಗೆ ಅವರು 7 ಸಿಸ್ಟರ್ಸ್ ಬಗ್ಗೆ ಹೇಳ್ತಾರಲ್ಲ,
ಆಗ್ಲೂ ಕೂಡ ನಂಗೆ ಅದೇ ಅದು ರೂಪಕವಾಗಿದೆ ಅಂತ ನಂಗೆ ಕಾಣಿಸಿತು. ಅವಳು ಲೆಕ್ಕ ಮಾಡ್ಲಿಕ್ಕೆ ಹೇಳ್ತಾ, ಅದು ಎಷ್ಟು ಉಂಟು ಅಂತ ಲೆಕ್ಕ ಮಾಡಿ ಅಂತ. ಆದ್ರೆ ಅದು ಲೆಕ್ಕಕ್ಕೆ ಸಿಗುದಿಲ್ಲ. ಬದುಕು ಕೂಡ ಹಾಗೆ, ನಮ್ ಲೆಕ್ಕಾಚಾರಕ್ಕೆ ಅಥವಾ ತರ್ಕಕ್ಕೆ ಸಿಗುದಿಲ್ಲ. ನಾವು ಮಾತ್ರ ಅದನ್ನ ಒಂದು ತರ್ಕಕ್ಕೆ ಹಾಕೊಂಡು ಲೆಕ್ಕ, ಹೀಗಾದ್ರೆ ಹೀಗೆ, ಇಷ್ಟಾದ್ರೆ ಇಷ್ಟು, ಇಷ್ಟಾದ್ರೆ ಹಾಗಾಗ್ಬೋದು ಅಂತ ತರ್ಕ ಮಾಡ್ತಾ ಇರ್ತೀವಿ. ನಾವು ತರ್ಕ ಯಾವಾಗ ಸರಿ ಆಗ್ತದೆ ಆಗ ನಮ್ಮಲ್ಲಿ ಒಂದು ಸಣ್ಣ ಅಹಂ ಬೆಳೀತದೆ. ಸೊ ತರ್ಕಗಳೇನಿದ್ರು ನಮ್ಮ ಅಹಂಗೆ ವಿನಃ ಬದುಕು ಹಾಗಿರುವುದಿಲ್ಲ. ಅದು ಈ 7 ಸಿಸ್ಟರ್ಸ್ ಹೇಗಿರ್ತಾರೆ ಹಾಗೆ ತನಗೆ ಬೇಕಾದ ಹಾಗೆ ಗತಿಶೀಲವಾಗಿ ಇರ್ತದೆ. ಹಾಗೆ ಇದೆರಡು ವಿಷಯವನ್ನ, ಇವತ್ತು ಗೌರಮ್ಮಗೆ ನೋಪಿ ಪೂಜೆ ಮುಗೀತದಲ್ಲ, ನಾಳೆ ನಮ್ಮೂರಿಗೆ ಹೋಗಮ್ಮ. ನೀನು ನಿನ್ನ ಕಾರ್ನಲ್ಲಿ ನನ್ನ ಕೂಡ್ಸ್ಕೊಂಡ್ ಬಾ, ಅಕ್ಕನ್ನ ಕರಿತೀನಿ, ಶಿವಲೀಲಾ ಶ್ರೀದೇವಿನ ಕರಿತೀನಿ. ಅಂದ್ರ ಎಲ್ಲರನ್ನ ಕರ್ಕೊಂಡು ಊರಿಗೆ ಹೋದ್ರ ನಿನ್ನ ಚಿಕ್ಕಪ್ಪ ಎಲ್ಲರನ್ನ ನೋಡಿ ಹಿಗ್ಗಿ ಬಿಡ್ತಾನ. ನಿನ್ನ ಕಾರನ್ನ, ನೀ ಕಾರ್ ಓಡಿಸುದನ್ನ ನೋಡಿ ಖುಷಿ ಆಗ್ತಾನಂದ್ರೆ ಹೇಳಲಾಸಲ್ಲ. ಅಕ್ಕಮ್ಮ ಮಗನ್ನ ಸೊಸೆನ್ನ ಕರೆಸ್ತೀನಿ, ಹೋಗಮ್ಮ ಏನಂತಿದ್ದಿ ಅಂತ ಒಂದು ಪ್ಯಾರಾಗ್ರಾಫ್ ಇದೆ ಅಷ್ಟೇ. ಎಲ್ರ ಜೊತೆಯಾಗಿ ಚೆನ್ನಾಗಿರ್ಬೇಕು, ಒಟ್ಟಾಗಿ ಹೋಗ್ಬೇಕು, ಒಟ್ಟಾಗಿ ಬಾಳ್ವೆ ಮಾಡ್ಬೇಕು ಅನ್ನೋ ಒಂದು ಆಶಯ ಈ ತರದ ಹಲವಾರು ಸಂಭಾಷಣೆಗಳಲ್ಲಿ ನಾನು ಗುರುತಿಸಿದ್ದೀನಿ. ಒಟ್ಟಾಗಿರೋಣ ಅಂತ ಹಿರಿಯ ತಲೆಮಾರವರು ಆಗಾಗ ಹೇಳುವ ಮಾತುಗಳು ಹೀಗೆ ಕಾದಂಬರಿ ಉದ್ದಕ್ಕೂ ಕೂಡ ಹಿರಿಯರು ಹೇಳುವುದು ಕಾಣಿಸ್ತಾ ಇರ್ತೀವಿ. ಇದಕ್ಕೆ ಬೇಕಾಗುವ ಮೂಲ ಗುಣ ಅಂದ್ರೆ ಒಬ್ಬರ ಬಗ್ಗೆ ನಾವು ನ್ಯಾಯ ತೀರ್ಪು ಕೊಡದೆ ಅಥವಾ ಒಂಥರ ಜಜ್ಮೆಂಟ್ ಪಾಸ್ ಮಾಡದೇನೆ ಇರುವುದು, ಅವರನ್ನ ಗೌರವಿಸುವುದು, ಅದೆಲ್ಲ ಕಾಣಿಸುವುದು ಈ ಸ್ವಭಾವದ ಒಂದು ಮೂಲ ಸ್ರೋತ ಇರುವುದು ಸದಾಶಿವಪ್ಪನ ಬಳಿ ಅಂತ. ಅವನನ್ನ ಅನುಸರಿಸ್ಕೊಂಡು ಪಾರ್ವತಿ ಕೂಡ ಅಂದ್ರೆ ಅವಳ ಮಟ್ಟಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಮುಕ್ತ ಯೋಚನೆಗಳನ್ನ ಮಾಡ್ಲಿಕ್ಕೆ ಹೆಚ್ಚಿನ ಅಂಶ ಸದಾಶಿವಪ್ಪನ ಪ್ರಭಾವ ಕಾರಣ ಇರ್ಬೋದು ಅಂತ ನನ್ಗನ್ಸುದು. ಸೊ ಆಯ್ತು ಅನ್ಸುತ್ತೆ, ನಾನು ಹೇಳ್ಬೇಕಾದ ನೋಟ್ಸ್ ಎಲ್ಲ ಹೇಳ್ಕೊಂಡಿದೀನಿ. ಸೊ ಈ ತರದ ಧೋರಣೆ, ತಾಯಿ ಹೃದಯದ ಧೋರಣೆಯು ಕಾದಂಬರಿಯ ಬಂಧವನ್ನ ಮತ್ತಷ್ಟು ಬಿಗಿ ಮಾಡಿದೆ ಅಂತ ನಾನು ಗುರುತಿಸಿದೀನಿ. ಮತ್ ನನ್ಗೆ ಅದೊಂಥರ ಖುಷಿ ಕೊಟ್ಟಿದೆ. ಒಂದು ಒಳ್ಳೆಯ ಆಶಯ, ವೈಯಕ್ತಿಕ ವಿಚಾರಗಳು ಏನೇ ಇದ್ರು ಒಳ್ಳೆಯ ಆಶಯವನ್ನ ಕಾಪಿಟ್ಟುಕೊಳ್ಳುವುದು ಹೇಗೆ ಅನ್ನೋದನ್ನ ಪರೋಕ್ಷವಾಗಿ ಅಂದ್ರೆ ಸಟಲ್ ಆಗಿ ಅಂತಾರಲ್ಲ, ಆ ತರ ಕಾದಂಬರಿ ಕಟ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಅಂತ. ಹಾಗಾಗಿ ಕಾದಂಬರಿಯನ್ನ ಓದಿ ಭಿನ್ನ ಆಗಿದೆಯಲ್ಲ ಅಂತ ನಾನೊಂದು ಸುಮ್ಮನಿದ್ ಬಿಡ್ಬೋದಾಗಿತ್ತೋ ಏನೋ, ಬೇರೆ ತರ ಇದೆಲ್ಲ ಅಂತ ಹೇಳಿ. ಆದ್ರೆ ಈ ಉಪನ್ಯಾಸದ ಅವಕಾಶ ದೊರೆತದ್ರಿಂದ ನನ್ಗೆ ಈ ಓದುವಿಕೆಯ ಖುಷಿಯನ್ನ ಮತ್ತಷ್ಟು ಎಂಜಾಯ್ ಮಾಡ್ಲಿಕ್ಕೆ ಅಂದ್ರೆ ಆನಂದಿಸುವುದಕ್ಕೆ ಸಾಧ್ಯ ಆಯ್ತು. ಅದಕ್ಕೋಸ್ಕರ ನನ್ನನ್ನ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶೈಲಜಾ ಮೇಡಮ್ ಅವರಿಗೆ ನಾನು ವಂದನೆಗಳನ್ನ ಹೇಳ್ತೀನಿ. ಆಮೇಲೆ ಸಾಮಾನ್ಯವಾಗಿ ಮಹಿಳಾ ಕ್ಷೇತ್ರ ಇದ್ರ ಬಗ್ಗೆ ಎಲ್ಲ ಏನಾದ್ರು ಮಾತಾಡುದಿದ್ರೆ ನಾನು ಯಾವಾಗ ಒಂದು ಉದಾಹರಣೆ ಹೇಳುದುಂಟು. ಇಲ್ಲಿ ನಮ್ಮ ಮಂಗಳೂರಲ್ಲಿ ಮೊರಲ್ ಪೊಲೀಸಿಂಗ್ ಆದಾಗ, ಅಟ್ಯಾಕ್ ಆದಾಗ ಎಲ್ಲ ಪತ್ರಕರ್ತರಿಗೆ ನೀವು ಪ್ರತಿಕ್ರಿಯೆಗಳನ್ನ ತಕೊಳ್ಳಿ ಅಂತ ಹೇಳ್ತಾರೆ. ತಕ್ಷಣ ಯಾರಿಗೆ ತಗೊಳ್ರಿ, ಯಾರು ಗಣ್ಯ ಮಹಿಳೆಯರಿದ್ದಾರೆ, ಮಹಿಳಾ ಸಂಘಟನೆಯವರು, ಇಲ್ಲಿ ವೈದೇಹಿ ಸಾರಾ ಮೇಡಮ್ ಆತರ ಅವ್ರವ್ರ ಹತ್ರ ಎಲ್ಲ ಕೇಳಿ ಅಂತ ಬಿಟ್ಟು ವೈದೇಹಿ ಮೇಡಮ್ಗೆ ಫೋನ್ ಮಾಡಿದಾಗ ವೈದೇಹಿ ಮೇಡಮ್ ಹೇಳಿದ್ರು, ನೀವು ಒಬ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಯಾರು ಹೊಡ್ಸ್ಕೊಂಡಿದಾರೋ ಅವ್ರ ಪ್ರತಿಕ್ರಿಯೆ ಕೊಡ್ಬೇಕಾ, ಅಟ್ಯಾಕ್ ಮಾಡಿರೋರಿಗೆ ಬುದ್ಧಿ ಹೇಳ್ಬೇಕಾಗಿರುವ ಸಹಜೀವಿಗಳು ಅಂದ್ರೆ ಬೇರೆ ಗಂಡಸರು ಪ್ರತಿಕ್ರಿಯೆ ಕೊಡ್ಬೇಕು, ಯಾಕೆ ನನ್ಗೆ ಫೋನ್ ಮಾಡ್ತಾ ಇದ್ದಿ ಅಂತ. ಆಗ ನನ್ಗೆ ತಕ್ಷಣ ಅನಿಸ್ತು, ಈ ಮಹಿಳೆಯರ ಸಮಸ್ಯೆ ಅದು ಇದು ಅಂತೆಲ್ಲ ಏನ್ ಮಾತಾಡಿದಾಗ ಏನೋ ಮಹಿಳೆಯರು ಮಾತಾಡ್ಕೊಂತಾರ ಬಿಡು, ಅದ್ರಲ್ಲಿ ಮಹಿಳಾ ಆದಾಗ ಅದು ನಮ್ಗೆ ಆಗ್ಬೇಕು, ನಾವು ಇನ್ನು ಏನೋ ಬೇರೆ ತರ ಏನು ಜ್ಞಾನದ ಉತ್ಕೃಷ್ಟ ಮಟ್ಟವನ್ನ ಪ್ರದರ್ಶನ ಮಾಡುವಂತ ಬೇರೆ ಏನೋ ಬಿಸಿ ಕೆಲಸ ಇದೆ ಅನ್ನೋ ಹಾಗೆ ಮಾತಾಡುದುಂಟು. ಆದ್ರೆ ಅಮರೇಶ್ ನುಗುಡೋಣಿ ಅವರು ಈ ಕಾಲದ ಇಂಥ ನಮ್ಮ ನಡುವೆ ಬಿಸಿ ಬಿಸಿ ಚರ್ಚೆ ಆಗುವಂತ ಹಲವಾರು ವಿಚಾರಗಳನ್ನ ಈ ಕಾದಂಬರಿಯ ಮೂಲಕ ಅನಾವರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅವರು ತಾಯಿ ಹೃದಯದ ಲೇಖಕ ಅಂತ ಅನಿಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿದೀನಿ. ಇಷ್ಟು ಚಂದದ ಕಾದಂಬರಿ ಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ವಂದನೆಗಳು. ಥ್ಯಾಂಕ್ ಯು ರಾಜಲಕ್ಷ್ಮಿ ಅವರೇ. ಆಧುನಿಕ ಗೌರಿಯರು ಮತ್ತು ಮಹಿಳಾ ಸ್ವಾತಂತ್ರ್ಯ ಅನ್ನುವ ವಿಷಯದ ಮೇಲೆ ಗೌರಿಯರು ಕಾದಂಬರಿಯನ್ನು ಇಟ್ಕೊಂಡು ಬಹಳ ಅರ್ಥಪೂರ್ಣವಾದಂತಹ ಒಂದು ಚರ್ಚೆಯನ್ನ ಬೆಳೆಸಿದಿರಿ.